ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ನಾವು UPSC ಪೇಪರ್ಸ್ ಬಿಡಿಸ್ತಾ ಹೋಗಿದ್ದೀರಿ. 2026 ಒಂದು ವಿಡಿಯೋಲ್ ಬಿಡಿಸಿದಿರಿ. ಅದೇ ರೀತಿಯಾಗಿ 2025 ಕೂಡ 2 ವಿಡಿಯೋಸ್ ಮಾಡಿದಿರಿ. ಈಗ 2024 ಪೇಪರ್ನ ನೋಡ್ತಾ ಹೋಗೋಣ. ಇದನ್ನು ಕೂಡ ತುಂಬಾ ಕ್ವಶನ್ಸ್ ಇದಾವೆ. ಆಲ್ಮೋಸ್ಟ್ ಒಂದು 17 to 18 ಕ್ವಶನ್ಸ್ ಬಂದಿದಾವೆ ಇದು ಪೊಲಿಟಿಯಲ್ಲಿ. ಅದಕ್ಕೋಸ್ಕರ ಏನ್ ಮಾಡಿದ್ವಿ, 2 ವಿಡಿಯೋಸ್ ಅಲ್ಲಿ ನಾವೇನ್ ಮಾಡೋಣ, 2024 ಪೇಪರ್ನ ಬಿಡಿಸ್ತಾ ಹೋಗೋಣ. ಓಕೆನಾ? ಈಗ ಏನ್ ಕೇಳಿದಾರಪ್ಪ 2024 ಕ್ವಶನ್ ವೈಸ್ ನೋಡ್ತಾ ಹೋಗೋಣ. ಓಕೆನಾ? ಫಸ್ಟ್ ಕ್ವಶನ್ ಏನ್ ಕೇಳಿದಾರೆ ಅವರು, 2024 UPSC ಏನ್ ಕೇಳಿದಾರೆ ಅಂದ್ರೆ, ವಿತ್ ರೆಫರೆನ್ಸ್ ಟು ದ ಸ್ಪೀಕರ್. ಕ್ವಶನ್ ಏನ್ ಕೇಳಿದಾರೆ ಅಬ್ಸರ್ವ್ ಮಾಡಿ. ವಿತ್ ರೆಫರೆನ್ಸ್ ಟು ದ ಸ್ಪೀಕರ್ ಆಫ್ ದ ಲೋಕಸಭಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಅಂದ್ರೆ ಲೋಕಸಭಾ ಅಂದ್ರೆ ಕೆಳಮನೆ ಇದೆಯಲ್ಲ, ಕೆಳಮನೆಯಲ್ಲಿ ಸ್ಪೀಕರ್ ಬಗ್ಗೆ ಏನೋ ಒಂದು 3 ಸ್ಟೇಟ್ಮೆಂಟ್ ಇದಾವೆ, ಕನ್ಸಿಡರ್ ಮಾಡಿ. ಅದರಲ್ಲಿ ಯಾವ್ದು ಕರೆಕ್ಟ್ ಆಗಿದೆ, ಓಕೆನಾ, ಯಾವ್ದು ಕರೆಕ್ಟ್ ಆಗಿದೆ, ಕೊಟ್ಟಿರ್ತಕ್ಕಂಥ 3 ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಓಕೆನಾ? ಯಾರ ಬಗ್ಗೆ? ಸ್ಪೀಕರ್ ಬಗ್ಗೆ. ಈ ಕ್ವಶನ್ ಇಂದ ಏನ್ ಅರ್ಥ ಮಾಡ್ಕೋಬೇಕು ನಾವು, ಸ್ಪೀಕರ್ ಅಂದು ಹೈ ಇಲ್ಡಿಂಗ್ ಟಾಪಿಕ್. ನಿನ್ನೆ ಕೂಡ ನಾವು ಸ್ಪೀಕರ್ ಬಗ್ಗೆ ಆಲ್ಮೋಸ್ಟ್ ಒಂದು ಕ್ವಶನ್ ನೋಡಿದ್ದೀವಿ. ಅದಕ್ಕಾಗಿ ಸ್ಪೀಕರ್ ಬಗ್ಗೆ ರಿಲೇಟೆಡ್ ಎಲ್ಲ ನಾವು ಓದಿರ್ಬೇಕು. ಬಟ್ ಇಲ್ಲಿ ಏನ್ ಮಾಡಿದಾರೆ, ಏನ್ ಕ್ವಶನ್ ಕೇಳಿದಾರೆ ಅಬ್ಸರ್ವ್ ಮಾಡ್ತಾ ಹೋಗೋಣ. ಏನು ಸ್ಪೀಕರ್ ಬಗ್ಗೆ ಏನಂದ್ರೆ, ವೈಲ್ ಎನಿ ರೆಸಲ್ಯೂಷನ್ ಫಾರ್ ದ ರಿಮೂವಲ್ ಆಫ್ ದ ಸ್ಪೀಕರ್ ಆಫ್ ದ ಲೋಕಸಭಾ ಈಸ್ ಅಂಡರ್ ಕನ್ಸಿಡರೇಷನ್. ಅಂದ್ರೆ ಸ್ಪೀಕರ್ ನ ರಿಮೂವ್ ಮಾಡುವಾಗ, ಅಂದ್ರೆ ಅವ್ರನ್ನ ತೆಗೆಯುವಾಗ ಯಾವ ರೀತಿಯ ಕನ್ಸಿಡರ್ ಮಾಡಿ ಒಂದು 3 ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಈ ಆರ್ ಶಿ ಶಲ್ ನಾಟ್ ಡಿಸೈಡ್. ಅಂದ್ರೆ ಒಂದು ಸ್ಪೀಕರ್ ನ ಈಗ ತೆಗಿಬೇಕು ಅಂತ ಅನ್ಕೊಂಡಂತ ಸಂದರ್ಭದಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸುವಂತಿಲ್ಲ. ಕೆಳಮನೆ ಅಂತಂದ್ರೆ ಒಬ್ರು ಅಧ್ಯಕ್ಷ ವಹಿಸಿರ್ಬೇಕು. ಪ್ರತಿದಿನಾನು ಸ್ಪೀಕರ್ ವಹಿಸ್ತಿರ್ತಾರೆ ಅಧ್ಯಕ್ಷರು. ಬಟ್ ಇವ್ರನ್ನ ತೆಗಿಬೇಕು ಅಂದ್ರೆ, ಸ್ಪೀಕರ್ನೇ ತೆಗಿಬೇಕು ಅಂದ್ರೆ ಸ್ಪೀಕರ್ ಅಧ್ಯಕ್ಷತೆಯನ್ನು ವಹಿಸೋ ಹಾಗಿಲ್ಲ ಅಂತ ಕ್ವಶನ್ ಕೊಟ್ಟವ್ರೆ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ. ಓಕೆನಾ? ಅದು ಕರೆಕ್ಟ್ ಅವ್ರ ಹಂಗ ನೋಡೋಣ ನಾವು. ಈ ಆರ್ ಶಿ ಶಲ್ ನಾಟ್ ಹ್ಯಾವ್ ಎ ರೈಟ್ ಟು ಸ್ಪೀಕ್. ಅವರು ಮಾತಾಡುವಂತ ಹಕ್ಕಿಲ್ಲ, ಅವ್ರನ್ನ ತೆಗಿಬೇಕಾಗಿರೋ ಸಂದರ್ಭದಲ್ಲಿ. ಅದು ಕೊಟ್ಟಿದ್ದಾರೆ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ. ಈ ಆರ್ ಶಿ ಶಲ್ ನಾಟ್ ಬಿ ಎಂಟೈಟಲ್ ಟು ವೋಟ್ ಆನ್ ರೆಸಲ್ಯೂಷನ್ ಆಫ್ ದ ಫಸ್ಟ್ ಇನ್ಸ್ಟೆನ್ಸ್. ಅಂದ್ರೆ ಅವ್ರು ವೋಟ್ ಹಾಕುವಾಗ ಹಕ್ಕಿಲ್ಲ ಅಂತ ಕೊಟ್ಟವ್ರೆ. ಏನ್ ಕ್ವಶನ್ ಕೊಟ್ಟವ್ರ ಅಂದ್ರೆ, ಸ್ಪೀಕರ್ ಬಗ್ಗೆ ಕನ್ಸಿಡರ್ ಮಾಡಿ ಸ್ಟೇಟ್ಮೆಂಟ್ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸ್ಪೀಕರ್ ನ ತೆಗಿಯುವಾಗ, ರಿಮೂವಲ್ ಆಫ್ ದ ಸ್ಪೀಕರ್ ಅಂದ್ರೆ ಸ್ಪೀಕರ್ ನ ತೆಗಿಬೇಕಂದ್ರೆ 3 ಸ್ಟೇಟ್ಮೆಂಟ್, ಇದ್ರಲ್ಲಿ ಯಾವ್ದು ಕರೆಕ್ಟ್ ಆರ್ ರಾಂಗ್ ಅಂತ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟವನೆ, ಈ ಆರ್ ಶಿ ಶಲ್ ನಾಟ್ ಪ್ರಿಸೈಡ್. ಪ್ರತಿ ಸತಿನೂ ಒಬ್ರು ಅಧ್ಯಕ್ಷ ಇರ್ತಾರಲ್ವಾ, ಆ ಟೈಮ್ ಅಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸೋ ಹಾಗಿಲ್ಲ ಅಂತ ಕ್ವಶನ್ ಕೊಟ್ಟವ್ರೆ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಈ ಆರ್ ಶಿ ಶಲ್ ನಾಟ್ ಹ್ಯಾವ್ ಎ ರೈಟ್ ಟು ಸ್ಪೀಕ್. ಅಂದ್ರೆ ಮಾತಾಡುವಂತ ಹಕ್ಕಿಲ್ಲ ಅವ್ರನ್ನ ತೆಗಿಯುವಾಗ ಅಂತ ಕ್ವಶನ್ ಕೊಟ್ಟವ್ರೆ. ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟವ್ರೆ, ಈ ಆರ್ ಶಿ ಶಲ್ ನಾಟ್ ಎಂಟೈಟಲ್ ಟು ವೋಟ್. ಅವ್ರಿಗೆ ವೋಟ್ ಹಾಕುವಂತ ಹಕ್ಕಿಲ್ಲ, ಮತ ಚಲಾಯಿಸುವಂತ ಹಕ್ಕಿಲ್ಲ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಕರೆಕ್ಟ್ ರಾಂಗ್ ಅಬ್ಸರ್ವ್ ಮಾಡೋಣ. ನಾನು ನಿನ್ನೆ ಕೂಡ ಹೇಳ್ತಿದ್ದೆ, ಸ್ಪೀಕರ್ ಬಗ್ಗೆ 93 ಇಂದ ಆರ್ಟಿಕಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. 93 ಆರ್ಟಿಕಲ್, 94 ಆರ್ಟಿಕಲ್ಸ್, ಅಂದ್ರೆ ವಿದಿನ್ 93, 94, 96 ಇವೆಲ್ಲ ಏನ್ ಹೇಳುತ್ತೆ, ಸ್ಪೀಕರ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಸ್ಪೀಕರ್ ಬಗ್ಗೆ 96ನೇ ವಿಧಿಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ನಾನು ಒಂದು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನ ಏನಿದೆಯೋ ಅದನ್ನ ತಂದ ಹಾಕಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಏನು, ದ ಸ್ಪೀಕರ್ ಆರ್ ಡೆಪ್ಯೂಟಿ ಸ್ಪೀಕರ್, ಸ್ಪೀಕರ್ ಆಗಿರ್ಬೋದು ಅಥವಾ ಡೆಪ್ಯೂಟಿ ಸ್ಪೀಕರ್ ಆಗಿರ್ಬೋದು, ನಾಟ್ ಟು ಪ್ರಿಸೈಡ್. ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ತೆಗಿಬೇಕಂದ್ರೆ ನಾಟ್ ಟು ಪ್ರಿಸೈಡ್ ವೈಲ್ ರೆಸಲ್ಯೂಷನ್ ಫಾರ್ ಈಸ್ ರಿಮೂವಲ್ ಆಫ್ ದಿ ಆಫೀಸ್ ಅಂಡರ್ ಕನ್ಸಿಡರೇಷನ್. ಅಂದ್ರೆ ಅವ್ರನ್ನ ತೆಗಿಬೇಕಾದಂತ ಸಂದರ್ಭದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಪ್ರಿಸೈಡ್ ಮಾಡುವ ಹಾಗಿಲ್ಲ, ಅಂದ್ರೆ ಅಧ್ಯಕ್ಷತೆಯನ್ನು ವಹಿಸೋ ಹಾಗಿಲ್ಲ. ಪ್ರತಿ ಸತಿನೂ ಕೆಳಮನೆಯಲ್ಲಾಗಿರ್ಬೋದು, ಇಲ್ಲಿ ಮೇಲೆ ಮನೆಯಲ್ಲಾಗಿರ್ಬೋದು, ಅಂದ್ರೆ ರಾಜ್ಯಸಭಾದಲ್ಲಿ ಚೇರ್ಮನ್ ಅನ್ನೋರು ಪ್ರಿಸೈಡ್ ಆಗಿರ್ತಾರೆ, ಲೋಕಸಭಾದಲ್ಲಿ ಸ್ಪೀಕರ್ ಅನ್ನೋರು ಪ್ರಿಸೈಡ್ ಆಗಿರ್ತಾರೆ ಅಂತ ನಾವು ಓದ್ತಾ ಹೋಗ್ತೀರಿ. 93 ಆರ್ಟಿಕಲ್ ಹೇಳುತ್ತೆ. ಬಟ್ ಆದ್ರೆ ಅವ್ರನ್ನ ತೆಗಿಬೇಕಾದಂತ ಸಂದರ್ಭದಲ್ಲಿ, ರಿಮೂವಲ್ ಮಾಡ್ಬೇಕಂದ್ರೆ ತೆಗಿಬೇಕಾದಂತ ಸಂದರ್ಭದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಪ್ರಿಸೈಡ್ ಮಾಡೋ ಹಾಗಿಲ್ಲ, ಅಂದ್ರೆ ಅಧ್ಯಕ್ಷತೆಯನ್ನು ವಹಿಸೋ ಹಾಗಿಲ್ಲ ಅಂತ 96ನೇ ವಿಧಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಇಲ್ಲಿ, ಈ ಆರ್ ಶಿ ಶಲ್ ನಾಟ್ ಪ್ರಿಸೈಡ್. ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅವ್ರನ್ನ ತೆಗಿತಂತ ಸಂದರ್ಭದಲ್ಲಿ ಅವರು ಪ್ರಿಸೈಡ್ ಆಗೋ ಹಾಗಿಲ್ಲ, ಅವರು ಯಾವುದೇ ಕಾರಣಕ್ಕೂ ಅಧ್ಯಕ್ಷತೆಯನ್ನು ವಹಿಸೋ ಹಾಗಿಲ್ಲ. ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ಏನಾಗುತ್ತೆ, ರೈಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಈಗ ನೋಡ್ರಿ, ಈ ಆರ್ ಶಿ ಶಲ್ ನಾಟ್ ಹ್ಯಾವ್ ಎ ರೈಟ್ ಟು ಸ್ಪೀಕ್ ಅಂತ ಕೊಟ್ಟವನಿ. ಹಾಗಾದ್ರೆ ಹಂಗೆ ಕೊಟ್ಟಿದಾರ ಸರ್, ಆರ್ಟಿಕಲ್ ಏನಾದ್ರು ಮೆನ್ಷನ್ ಆಗಿದೆಯಾ ಸರ್ ಅಂತ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ. ಸ್ಪೀಕರ್ ನ ರಿಮೂವ್ ಮಾಡುವಾಗ ಅವ್ರಿಗೆ ಮಾತಾಡುವಂತ ಹಕ್ಕಿದೆ. ಪ್ರತಿ ಸತಿ ಎಲ್ಲಿರ್ತಾರೆ, ಅವ್ರ ಅಧ್ಯಕ್ಷತೆ ಸ್ಥಾನದಲ್ಲಿ ಇರ್ತಾರೆ ಪ್ರತಿ ಅಧಿವೇಶನ ನಡೆಯುವಾಗ. ಬಟ್ ಇಲ್ಲಿ ಅವ್ರನ್ನ ತೆಗಿಬೇಕಾದಂತ ಸಂದರ್ಭದಲ್ಲಿ ಅವರು ಅಲ್ಲಿರೋದಿಲ್ಲ. ಅಲ್ಲೇ ಹೇಳಿದೀನಿ ನಾನು ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ. ಬಟ್ ಆದ್ರೆ ಮಾಮೂಲಿ ಎಲ್ಲಾ MP ತರನೇ ಅವರು ಒಂದು MP ಆಗಿರ್ತಾರೆ ಆ ಟೈಮ್ ಅಲ್ಲಿ. ಬಟ್ ಅವರು ಕೂಡ ಮಾತಾಡ್ಬೋದು, ನಾನು ಯಾಕೆ ತೆಗಿತಿದ್ದೀರಾ, ನಾನು ಅದ್ರ ಬಗ್ಗೆ ರೀಸನ್ಸ್ ಕೊಡಿ ಅಂದ್ಬಿಟ್ಟು ಅವರು ರೈಟ್ ಟು ಸ್ಪೀಕ್, ಅಂದ್ರೆ ಮಾತಾಡುವಂತ ಹಕ್ಕಿದೆ ಅವ್ರಿಗೆ. ಅದಾದ್ಮೇಲೆ ವೋಟ್ ಮಾಡುವಂತ ಹಕ್ಕಿ ಕೂಡ ಇದೆ ಅವ್ರಿಗೆ. ಮಾಮೂಲಿ ಟೈಮ್ ಅಲ್ಲಿ ಆಗಿದ್ರೆ, ಅಂದ್ರೆ ಪ್ರತಿ ಸತಿನೂ ಈ ಸ್ಪೀಕರ್ ತೆಗೆಯೋದಕ್ಕೂ ಮುಂಚೆ ಬೇರೆ ಟೈಮ್ ಅಲ್ಲಿ ಅವ್ರು ಏನ್ ಮಾಡ್ಬೇಕು, ಕಾಸ್ಟಿಂಗ್ ವೋಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಕ್ಲಾಸಸ್ ಅಲ್ಲೆಲ್ಲ. ಕಾಸ್ಟಿಂಗ್ ವೋಟ್ ಅಂದ್ರೆ
ಈಕ್ವಾಲಿಟಿ ವೋಟ್ಸ್ ಬಂದಂತ ಸಂದರ್ಭದಲ್ಲಿ ಒಂದು ಎಕ್ಸ್ಟ್ರಾ ವೋಟ್ ಅವ್ರಿಗೆ ಸಿಕ್ಕಿರುತ್ತೆ ಪ್ರತಿ ಸತಿ. ಬಟ್ ಇಲ್ಲಿ ಏನಾಗಿರುತ್ತೆ, ಅವ್ರು ಯಾವ್ದೇ ಕಾರಣಕ್ಕೂ ಪ್ರಿಸೈಡ್ ಮಾಡೋ ಹಾಗಿಲ್ಲ, ಅಂದ್ರೆ ಅಧ್ಯಕ್ಷತೆ ವಹಿಸಲ್ವಲ್ಲ, ಅವರು ಕೂಡ ಒಬ್ರು MP ಆಗಿ ಕೂತಿರ್ತಾರೆ ಇಲ್ಲಿ. ಅವ್ರನ್ನ ನಾನು ಯಾಕೆ ತೆಗಿತಿದ್ದೀರಾ ಅಂತ ಮಾತಾಡ್ಬೋದು ಅವರು. ಮತ್ತೆ ಆ ವೋಟ್ ಹಾಕ್ತಾರಲ್ವಾ, ಇವ್ರು ತೆಗಿಬೇಕಂದ್ರೆ ಸಿಂಪಲ್ ಮೆಜಾರಿಟಿಲಿ ವೋಟ್ ಹಾಕ್ಬೇಕಾಗುತ್ತೆ. ಆ ತೆಗಿಬೇಕಾದಂತ ಸಂದರ್ಭದಲ್ಲಿ ವೋಟ್ ಅವರು ಕೂಡ ಆಗ್ಬೋದು ಅಂತ ಗೊತ್ತಿರ್ಬೇಕು ನಿಮ್ಗೆ. ಬಟ್ ಕ್ವಶನ್ ಏನ್ ಕೊಟ್ಟವನೆ, ಅವ್ರು ವೋಟ್ ಹಾಕೋ ಹಾಗಿಲ್ಲ ಅಂತ ಕೊಟ್ಟವ್ರೆ. ಈ ಇಸ್ ನಾಟ್ ಎಂಟೈಟಲ್ಡ್ ಟು ವೋಟ್ ಅಂತ ಕೊಟ್ಟವ್ರೆ. ಹಾಗಾದ್ರೆ ಏನಾಗುತ್ತೆ ಅದು, ಅಂದ್ರೆ ವೋಟ್ ಹಾಕೋ ಹಾಗಿಲ್ಲ ಅಂತ ಕೊಟ್ಟವ್ರೆ, ಅಂದ್ರೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಅದಾದ್ಮೇಲೆ ಶಲ್ ನಾಟ್ ಹ್ಯಾವ್ ಎ ರೈಟ್ ಟು ಸ್ಪೀಕ್, ಮಾತಾಡುವಂತ ಹಕ್ಕಿಲ್ಲ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಅಂದ್ರೆ ಕೊಡ್ತಕ್ಕಂಥದ್ದಲ್ಲಿ ಯಾವ್ದು ಕರೆಕ್ಟ್ ಆದಂತ ಸಂದರ್ಭದಲ್ಲಿ ಅಂದ್ರೆ ಅವರು ಕೇವಲ ಆ ಅಧ್ಯಕ್ಷತೆಯನ್ನು ವಹಿಸಲ್ಲ, ಅದು ಮಾತ್ರ ಇದು ಏನೋ ಆನ್ಸರ್ ಆಗಿರುತ್ತೆ ಅಲ್ಲಿ. ಬಟ್ ಅವರು ವೋಟ್ ಹಾಕ್ಬೋದು ಮತ್ತೆ ಮಾತಾಡ್ಲೂಬಹುದು, ಬಟ್ ಅಲ್ಲಿ ಮಾತಾಡಲ್ಲ ಮತ್ತೆ ವೋಟ್ ಹಾಕಲ್ಲ ಅಂತ ಕೊಟ್ಟಿದಾರಲ್ಲ, ಅದಕ್ಕೆ ಇವೆರಡು ಸ್ಟೇಟ್ಮೆಂಟ್ ರಾಂಗ್ ಹಾಕಿ ಈ ಸ್ಟೇಟ್ಮೆಂಟ್ ಮಾತ್ರ ರೈಟ್ ಆಗಿದೆ. ನಮ್ಗೆ ಏನೇನ್ ಗೊತ್ತಿರ್ಬೇಕು ಸರ್ ಹಾಗಾದ್ರೆ ಈ ಕ್ವಶನ್ ಅಲ್ಲಿ, ನಮ್ಗೆ ಸ್ಪೀಕರ್ ಬಗ್ಗೆ ಆರ್ಟಿಕಲ್ಸ್ ಕೂಡ ಗೊತ್ತಿರಬೇಕು. 93ರಿಂದ ಏನ್ ಸ್ಪೀಕರ್ ಸ್ಟಾರ್ಟ್ ಆಗುತ್ತಲ್ವಾ, ಅದಕ್ಕೊಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇದೆಲ್ಲ, ಅದು ಸ್ಪೀಕರ್ ಆಗಿರ್ಬೋದು. ನೀವು ಆಲ್ಮೋಸ್ಟ್ ಪ್ರೈಮ್ ಮಿನಿಸ್ಟರ್ನೆಲ್ಲ ಬಿಟ್ರೆ ಸ್ಪೀಕರೇ ಲೋಕಸಭಾ ಕೆಳಮನೆಯಲ್ಲಿ ಹೆಡ್ ಆಗಿರ್ತಾರಲ್ಲ, ಅವ್ರ ಬಗ್ಗೆ ನಾವು ಕಂಪ್ಲೀಟ್ ತಿಳಿಬೇಕಾಗುತ್ತೆ. ಸ್ಪೀಕರ್, ಡೆಪ್ಯೂಟಿ ಚೇರ್ಮನ್ ಆಗಿರ್ಬೋದು, ಯಾರಿಗೆ ರಾಜ್ಯಸಭಾದಲ್ಲಿ ವೈಸ್ ಪ್ರೆಸಿಡೆಂಟ್ ಬಗ್ಗೆ, ಇವ್ರನ್ನ ಹಿಂಗ್ ಅಪಾಯಿಂಟ್ ಮಾಡ್ತಾರೆ, ಇವ್ರು ಆಮೇಲೆ ಇವ್ರ ಪವರ್ಸ್ ಏನಿರುತ್ತೆ, ಇವ್ರನ್ನ ಯಾವ ರೀತಿ ತೆಗಿಯೋದು, ಇವ್ರು ಯಾರಿಗೆ ರಿಸೈನ್ ಮಾಡ್ತಾರೆ, ಕಂಪ್ಲೀಟ್ ಒಂದು ಸ್ಪೀಕರ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ತುಂಬಾ ಸತಿ ಕ್ವಶನ್ ಕೇಳ್ತಾರೆ ಇದು ಸ್ಪೀಕರ್ ಅನ್ನೋದು, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ತುಂಬಾ ಸತಿ ಕ್ವಶನ್ ಬರುತ್ತೆ. ಆರ್ಟಿಕಲ್ ಸಮೇತ ಅಟ್ಲೀಸ್ಟ್ ಕೊಡ್ತಕ್ಕಂಥ ಪ್ರಾವಿಷನ್ ಏನೇನಿರುತ್ತೆ, ಕಾನ್ಸ್ಟಿಟ್ಯೂಷನ್ ಏನೇನಿದೆ ಅನ್ಬಿಟ್ಟು ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಅದಕ್ಕೆ ಆನ್ಸರ್ ಏನ್ ಬಂತು ಸರ್, ಹಾಗಾದ್ರೆ ಆನ್ಸರ್ ಬಂದು ಒನ್ ಓನ್ಲಿ. ಯಾಕೆ ಒನ್ ಓನ್ಲಿ ಅಂದ್ರೆ, ಅವ್ರನ್ನ ತೆಗಿಬೇಕಾದಂತ ಸಂದರ್ಭದಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಬಾರದು, ಅದನ್ನ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟವ್ರೆ, ಅದು ರೈಟ್ ಆಗುತ್ತೆ. ಅದಾದ್ಮೇಲೆ ಅವರು ಮಾತಾಡುವಂತ ಹಕ್ಕಿದೆ, ಅವ್ರಿಗೆ ವೋಟ್ ಹಾಕ್ತಕ್ಕಂತ ಹಕ್ಕಿದೆ, ಯಾವಾಗ ತೆಗಿಬೇಕಾದಂತ ಸಂದರ್ಭದಲ್ಲಿ. ಬಟ್ ಇಲ್ಲಿ ಶಲ್ ನಾಟ್ ಅಂತ ಕೊಟ್ಟವ್ರೆ, ಶಲ್ ನಾಟ್. ಇದನ್ನ ನೋಡ್ರಿ, ಟ್ರ್ಯಾಪ್ ವರ್ಡ್ಸ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು. ಈ ನಾಟ್ ಅಂತ ಬಂದಾಗ ನಾವು ನಾಲೆಜ್ ನ ಅಪ್ಲೈ ಮಾಡ್ಬೇಕು, ಇದೇನು ರಾಂಗ್ ಆಗಿರುತ್ತೆ ಸ್ಟೇಟ್ಮೆಂಟ್ ಅಂತ ಒಂದ್ ಸೂಕ್ಷ್ಮವಾಗಿ ನಮ್ಗೆ ಎಕ್ಸಾಮ್ ಅಲ್ಲಿ ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಇದು ನಮ್ ನಾಲೆಜ್ ಗೊತ್ತಾಗಿಲ್ಲ, ಶಲ್ ನಾಟ್ ಇದೆಯಲ್ಲ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆ ಕಡೆ ಗಮನ ಹರಿಸಬೇಕು. ಹಂಗನ್ಬಿಟ್ಟು ಪೂರ್ತಿ ರಾಂಗ್ ಆಗುತ್ತೆ ನೋಡ್ರಿ. ಇಲ್ಲಿ ಶಲ್ ನಾಟ್ ಕೊಟ್ಟವ್ರು, ಬಟ್ ಸ್ಟೇಟ್ಮೆಂಟ್ ರೈಟ್ ಆಗುತ್ತೆ ಇಲ್ಲಿ. ಬಟ್ ಇಲ್ಲಿ ಶಲ್ ನಾಟ್ ಕೊಟ್ಟಿದ್ದಾರೆ, ಇವೆರಡು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಇಲ್ಲಿ ಶಲ್ ನಾಟ್ ಇವೆಲ್ಲ ಸ್ಟೇಟ್ಮೆಂಟ್ಸ್ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ ಗಮನ ಆ ಕಡೆ ಇರಬೇಕು. ಇವ್ರು ಏನೋ ಎಕ್ಸಾಮಿನರ್ ಏನೋ ಒಂದು ಚೇಂಜಸ್ ಮಾಡ್ತಾವ್ರೆ ಅಂದ್ರೆ, ಒಂದ್ ವೇಳೆ ನಾಲೆಜ್ ಫೇಲ್ ಆದಂತ ಸಂದರ್ಭದಲ್ಲಿ, ನಿಮ್ಗೆ ಎಕ್ಸಾಮ್ ಅಲ್ಲಿ ಕೂತಂತ ಸಂದರ್ಭದಲ್ಲಿ ನಾಲೆಜ್ ಗ್ಯಾಪ್ ನ ಬರ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಗಮನಿಸಬೇಕು. ಮಾತಾಡುವಂತ ಹಕ್ಕಿಲ್ಲ, ಅದ್ಯಾಕ್ ಮಾತಾಡುವಂತ ಹಕ್ಕಿಲ್ಲ ಅವ್ರಿಗೆ ಅಂತ ಥಿಂಕ್ ಮಾಡ್ಬೇಕಾಗುತ್ತೆ. ವೋಟ್ ಹಾಕುವಂತ ಹಕ್ಕಿಲ್ಲ, ಯಾಕೆ ವೋಟ್ ಹಾಕುವಂತ ಹಕ್ಕಿಲ್ಲ ಅವ್ರಿಗೆ ಅಂತ ಥಿಂಕ್ ಮಾಡಿದಾಗ ನಮ್ಗೆ ನಮ್ ನಾಲೆಜ್, ಬೇಸಿಕ್ ನಾಲೆಜ್ ಅನ್ನೋದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ಆನ್ಸರ್ ಬಂದು ಓನ್ಲಿ ಒನ್. ಸ್ಪೀಕರ್ ಅನ್ನೋದು ಐಲ್ಡಿಂಗ್ ಟಾಪಿಕ್ ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆನಾ. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಹೇಳುತ್ತೆ ಹಾಗಾದ್ರೆ ನೋಡ್ರಿ ಇಲ್ಲಿ, ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಪಾರ್ಲಿಮೆಂಟ್ ಅಂದ್ರೆ ಏನು, ಸಂಸತ್ ಬಗ್ಗೆ ಹೇಳ್ತಕ್ಕಂಥದ್ದು. ಸಂಸತ್ ಬಗ್ಗೆ ಕನ್ಸಿಡರ್ ಮಾಡ್ಕೊಳ್ಳಿ. ಸಂಸತ್ ಬಗ್ಗೆ, ಭಾರತ ಸಂಸತ್ ಬಗ್ಗೆ ನೀವು ರೆಫರೆನ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಒಂದಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಸಂಸತ್ ಬಗ್ಗೆ, ಅದ್ರಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅಂತ ಕ್ವಶನ್ ಕೇಳ್ತಾವ ನಾವು. ಓಕೆನಾ. ಇಲ್ಲಿ ಕರೆಕ್ಟ್ ಆಗಿದೆ ಅದನ್ನ ಅಬ್ಸರ್ವ್ ಮಾಡ್ಬೇಕು. ಒಂದ್ಸರಿ ನಾಟ್ ಕರೆಕ್ಟ್ ಕೇಳ್ತಾರೆ, ಬಟ್ ಈ ಕ್ವಶನ್ ಅಲ್ಲಿ ಕರೆಕ್ಟ್ ಅನ್ನೋ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಯಾರ ಬಗ್ಗೆ, ಸಂಸತ್ ಬಗ್ಗೆ. ಏನ್ ಸರ್ ಸಂಸತ್ ಬಗ್ಗೆ ಅಂತ ಗೊತ್ತಿರ್ಬೇಕು. ಬಟ್ ಕ್ವಶನ್ ಹೋಗಕ್ಕೆ ಮುಂಚೆ ನಮ್ ಸ್ವಲ್ಪ ಬೇಸಿಕ್ ನಿಮ್ಗೆ ಹೇಳಿರ್ತೀನಿ ಇಲ್ಲಿ ನಾನು. ಓಕೆನಾ. ವಿಸರ್ಜನೆ ಅಂತ ನೀವು ಕೇಳಿರ್ತೀರಾ, ಇದನ್ನ ಇಂಗ್ಲಿಷ್ ಹೇಳ್ತಾರೆ ಡೆಸಲ್ಯೂಷನ್ ಅಂತ ಹೇಳ್ತೀರಿ. ಓಕೆನಾ. ಡೆಸಲ್ಯೂಷನ್ ಅಂತ ಬರುತ್ತೆ ಇಂಗ್ಲಿಷ್ ಅಲ್ಲಿ, ಬಟ್ ಅದನ್ನ ವಿಸರ್ಜನೆ, ಲೋಕಸಭಾನ ವಿಸರ್ಜನೆ ಮಾಡಬಹುದು. ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭಾ ಅಂತ ಬರುತ್ತಲ್ಲ ನಮ್ಮ ಕರ್ನಾಟಕದಲ್ಲಿ, ಅದನ್ನು ಕೂಡ ವಿಸರ್ಜನೆ ಮಾಡಬಹುದು, ಡೆಸಲ್ಯೂಷನ್ ಮಾಡಬಹುದು ಅಂತ. ಒಂದ್ ವೇಳೆ ಆ ತರ ವಿಸರ್ಜನೆ ಮಾಡಬೇಕಾದಂತ ಸಂದರ್ಭದಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಲೋಕಸಭಾ ಒಂದು ಅಧಿವೇಶನ ಸೇರಿರುತ್ತೆ, ಯಾವ್ದೋ ಒಂದು ಮಾನ್ಸೂನ್ ಅಧಿವೇಶನ ಆಗಿರ್ಬೋದು, ಅಥವಾ ಚಳಿಗಾಲದ ಅಧಿವೇಶನ, ಯಾವ್ದೋ ಒಂದು ಅಧಿವೇಶನ ಸೇರಿರುತ್ತೆ. ಆ ಟೈಮಲ್ಲಿ ಒಂದಷ್ಟು ಬಿಲ್ಸ್ ಇರ್ತವೆ, ಇನ್ನ ಬಿಲ್ಸ್ ಆಕ್ಟ್ ಆಗಿರೋದಿಲ್ಲ. ಇವೆಲ್ಲ ನಾವು ಕ್ಲಾಸಸ್ ಮಾಡುವಾಗ ಹೇಳ್ತೀವಿ, ಏನ್ ಸರ್ ಬಿಲ್ ಅಂದ್ರೆ ಏನು, ಆಕ್ಟ್ ಅಂದ್ರೆ ಏನು, ಬಿಲ್ ಯಾವ ರೀತಿಯಾಗಿ ಆಕ್ಟ್ ಆಗುತ್ತೆ ಅಂತಲ್ಲ. ಬಟ್ ನಾನು ಇಲ್ಲಿ ಬಿಲ್ ಬಗ್ಗೆ ಹೇಳ್ತೇನೆ. ಬಿಲ್ ಅಂದ್ರೆ ಇನ್ನ ಪ್ರೆಸಿಡೆಂಟ್ ಸೈನ್ ಹಾಕಿಲ್ಲ ಅದು, ಬಟ್ ಒಂದು ಮಂಡನೆ ಮಾಡ್ತಾವ್ರೆ ಲೋಕಸಭಾ ಆಗಿರ್ಬೋದು, ರಾಜ್ಯಸಭಾ ಆಗಿರ್ಬೋದು, ಇಂಟ್ರೊಡ್ಯೂಸ್ ಮಾಡೋರಲ್ಲಿ. ಓಕೆನಾ. ಅದನ್ನ ಬಿಲ್ ಅಂತ ಹೇಳ್ತೀರಿ. ಈಗ ಒಂದು ಲೋಕಸಭಾ ಅನ್ನೋದು ಡಿಸಲ್ಯೂಷನ್ ಆದಂತ ಸಂದರ್ಭದಲ್ಲಿ ಈ ಬಿಲ್ಸ್ ಏನಾಗುತ್ತೆ ಅಂತ ಕ್ವಶನ್ ಕೇಳಿದಾರೆ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಕೂಡ ಓದ್ತೀನಿ ಆಮೇಲೆ, ಬಟ್ ನಿಮ್ಗೆ ಬೇಸಿಕ್ ಗೊತ್ತಿರ್ಲಿ ಅಂತ. ಒಂದು ಡಿಸಲ್ಯೂಷನ್ ಮಾಡುವಂತ ಸಂದರ್ಭದಲ್ಲಿ ಈ ಬಿಲ್ಸ್ ಏನಾಗುತ್ತೆ ಅಂತ ಕ್ವಶನ್ ಕೇಳಿದಾರೆ. ನಿಮ್ಗೆ ಈ ಬಿಲ್ಸ್ ಬಗ್ಗೆ ಕಾನ್ಸೆಪ್ಟ್ ತಿಳ್ಕೋಬೇಕು ಅಂದ್ರೆ ಜಸ್ಟ್ ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಲೋಕಸಭಾ ಏನಾದ್ರೂ ಇನ್ವಾಲ್ವ್ ಆದ್ರೆ ಈ ಬಿಲ್ ಅನ್ನೋದು ಕೂಡ ಲ್ಯಾಪ್ಸ್ ಆಗುತ್ತೆ ಅಂತ ಗೊತ್ತಿರ್ಲಿ. ಓಕೆನಾ. ನಾನು ಬೇರೆ ಆನ್ಸರ್ ಮಾಡೋದಕ್ಕೆ ಮಾತ್ರ ಹೇಳ್ತಾ ಇದೀನಿ, ಕಾನ್ಸೆಪ್ಟ್ ಪೂರ್ತಿಯಾಗಿ ಹೇಳಕ್ಕೆ ಅಷ್ಟು ನಮ್ಗೆ ಸಮಯ ಅವಕಾಶ ಇಲ್ಲ ಇಲ್ಲಿ. ಬಟ್ ನಾವೇನ್ ಹೇಳ್ತಾ ಇದೀರಿ, ಈ ಬಿಲ್ ಅನ್ನೋದು ಈಗ ಫಾರ್ ಎಕ್ಸಾಂಪಲ್ ಲೋಕಸಭಾ ಅನ್ನೋದು ಡಿಸಲ್ಯೂಷನ್ ಆಗ್ತಿದೆ, ವಿಸರ್ಜನೆ ಆಗ್ತಿದೆ. ಆ ಸಂದರ್ಭದಲ್ಲಿ ಬಿಲ್ ಅನ್ನೋದು ಏನಾಗಿರುತ್ತೆ, ಒಂದು ಬಿಲ್ ಅನ್ನೋದು ಏನಾಗಿರುತ್ತೆ ಅಂದ್ರೆ, ಈ ಬಿಲ್ ಅನ್ನೋದು ಯಾವಾಗ ಲೋಕಸಭಾ ಅನ್ನೋದು ಇನ್ವಾಲ್ವ್ ಆಗಿರುತ್ತೆ ಅಲ್ಲಿ ಮಾತ್ರ ಲ್ಯಾಪ್ಸ್ ಆಗುತ್ತೆ ಅಂತ ಗೊತ್ತಿರ್ಲಿ ನಿಮ್ಗೆ. ಇಷ್ಟು ಗೊತ್ತಿರ್ಲಿ. ಲೋಕಸಭಾ ಕೆಳಮನೆ ಏನಾದ್ರೂ ಇನ್ವಾಲ್ವ್ ಆದ್ರೆ, ಹೌಸ್ ಆಫ್ ಪೀಪಲ್ ಇನ್ವಾಲ್ವ್ ಆದ್ರೆ ಏನಾಗಿರುತ್ತೆ, ಈ ಬಿಲ್ಲು ಲ್ಯಾಪ್ಸ್ ಆಗಿರುತ್ತೆ ಅಂತ ಗೊತ್ತಿರ್ಲಿ. ಅದಾದ್ಮೇಲೆ
ಪ್ರೆಸಿಡೆಂಟ್ ಏನಾದ್ರು ಅಲ್ಲಿ ಹೆಸರು ಬಂದ್ರೆ, ಪ್ರೆಸಿಡೆಂಟ್ ಏನಾದ್ರು ಇನ್ವಾಲ್ವ್ ಆದ್ರೆ ಈ ಬಿಲ್ ಲ್ಯಾಬ್ಸ್ ಆಗೋದಿಲ್ಲ ಅಂತ ಗೊತ್ತಿರ್ಲಿ. ಇಷ್ಟು ಮಾತ್ರ ಅಟ್ಲೀಸ್ಟ್ ಒಂದು 2 ಪಾಯಿಂಟ್ಸ್ ಗೊತ್ತಿರ್ಲಿ ನಿಮ್ಗೆ. ಪ್ರೆಸಿಡೆಂಟ್ ಇನ್ವಾಲ್ವ್ ಆದ್ರೆ ಬಿಲ್ ಲ್ಯಾಬ್ಸ್ ಆಗೋದಿಲ್ಲ, ಮತ್ತೆ ಲೋಕಸಭಾ ಇನ್ವಾಲ್ವ್ ಆದ್ರೆ ಬಿಲ್ ಲ್ಯಾಬ್ಸ್ ಆಗುತ್ತೆ. ಏನ್ ಸರ್ ಡಿಸಲ್ಯೂಷನ್ ಅಂದ್ರೆ, ಏನ್ ಸರ್ ಲ್ಯಾಬ್ಸ್, ಏನ್ ಸರ್ ಬಿಲ್ ಅಂದ್ರೆ ಕಂಪ್ಲೀಟ್ ನಾವೇನ್ ಮಾಡೋಣ, ಒಂದು ಆರ್ಟಿಕಲ್, ಅದಕ್ಕೆ ಅಂತ ಒಂದು ಆರ್ಟಿಕಲ್ ಇದೆ, 107ನೇ ಆರ್ಟಿಕಲ್ ನಾನು ಡಿಸ್ಕಸ್ ಮಾಡೋ ಕಂಪ್ಲೀಟ್ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದಂದ್ರೆ ಯಾವ ರೀತಿಯಾಗಿ ನೋಡ್ರಿ, ಕ್ವಶನ್ UPSC ಅಲ್ಲಿ ಬಂದಿರೋದಕ್ಕೋಸ್ಕರ ಆನ್ಸರ್ ಮಾಡ್ತೀನಿ ಅಷ್ಟೇ ಇಲ್ಲಿ. ಬಟ್ ನಾವು 107ನೇ ಆರ್ಟಿಕಲ್ ಡಿಸ್ಕಸ್ ಮಾಡೋ ಕಂಪ್ಲೀಟ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬಟ್ ಆದ್ರೆ ನಮ್ಗೆ ಈ ಕ್ವಶನ್ ಬಿಡಿಸೋದಕ್ಕೆ ನಿಮ್ಗೆ ಇಷ್ಟು ನಾಲೆಜ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಲೋಕಸಭಾ ಇನ್ವಾಲ್ವ್ ಆದ್ರೆ ಬಿಲ್ಲು ಲ್ಯಾಬ್ಸ್ ಆಗುತ್ತೆ, ಪ್ರೆಸಿಡೆಂಟ್ ಇನ್ವಾಲ್ವ್ ಆದ್ರೆ ಬಿಲ್ಲು ಲ್ಯಾಬ್ಸ್ ಆಗೋದಿಲ್ಲ. ಯಾವಾಗ? ಡಿಸಲ್ಯೂಷನ್, ವಿಸರ್ಜನೆ ಆದಂತ ಸಂದರ್ಭದಲ್ಲಿ, ಕೆಳಮನೆ ವಿಸರ್ಜನೆ ಆದಂತ ಸಂದರ್ಭದಲ್ಲಿ. ಇಷ್ಟು ನಾಲೆಜ್ ಇಟ್ಕೊಂಡು ಆನ್ಸರ್ ಮಾಡ್ತಾ ಹೋಗ್ರಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ಸಂಸತ್ತಲ್ಲಿ ನಡೀತಾ ಇರ್ತಕ್ಕಂಥದ್ದಲ್ಲ, ಅದಕ್ಕೆ ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಪಾರ್ಲಿಮೆಂಟ್ ಅಂತ ಕ್ವಶನ್ ಕೇಳೋರು ಅವರು. ಓಕೆನಾ? ಏನು? ದ ಬಿಲ್ ಪೆಂಡಿಂಗ್ ಇನ್ ದ ಲೋಕಸಭಾ, ಲೋಕಸಭಾದಲ್ಲಿ ಯಾವುದೋ ಒಂದು ಬಿಲ್ ಪೆಂಡಿಂಗ್ ಇದೆ ಅಂತೆ, ಲ್ಯಾಪ್ಸಸ್ ಆನ್ ದ ಡಿಸಲ್ಯೂಷನ್. ನಾನು ಇಲ್ಲೇನ್ ಹೇಳಿದ್ದೆ, ನಾನು ಬಟ್ ಕಾನ್ಸೆಪ್ಟ್ ಪ್ರಕಾರ ಹೋಗ್ರಿ, ನಾನು ಹೇಳಿರೋ ಪ್ರಕಾರ 2 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ ಸಾಕು. ಲೋಕಸಭಾ ಇನ್ವಾಲ್ವ್ ಆದ್ರೆ ಬಿಲ್ ಲ್ಯಾಪ್ಸ್ ಆಗುತ್ತೆ ಅಂತ ಹೇಳಿದ್ದೆ. ಅಲ್ವಾ? ಬಿಲ್ ಅನ್ನೋದು ಒಂದು ಬಿಲ್ ಇಂಟ್ರೊಡ್ಯೂಸ್ ಆಗಿದೆ, ಇನ್ನ ಲೋಕಸಭಾದಲ್ಲೇ ಪೆಂಡಿಂಗ್ ಇತ್ತು, ಅಂದ್ರೆ ಕೆಳಮನೆಯಲ್ಲೇ ಪೆಂಡಿಂಗ್ ಇತ್ತದು, ಬಟ್ ಆ ಟೈಮಲ್ಲಿ ಕೆಳಮನೆ ವಿಸರ್ಜನೆ ಆಯ್ತು. ಹಾಗಾದ್ರೆ ಏನಾಗುತ್ತೆ? ಬಿಲ್ ಲ್ಯಾಪ್ಸ್ ಆಗುತ್ತೆ. ಯಾಕಂದ್ರೆ ನಾನು ಇಲ್ಲಿ ಹೇಳಿದ್ನಲ್ಲ ಪಾಯಿಂಟ್ಸ್, ಲೋಕಸಭಾ ಇನ್ವಾಲ್ವ್ ಆದ್ರೆ ಬಿಲ್ ಲ್ಯಾಪ್ಸ್ ಆಗುತ್ತೆ ಅಂತ, ಅಂದ್ರೆ ರೈಟ್ ಸ್ಟೇಟ್ಮೆಂಟ್ ಆಗಿರುತ್ತೆ ಇದು. ಓಕೆನಾ? ಎ ಬಿಲ್ ಇಲ್ ಪಾಸ್ಡ್ ಬೈ ದ ಲೋಕಸಭಾ, ಲೋಕಸಭಾ ಪಾಸ್ ಆಗಿರುತ್ತೆ, ಮತ್ತೆ ಪೆಂಡಿಂಗ್ ಇನ್ ದ ರಾಜ್ಯಸಭಾ, ಲ್ಯಾಪ್ಸಸ್ ಆನ್ ದ ಲ್ಯಾಪ್ಸ್ ಆಗುತ್ತೆ ಅಂತ ಕ್ವಶನ್ ಕೇಳೋಣ. ಲ್ಯಾಪ್ಸ್ ಆಗುತ್ತೆ ಅಂತ, ಲ್ಯಾಪ್ಸಸ್ ಆನ್ ದ ಡೆಸಲ್ಯೂಷನ್ ಆಫ್ ದ ಲೋಕಸಭಾ, ಅಂದ್ರೆ ಲೋಕಸಭಾ ವಿಸರ್ಜನೆ ಆದಂತ ಸಂದರ್ಭದಲ್ಲಿ ಫಸ್ಟ್ ಲೋಕಸಭಾದಲ್ಲಿ ಪಾಸ್ ಆಗಿದೆ, ಅದು ರಾಜ್ಯಸಭೆಗೆ ಹೋಗಿದೆ, ಆ ರಾಜ್ಯಸಭಾ ಹೋದ್ಮೇಲೆ ಲೋಕಸಭಾ ವಿಸರ್ಜನೆ ಆಯ್ತು, ಅದು ಲ್ಯಾಪ್ಸ್ ಆಗುತ್ತೆ ಅಂತ ಕ್ವಶನ್ ಕೊಟ್ಟವನೆ. ಇದ್ರ ಪ್ರಕಾರ ಏನಂದ್ರೆ, ಯಾವಾಗ ಲೋಕಸಭಾ ಅಂತ ವರ್ಡ್ ನೋಡಿದ್ರೆ ಲೋಕಸಭಾ ಇನ್ವಾಲ್ವ್ ಅಂತ ವರ್ಡ್ ಅದು ಲ್ಯಾಪ್ಸ್ ಆಗುತ್ತೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ? ಹಾಗಾದ್ರೆ ಇದು ಕೂಡ ಲ್ಯಾಪ್ಸ್ ಆಗುತ್ತೆ ಅಂತ, ಕರೆಕ್ಟ್ ಲ್ಯಾಪ್ಸ್ ಅಂದ್ರೆ ಲ್ಯಾಪ್ಸ್ ಆಗುತ್ತೆ ಅಂತ ಗೊತ್ತಿರ್ಬೇಕು. ಬಟ್ ಇನ್ನೊಂದು ನೋಡ್ರಿ, ನಾ ಇನ್ನೊಂದು ಹೇಳಿದ್ದೆ, ಪ್ರೆಸಿಡೆಂಟ್ ಏನಾದ್ರು ಇನ್ವಾಲ್ವ್ ಆದ್ರೆ, ಪ್ರೆಸಿಡೆಂಟ್ ಏನಾದ್ರು ಇನ್ನ ಸೈನ್ ಹಾಕಿಲ್ಲ, ಇನ್ನ ಜಾಯಿಂಟ್ ಸೆಟ್ಟಿಂಗ್ ಕರೀತಿದ್ದಾರೆ ಅಂತೆಲ್ಲ ಬರ್ತವೆ, ಜಂಟಿ ಅಧಿವೇಶನ ಅಂತೆಲ್ಲ ಬರ್ತವೆ. ಅಂತ ಸಂದರ್ಭದಲ್ಲಿ ಈ ಬಿಲ್ ಲ್ಯಾಪ್ಸ್ ಆಗೋದಿಲ್ಲ, ಅದು ಗೊತ್ತಿರ್ಬೇಕು ನಿಮ್ಗೆ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಬಿಲ್ ಇನ್ ದಿಸ್ ರಿಗಾರ್ಡ್ ಟು ವಿಚ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಟಿಫೈಡ್ ಹಿಸ್ ಆರ್ ಇಂಟೆನ್ಷನ್ ಟು ದ ಸಮ್ಮೋನ್ ದ ಹೌಸ್ ಆಫ್ ಜಾಯಿಂಟ್ ಸಿಟ್ಟಿಂಗ್ ಲ್ಯಾಪ್ಸಸ್ ಅಂತ ಕೊಟ್ಟವನೆ. ಲ್ಯಾಪ್ಸಸ್ ಆನ್ ದ ಡೆಸಲ್ಯೂಷನ್ ಆಫ್ ದ ಲೋಕಸಭಾ, ಅಂದ್ರೆ ಲೋಕಸಭಾದಲ್ಲಿ ಬಿಲ್ ಪಾಸ್ ಆಗಿದೆ. ಈಗ ಎಕ್ಸಾಂಪಲ್ ಕೊಡ್ತಾ ನೋಡಿ, ಈ ಸ್ಟೇಟ್ಮೆಂಟ್ ಇಟ್ಕೊಂಡು, ಲೋಕಸಭಾದಲ್ಲಿ ಬಿಲ್ ಪಾಸ್ ಆಗಿದೆ, ರಾಜ್ಯಸಭಾದಲ್ಲಿ ಬಿಲ್ ಪಾಸ್ ಆಗಿದೆ, ಬಟ್ ಆದ್ರೆ ರಾಜ್ಯಸಭೆಯಲ್ಲಿ ಎಲ್ಲೋ ಅಂತ ಇಬ್ಬರಲ್ಲಿ ಯಾರೋ ಒಬ್ರು ಒಪ್ಪಿಲ್ಲ. ಲೋಕಸಭೆಯಲ್ಲಿ ಪಾಸ್ ಆಗಿದೆ, ಇಲ್ಲ ರಾಜ್ಯಸಭೆಯಲ್ಲಿ ಪಾಸ್ ಆಗಿಲ್ಲ, ಇಲ್ಲ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ, ಲೋಕಸಭೆಯಲ್ಲಿ ಪಾಸ್ ಆಗಿಲ್ಲ. ಅದಕ್ಕಾಗಿ ಯಾರು ರಾಷ್ಟ್ರಪತಿಯವರು ಏನ್ ಮಾಡಿದ್ದಾರೆ, 108ನೇ ಆರ್ಟಿಕಲ್ ಅಲ್ಲಿ ಏನ್ ಜಂಟಿ ಅಧಿವೇಶನ ಅಂತ ಕರಿಬೋದಲ್ವಾ, ಅಂದ್ರೆ ಜಾಯಿಂಟ್ ಸಿಟ್ಟಿಂಗ್ ಕರಿಬೋದಲ್ವಾ, ಅದ್ರ ಮುಖಾಂತರ ಜಾಯಿಂಟ್ ಸಿಟ್ಟಿಂಗ್ ಕರೆದಿದ್ದಾರೆ. ಅಂತ ಸಂದರ್ಭದಲ್ಲಿ ಈ ಬಿಲ್ ಲ್ಯಾಪ್ಸ್ ಆಗುತ್ತಾ? ನಾನು ಏನ್ ಹೇಳಿದ್ದೆ, ಪ್ರೆಸಿಡೆಂಟ್ ಇನ್ವಾಲ್ವ್ ಆದ್ರೆ ಯಾವುದೇ ಕಾರಣಕ್ಕೂ ಬಿಲ್ ಲ್ಯಾಪ್ಸ್ ಆಗೋದಿಲ್ಲ. ಬಟ್ ಅಲ್ಲಿ ಕ್ವಶನ್ ಏನ್ ಕೊಟ್ಟವನೆ, ಲ್ಯಾಪ್ಸಸ್ ಅಂತ ಕೊಟ್ಟವನೆ. ನೋಡ್ರಿ, ಇಷ್ಟೇ ಚೇಂಜ್ ಮಾಡಿದಾರೆ ಅವರು, ನಾಟ್ ಲ್ಯಾಪ್ಸಸ್ ಕೊಡೋದು ಕೂಡ ಲ್ಯಾಪ್ಸಸ್ ಅಂತ ಕೊಟ್ಟವ್ರು. ಅಂದ್ರೆ ಏನಾಗಿರುತ್ತೆ, ಈ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. ಇಲ್ಲಿ ನಿಮ್ಗೆಲ್ಲ ಹೊಸದಾಗಿ ತಿಳ್ಕೊಂಡವ್ರಿಗೆ ಈ ಹೊಸ ಕಾನ್ಸೆಪ್ಟ್ ನೋಡೋಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಏನ್ ಸರ್ ಲ್ಯಾಪ್ಸಸ್, ನಾನು ಆಗ್ಲೇ ಹೇಳಿದ್ನಲ್ವಾ, ಇದು ಕಂಪ್ಲೀಟ್ ನಾವೇನ್ ಮಾಡ್ಬೇಕು, 107ನೇ ಆರ್ಟಿಕಲ್ ಬಗ್ಗೆ ಕಂಪ್ಲೀಟ್ ಆಗಿ ಓದಬೇಕಾಗುತ್ತೆ. 107 ಮತ್ತೆ 108ನೇ ಆರ್ಟಿಕಲ್ ಬಗ್ಗೆ ಓದಂತ ಸಂದರ್ಭದಲ್ಲೇ ಬರೋದಿದು. ಅದಕ್ಕೆ ನಾವೇನ್ ಮಾಡೋಣ, ಕ್ಲಾಸಸ್ ಅಲ್ಲಿ ಅದು ಕಂಪ್ಲೀಟ್ ಕೋರ್ಸ್ ಬ್ಯಾಚ್ ಸ್ಟಾರ್ಟ್ ಆಗುತ್ತಲ್ವಾ, KS ಬ್ಯಾಚ್ ಸ್ಟಾರ್ಟ್ ಆಗುತ್ತಲ್ವಾ, ಅಲ್ಲಿ ನಮ್ಗೆ 107ನೇ ಆರ್ಟಿಕಲ್ 108ನೇ ಆರ್ಟಿಕಲ್ ಏನ್ ಹೇಳುತ್ತೆ ಕಂಪ್ಲೀಟ್ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಕೊಟ್ಟವ್ರೆ 107ನೇ ಆರ್ಟಿಕಲ್ ಅಲ್ಲಿ ಏನು, ದ ಬಿಲ್ ಪೆಂಡಿಂಗ್ ಇನ್ ದ ಕೌನ್ಸಿಲ್, ಇಲ್ಲಿ ಕೊಟ್ಟವ್ರು ನೋಡ್ರಿ, ಇಲ್ಲಿ ದ ಬಿಲ್ ಪೆಂಡಿಂಗ್ ಇನ್ ದ ಹೌಸ್ ಆಫ್ ದ ಪೀಪಲ್, ಅಂದ್ರೆ ಹೌಸ್ ಆಫ್ ದ ಪೀಪಲ್ ಅಂತ ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು. ಏನಂತ, ಲೋಕಸಭಾ ಅಂತ ಹೇಳಿದ್ದೆ. ಎಲ್ಲಿ ಲೋಕಸಭಾದಲ್ಲಿ ಪೆಂಡಿಂಗ್ ಆಗಿದೆಯೋ ಅದು ಯಾವುದೇ ಕಾರಣಕ್ಕೂ ಲ್ಯಾಪ್ಸ್ ಆಗುತ್ತೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಅದೇನಾಗಿರುತ್ತೆ, ಲ್ಯಾಪ್ಸ್ which having been passed by the house of the people pending in the council of state shall subject to the provision, ಅಂದ್ರೆ ಲ್ಯಾಪ್ಸ್ ಆಗುತ್ತೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಕಂಪ್ಲೀಟ್ ಒಂದು ಆರ್ಟಿಕಲ್ ನಾವು ಓದೋ ಸಂದರ್ಭದಲ್ಲಿ ಗೊತ್ತಾಗುತ್ತಿದ್ದು, ಅಂದ್ರೆ ಲೋಕಸಭಾ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಲ್ಯಾಪ್ಸ್ ಆಗುತ್ತೆ ಅಂತ ಗೊತ್ತಿರಬೇಕು, ಮತ್ತೆ ಪ್ರೆಸಿಡೆಂಟ್ ಎಲ್ಲಿ ಇನ್ವಾಲ್ವ್ ಆಗ್ತಾರೋ ಅಲ್ಲಿ ಲ್ಯಾಪ್ಸ್ ಆಗೋದಿಲ್ಲ ಅಂತ ಗೊತ್ತಿರಬೇಕು. ಅದು ಮುಖಾಂತರ ನಾವು ಆನ್ಸರ್ ಮಾಡಬಹುದು. ಇದೆಲ್ಲ ಎಲ್ಲಿ ಕೊಟ್ಟಿರೋದು, 107ನೇ ಆರ್ಟಿಕಲ್ ಕೊಟ್ಟಿದ್ದಾರೆ. ಇದು ವಿಧಿ 107ನೇ ಆರ್ಟಿಕಲ್ ಅಲ್ಲಿ ಬರ್ತಾ ಹೋಗುತ್ತೆ. ಹಾಗಾದ್ರೆ ಅದಕ್ಕೆ ಆನ್ಸರ್ ಏನಾಗುತ್ತೆ, ಥರ್ಡ್ ಸ್ಟೇಟ್ಮೆಂಟ್ ಇಲ್ಲೂ ಕೂಡ ನೀವು ಕನ್ನಡದಲ್ಲಿ ನೋಡ್ತಾ ಹೋಗ್ಬೋದು, 107ನೇ ಆರ್ಟಿಕಲ್. ಮತ್ತೆ ಅದಕ್ಕೆ ಆನ್ಸರ್ ಏನಾಗಿರುತ್ತೆ ಹಾಗಾದ್ರೆ, ಥರ್ಡ್ ಸ್ಟೇಟ್ಮೆಂಟ್ ಅನ್ನೋದು ರಾಂಗ್ ಆಗಿ ಫಸ್ಟ್ 2 ಸ್ಟೇಟ್ಮೆಂಟ್ ರೈಟ್ ಆಗಿರುತ್ತಲ್ವಾ. ಅಲ್ಲಿ ಕೇಳಿರ್ತಕ್ಕಂಥದ್ದು ಯಾವ್ದು, ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ವಾ ಕೇಳಿರ್ತಕ್ಕಂಥದ್ದು. ಅದಕ್ಕಾಗಿ ಆನ್ಸರ್ ಬಂದು 1 ಮತ್ತು 2. ನಿಮ್ಗೆ ಇಷ್ಟೇ, ನಾನಿಂದ್ರೆ ಒಂದು ಈ ಆನ್ಸರ್ ಮಾಡೋದಕ್ಕೋಸ್ಕರ ಒಂದ್ ಸ್ವಲ್ಪ ನಾಲೆಜ್ ಹೇಳಿದ್ದೀನಿ ಅಷ್ಟೇ. ಎಲ್ಲಿ ಲೋಕಸಭಾ ಇನ್ವಾಲ್ವ್ ಆಗುತ್ತೋ ಅದು ಲ್ಯಾಪ್ಸ್ ಆಗುತ್ತೆ, ಎಲ್ಲಿ ರಾಷ್ಟ್ರಪತಿ ಅವರು ಇನ್ವಾಲ್ವ್ ಆಗ್ತಾರೋ ಅಲ್ಲಿ ಲ್ಯಾಪ್ಸ್ ಆಗೋದಿಲ್ಲ. ಬಟ್ ಆ ರೀತಿಯಾಗಿ ನಾವು ಕಾನ್ಸೆಪ್ಟ್ ನ ಅವತ್ತು ಓದಬಾರ್ದು. ನಾವ್ ಯಾವ ರೀತಿ ಓದ್ಬೇಕು, ಒಂದು ಆರ್ಟಿಕಲ್ ಕೊಡ್ತಕ್ಕಂಥ ಕ್ಲಾಸ್ ವೈಸ್ ಅದ್ರ ಬಗ್ಗೆ ಓದ್ತಾ ಹೋಗಿ ರಿವಿಷನ್ ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ಮಾಡಿ ನಾವೇನ್ ಮಾಡ್ಬೇಕು, ಒಂದಷ್ಟು ಇದು ಮಾಡ್ತಾ ಹೋಗ್ಬೇಕಾಗುತ್ತೆ. ಫಸ್ಟ್ ಪಾಯಿಂಟ್ ಲೋಕಸಭಾ ಇನ್ವಾಲ್ವ್ ಆದ್ರೆ ಇದಾಗುತ್ತೆ, ಅಥವಾ ರಾಜ್ಯಸಭಾ ಪಾಸ್ ಆಗಿ ಆತರ ನಾವೇ ಒಂದು ಪ್ರಾವಿಷನ್ ತರ ಮಾಡ್ಕೋಬೇಕಾಗುತ್ತೆ. ಅದನ್ನ ಆರ್ಟಿಕಲ್ ಓದಿ ಮಾಡ್ಬೇಕು, ಅದು ಕರೆಕ್ಟ್ ಆಗಿ ಆಕ್ಚುಲಿ ಹೋಗ್ತಕ್ಕಂಥ ಡೈರೆಕ್ಷನ್. ಬಟ್ ನಾನ್ ನಿಮ್ಗೆ ಆನ್ಸರ್ ಮಾಡೋದಕ್ಕೋಸ್ಕರ ಅಷ್ಟೇ ನಾನು ಅಲ್ಲಿ ಶಾರ್ಟ್ ಕಟ್ ಹೇಳಿದ್ದೀನಿ ಅಷ್ಟೇ. ಬಟ್ ಆ ಶಾರ್ಟ್ ಕಟ್ ಎಲ್ಲಾ ಕಡೆ ಹೆಲ್ಪ್ ಆಗೋದಿಲ್ಲ, ಅದು ನಿಮ್ಗೆ ಗೊತ್ತಿರ್ಲಿ. ಓಕೆನಾ? ಬಟ್ ಆನ್ಸರ್ ಬಂದು ಇಲ್ಲಿ ಲ್ಯಾಪ್ಸ್ ಆಗ್ಬಾರ್ದು ಅಂತ, ಯಾಕಂದ್ರೆ ಪ್ರೆಸಿಡೆಂಟ್ ಇನ್ವಾಲ್ವ್ ಆದ್ರೆ ಲ್ಯಾಪ್ಸ್ ಆಗ್ಬಾರ್ದು, ಬಟ್ ಲ್ಯಾಪ್ಸ್ ಅಂತ ಕೊಟ್ಟಿದಾರಲ್ವಾ, ಅಂದ್ರೆ ಈ ಸ್ಟೇಟ್ಮೆಂಟ್ ಏನಾಗಿರುತ್ತೆ
ರಾಂಗ್ ಆಗಿರುತ್ತೆ. ಈ ಸ್ಟೇಟ್ಮೆಂಟ್ ರೈಟ್ ಆಗುತ್ತೆ, ಲ್ಯಾಬ್ಸ್ ಆಗುತ್ತೆ. ಯಾಕಂದ್ರೆ ಲೋಕಸಭಾ ಇನ್ವಾಲ್ವ್ ಆದ್ರೆ ಲ್ಯಾಬ್ಸ್ ಆಗುತ್ತೆ, ಲೋಕಸಭಾ ಇನ್ವಾಲ್ವ್ ಆದ್ರೆ ಲ್ಯಾಬ್ಸ್ ಆಗುತ್ತೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಅಂದ್ರೆ ಎರಡು ಸ್ಟೇಟ್ಮೆಂಟ್ ರೈಟ್ ಆಗಿರೋದ್ರಿಂದ 1 ಮತ್ತು 2 ಮಾತ್ರ ರೈಟ್, 1 ಮತ್ತು 2 ಮಾತ್ರ. ಯಾಕಂದ್ರೆ ಕರೆಕ್ಟ್ ಮಾತ್ರ ಕೇಳಿದಾರಲ್ಲಿ. ಇದನ್ನು ಕೂಡ ನೀವು ಎಕ್ಸಾಮ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕು, ಕರೆಕ್ಟ್ ಕೇಳಿದಾರ ನಾಟ್ ಕರೆಕ್ಟ್ ಕೇಳಿದಾರ ಅಂತ. ಇಲ್ಲಿ ನಿಮ್ಮ ಪೇಷನ್ಸ್ ಅನ್ನೋದು ಚೆಕ್ ಮಾಡ್ತಾ ಹೋಗ್ತಾರೆ ಅವರು, ನಿಮ್ಮ ಎಷ್ಟಿದೆ ಅವರು ಕರೆಕ್ಟ್ ಆಗಿ ಓದ್ತಿದಾರ ಇಲ್ವಾ ಚೆಕ್ ಮಾಡ್ತಾರೆ. ಓಕೆನಾ, ಇದು 2 ಕ್ವಶನ್ಸ್. ಓಕೆನಾ, 3ನೇ ಕ್ವಶನ್ ನೋಡ್ರಿ ಇಲ್ಲಿ, ವಿತ್ ರೆಫರೆನ್ಸ್ ಟು ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಪಾರ್ಲಿಮೆಂಟ್ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, ಸಂಸತ್ ಬಗ್ಗೆ ಕನ್ಸಿಡರ್ ಮಾಡ್ಕೊಳ್ಳಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸಂಸತ್ ಬಗ್ಗೆ ಇದ್ ಮಾಡಿ ಕನ್ಸಿಡರ್ ಮಾಡ್ರಿ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಇಲ್ಲಿ ಸ್ವಲ್ಪ ವರ್ಡ್ಸ್ ಇದಾವೆ, ಪ್ರೊರೋಗೇಷನ್, ಡಿಸಲ್ಯೂಷನ್, ಅಡ್ಜಾರ್ಮೆಂಟ್ ಅಂತೆಲ್ಲ ವರ್ಡ್ಸ್ ಬರ್ತಾವೆ. ಇವೆಲ್ಲ ನಾನು ಕ್ಲಾಸಸ್ ಹೇಳ್ತಾ ಹೋಗ್ತೀನಿ. ಏನು ಅಡ್ಜಾರ್ಮೆಂಟ್ ಅಂದ್ರೆ ಏನು, ಅಡ್ಜಾರ್ಮೆಂಟ್ ಸೈನ್ ಡೈ ಅಂದ್ರೆ ಏನು, ಪ್ರೊರೋಗೇಷನ್ ಅಂದ್ರೆ ಏನು, ಸಮ್ಮೋನ್ ಅಂದ್ರೆ ಏನು, ಅದೇ ರೀತಿಯಾಗಿ ಎಕ್ಸಸ್ ಅಂದ್ರೆ ಏನು, ರಿಸಸ್ ಅಂದ್ರೆ ಏನು ಅಂತೆಲ್ಲ ಬರ್ತಾ ಹೋಗುತ್ತದು. ಅದನ್ನ ನಾವು ಮೀನಿಂಗ್ ಹೇಳ್ತಾ ಹೋಗ್ತಿರೋದು ಪಾರ್ಲಿಮೆಂಟರಿ ಲ್ಯಾಂಗ್ವೇಜಸ್ ಅಲ್ಲಿ ಇರ್ತಾವಲ್ಲ ಅದ್ರ ಬಗ್ಗೆ. ಬಟ್ ಇಲ್ಲಿ ನಾನು ಏನ್ ಮಾಡ್ಕೊಂಡು ಈ ಕ್ವಶನ್ ಅರ್ಥ ಮಾಡೋದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಪ್ರೊರೋಗೇಷನ್ ಅಂದ್ರೆ ಮೀನಿಂಗ್ ಹೇಳ್ತೀನಿ ನಿಮ್ಗೆ. ಏನ್ ಸರ್ ಪ್ರೊರೋಗೇಷನ್ ಅಂದ್ರೆ? ಪ್ರೊರೋಗೇಷನ್ ಅಂದ್ರೆ ಟರ್ಮಿನೇಟ್ಸ್ ಅಂತ ಹೇಳೋದು, ಮುಕ್ತಾಯಗೊಳಿಸುವುದು ಅಷ್ಟೇ. ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ಗೊತ್ತಿರೋ ಪ್ರಕಾರ 3 ಸರಿ ಸೆಷನ್ಸ್ ನಡೀತವೆ ಅಂತ ಗೊತ್ತು. ಏನು, ಬಜೆಟ್ ಸೆಷನ್ ಆಗಿರ್ಬೋದು, ಅದೇ ರೀತಿಯಾಗಿ ಮಾನ್ಸೂನ್ ಸೆಷನ್ ಆಗಿರ್ಬೋದು, ಅಥವಾ ಚಳಿಗಾಲ ವಿಂಟರ್ ಸೆಷನ್ ಆಗಿರ್ಬೋದು. ಅಂದ್ರೆ ಬಜೆಟ್ ಸೆಷನ್, ಚಳಿಗಾಲ, ಮಳೆಗಾಲ, ಮಾನ್ಸೂನ್ ಸೆಷನ್, ವಿಂಟರ್ ಸೆಷನ್ ಅಂತ. ಒಂದು ಸೆಷನ್ ಕರೆದ ಮೇಲೆ, ಆ ಸೆಷನ್ ಮುಗಿದ್ಮೇಲೆ, ಅಂದ್ರೆ ಈ ಸೆಷನ್ ಮುಗೀತು ಅನ್ಕೊಳ್ಳಿ, ಬಜೆಟ್ ಸೆಷನ್ ಮುಗೀತು. ಓಕೆನಾ, ಬಜೆಟ್ ಸೆಷನ್ ಮುಗಿದ್ಮೇಲೆ ರಾಷ್ಟ್ರಪತಿಯವರು ಇಲ್ಲಿ ಸ್ಪೀಕರ್ ಅನ್ನೋರು ಅಡ್ಜಾರ್ಮೆಂಟ್ ಸೈನ್ ಡೈ ಅಂತ ಹೇಳಿರ್ತಾರೆ. ಅಂದ್ರೆ ಮುಗ್ದಿದೆ, ಈ ಸೆಷನ್ ಮುಗ್ದಿದೆ ಅಂತ ಹೇಳಿರ್ತಾರಲ್ವಾ, ಆ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಬಂದು ಇದನ್ನ ಪ್ರೊರೋಗೇಟ್ ಮಾಡ್ತಾರೆ, ಅಂದ್ರೆ ಟರ್ಮಿನೇಟ್ ಮಾಡ್ತಾರೆ. ಇಲ್ಲಿಗೆ ಈ ಸೆಷನ್ ಮುಗೀತು ಅಂತ ಹೇಳ್ತಕ್ಕಂಥದ್ದು, ಅದನ್ನ ಪ್ರೊರೋಗೇಷನ್ ಅಂತ. ಸಿಂಪಲ್ ಆಗಿ ಹೇಳಿದೀನಿ ಅಷ್ಟೇ ನಾನು ಪ್ರೊರೋಗೇಷನ್ ಅಂದ್ರೆ ಏನು ಅಂತ. ಪ್ರೊರೋಗೇಷನ್ ಅಂದ್ರೆ ಟರ್ಮಿನೇಟ್ ಮಾಡ್ತಕ್ಕಂಥದ್ದು, ಅಂದ್ರೆ ಮುಕ್ತಾಯಗೊಳಿಸುತ್ತಾರೆ ಅಂತ. ಅದನ್ನ ಯಾರು ಮಾಡ್ತಾವ್ರಿ ಇಲ್ಲಿ? ರಾಷ್ಟ್ರಪತಿ ಅವ್ರು ಮಾಡ್ಬೇಕು, ಇಲ್ಲಿ ಪ್ರೆಸಿಡೆಂಟ್ ಮಾಡ್ಬೇಕು. ಬಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ, ಪ್ರೊರೋಗೇಷನ್ ಆಫ್ ದಿ ಹೌಸ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಸ್ ನಾಟ್ ರಿಕ್ವೈರ್ ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಅಂದ್ರೆ ಇದನ್ನ ಟರ್ಮಿನೇಟ್ ಮಾಡ್ತಾವ್ರಲ್ವಾ, ಮುಕ್ತಾಯಗೊಳಿಸ್ತಾವ್ರಲ್ವಾ ಯಾರು? ರಾಷ್ಟ್ರಪತಿ ಅವರು. ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಅವರು ಸ್ವಂತವಾಗಿ ನಿರ್ಣಯ ತಗೋಬಹುದು ಅಂತ ಕ್ವಶನ್ ಕೊಟ್ಟವ್ರೆ. ಡಸ್ ನಾಟ್ ರಿಕ್ವೈರ್ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನ ಅಡ್ವೈಸ್ ಇಲ್ದಿರ ಅವ್ರು ಸ್ವಂತ ನಿರ್ಣಯ ತಗೋಬಹುದು ಅಂತ ಕೊಟ್ಟಿದ್ದಾರೆ. ಹೌದಾ, ಕರೆಕ್ಟಾ? ಇಲ್ಲ ಸರ್, ಆರ್ಟಿಕಲ್ 74 ಓದೋವಾಗ ನಾನು ಹೇಳ್ತಾ ಹೋಗಿದ್ದೆ ನಿಮ್ಗೆ, ನಿನ್ನೆ ಕೂಡ ಅದಕ್ಕೆ ವಿಡಿಯೋಲಿ ಹೇಳಿದ್ದೆ ನಾನು. ಏನು 74ನೇ ವಿಧಿಯ ಪ್ರಕಾರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಅವ್ರಿಗೆ, ರಾಷ್ಟ್ರಪತಿ ಅವರಿಗೆ ಏಡ್ ಮಾಡ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ನೀವ್ ಈ ತರ ನಿರ್ಣಯ ತಗೊಳ್ರಿ, ನೀವ್ ಈ ತರ ನಿರ್ಣಯ ತಗೋಬೇಕು ಅಂದ್ಬಿಟ್ಟು. ಯಾರು? ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಅಂದ್ರೆ ಪ್ರೈಮ್ ಮಿನಿಸ್ಟರ್ ನೇತೃತ್ವದಲ್ಲಿ ಕೌನ್ಸಿಲ್, ಮಂತ್ರಿ ಮಂಡಳವು ರಾಷ್ಟ್ರಪತಿ ಅವರಿಗೆ ಪ್ರತಿಯೊಂದರಲ್ಲೂ ಮಾರ್ಗದರ್ಶನ, ಈ ತರ ಮಾಡ್ರಪ್ಪ, ಆ ತರ ಮಾಡಿ, ಈ ತರ ಮಾಡಿ. ಯಾಕಂದ್ರೆ ಅವರು ನಾಮಿನಲ್ ಹೆಡ್, ರಬ್ಬರ್ ಸ್ಟಾಂಪ್ ಅಂತೆಲ್ಲ ಅಂತ ಹೋಗ್ತಿರಲ್ವಾ, ಸುಮ್ನೆ ಹೇಳಿ ರೀತಿ ಕೇಳಬೇಕು ಅವರು ಅಂತ. ಆ ರೀತಿಯಾಗಿ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಕೇಳಬೇಕು. ಇಲ್ಲೂ ಕೂಡ ಇದನ್ನ ಪ್ರೊರೋಗೇಟ್ ಮಾಡ್ಬೇಕು ಅಂತ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೇಳಿದ್ಮೇಲೆ ಇವರು ರಾಷ್ಟ್ರಪತಿ ಅವರು ಬಂದು ಪ್ರೊರೋಗೇಟ್ ಮಾಡ್ಬೇಕು. ಬಟ್ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟವನೆ, ಪ್ರೊರೋಗೇಷನ್ ಆಫ್ ದಿ ಹೌಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಸ್ ನಾಟ್ ರಿಕ್ವೈರ್. ಇಷ್ಟೇ ಚೇಂಜ್ ಮಾಡಿದಾರೆ ನೋಡ್ರಿ, ನಾಟ್ ಅನ್ನೋ ವರ್ಡ್ ಆಡ್ ಮಾಡಿದಾರೆ ಅಷ್ಟೇ. ಇಲ್ಲಿ ಡಸ್ ನಾಟ್ ರಿಕ್ವೈರ್ ಅಲ್ಲ, ಇಟ್ ರಿಕ್ವೈರ್ ದ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಗೊತ್ತಿರಬೇಕು. ಹಾಗಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಕೇವಲ ನಾಟ್ ಅನ್ನೋ ವರ್ಡ್ ಹಾಕಿದ್ದಾರೆ, ಇದು ಟ್ರ್ಯಾಪ್ ವರ್ಡ್. ಓಕೆನಾ, ಅದಾದ್ಮೇಲೆ ನೋಡ್ರಿ, ಇಲ್ಲಿ prorogation of the house is generally done after the house is adjourned sine die, but there is no bar on the president of India prorogating the house which is in the session. ಏನ್ ಸರ್ ಹಂಗಂದ್ರೆ, ಫಾರ್ ಎಕ್ಸಾಂಪಲ್ ಇದ್ರ ಪ್ರಕಾರ ಪ್ರೊರೋಗೇಷನ್ ಸಾಮಾನ್ಯವಾಗಿ ಲಾಸ್ಟ್ ಅಲ್ಲಿ ಪ್ರೊರೋಗೇಷನ್ ಮಾಡ್ತಾರೆ ಅಂತ ನಾನು ಹೇಳಿದ್ನಲ್ಲ. ಇದು ಸೆಷನ್ ಮುಗಿದ್ಮೇಲೆ ಅಡ್ಜಾರ್ಮೆಂಟ್ ಸೈನ್ ಡೈ ಅಂತ ಹೇಳ್ತಾರೆ ಅಂತ ಯಾರು? ಸ್ಪೀಕರ್ ಹೇಳ್ತಾರೆ ಅಂತ. ಅದಾದ್ಮೇಲೆ ಪ್ರೆಸಿಡೆಂಟ್ ಬಂದು ಪ್ರೊರೋಗೇಷನ್ ಮಾಡ್ತಾರೆ ಅಂತ ಗೊತ್ತಿರ್ಬೇಕು, ಟರ್ಮಿನೇಟ್ ಮಾಡ್ತಾರೆ ಅಂತ. ಅದ್ರ ಮಧ್ಯದಲ್ಲೂ ಕೂಡ ಪ್ರೆಸಿಡೆಂಟ್ ಪ್ರೊರೋಗೇಟ್ ಮಾಡಬಹುದು. ಈಗ ಸೆಷನ್ ನಡೀತಿರುತ್ತೆ, ಫಾರ್ ಎಕ್ಸಾಂಪಲ್ ಬಜೆಟ್ ಸೆಷನ್ ನಡೀತಿರುತ್ತೆ, ಆ ಮಧ್ಯದಲ್ಲಿ ಬಂದು ಇನ್ನ ನಡೀತಿರುತ್ತಲ್ಲ, ಇನ್ನೊಂದು 60 days ನಡೀತಿರೋದಂತ ಇರುತ್ತೆ, ಬಟ್ ಮಧ್ಯದಲ್ಲೇ ಇಂಟರ್ಫಿಯರ್ ಆಗಿ ಪ್ರೊರೋಗೇಟ್ ಕೂಡ ಮಾಡಬಹುದು. ಯಾರಿಗೆ? ಪ್ರೆಸಿಡೆಂಟ್ಗೆ. ಆ ತರ ಅಂದ್ರೆ ಯಾವುದೇ ಕಾರಣಕ್ಕೂ ನೋ ಬಾರ್ ಅಂತ ಕೊಟ್ಟವನೆ. ನೋ ಬಾರ್ ಅಂದ್ರೆ ಪ್ರೆಸಿಡೆಂಟ್ ಏನು ಅಡ್ಡ ಇಲ್ಲ ಆ ತರ ಮಾಡೋದಕ್ಕೆ. ಹೌದು, ಈಗ ಫಾರ್ ಎಕ್ಸಾಂಪಲ್ ಒಂದು ಸೆಷನ್ ನಡೀತಾ ಇರುತ್ತೆ, ಮಳೆಗಾಲ ಚಳಿಗಾಲದ ಅಧಿವೇಶನ ನಡೀತಾ ಇರೋ ಸಂದರ್ಭದಲ್ಲಿ ಇನ್ನ ಇರುತ್ತದು ಒಂದು 60 days ಇರುತ್ತೆ ಅನ್ಕೊಳ್ಳಿ. ಆ 60 days ಒಂದು 20 days ಮಾತ್ರ ಮುಗ್ದಿರುತ್ತೆ, 20 ದಿನಗಳ ಮಾತ್ರ ಮುಗ್ದಿರುತ್ತೆ. ಬಂದು ಪ್ರೆಸಿಡೆಂಟ್ ಬಂದು ಪ್ರೊರೋಗೇಟ್ ಮಾಡಬಹುದು, ಟರ್ಮಿನೇಟ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಾಡಬಹುದು, ಯಾಕಂದ್ರೆ ಅವ್ರಿಗೆ ಏನು ಅಡ್ಡ ಪಡಿಸೋ ಹಾಗಿಲ್ಲ ಅವ್ರನ್ನ. ನೋ ಬಾರ್, ಅವ್ರಿಗೆ ಏನು ಬಾರ್ ಅನ್ನೋದಿಲ್ಲ, ಅವ್ರಿಗೆ ಯಾರು ಅಡ್ಡ ಪಡಿಸೋದಿಲ್ಲ. ಆಯ್ತು, ಪ್ರೊರೋಗೇಟ್ ಮಾಡಬಹುದು. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಮೇರೆಗೆ ಅವರು ಪ್ರೊರೋಗೇಟ್ ಟರ್ಮಿನೇಟ್ ಮಾಡಬಹುದು. ಹಾಗಾದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಇಲ್ಲಿ ರೈಟ್ ಆಗುತ್ತೆ. ಅವ್ರಿಗೆ ಯಾರು ಕೂಡ ಅಡ್ಡ ಪಡಿಸೋ ಹಾಗಿಲ್ಲ ಅಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಕೂಡ ಇಂಟರ್ಫಿಯರ್ ಆಗಿ ಅವರು ಮಾಡಬಹುದು ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟವ್ರು ನೋಡ್ರಿ, ಇಲ್ಲಿ ಡಿಸಲ್ಯೂಷನ್ ಆಫ್ ದ ಹೌಸ್ ಇಸ್ ಡನ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಡಿಸಲ್ಯೂಷನ್ ಅಂದ್ರೆ ವಿಸರ್ಜನೆ ಮಾಡುವುದು. ಯಾರು ಮಾಡೋದು? ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿ ಅವ್ರು ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಹೂ ಸೇವ್ ಇನ್ ದ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಡಸ್ ನಾಟ್ ಆನ್ ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ನಾನು ಫಸ್ಟ್ ಸ್ಟೇಟ್ಮೆಂಟ್ ಹೇಳುವಾಗ ಹೇಳ್ತಿದ್ದೆ, ಏನೇ ಕೆಲಸ ಮಾಡೋ ರಾಷ್ಟ್ರಪತಿ ಅವರು ಅವ್ರಿಗೆ
ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಮಂತ್ರಿ ಮಂಡಲ ಅನ್ನೋದು ಸಲಹೆ ಕೊಡ್ತಿರ್ತಾರೆ ಈ ರೀತಿ ಮಾಡಿ ಅಂತ. ಬಟ್ ಇಲ್ಲಿ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಬೋದು ನೀವು ಏನಂತ, ಡಿಸಲ್ಯೂಷನ್ ಆಫ್ ದ ಲೋಕಸಭಾ ಇಸ್ ಡನ್ ಬೈ ದ ಪ್ರೆಸಿಡೆಂಟ್, ರಾಷ್ಟ್ರಪತಿಯವರು ವಿಸರ್ಜನೆ ಮಾಡ್ತಿದ್ದಾರೆ. ಬಟ್ ಆದ್ರೆ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ, ಒಂದಷ್ಟು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಕೌನ್ಸಿಲ್ ಆಫ್ ಮಂತ್ರಿ ಮಂಡಲ ಅಡ್ವೈಸ್ ಇಲ್ದೇನೂ ಅವ್ರು ಕೆಲಸ ಮಾಡ್ಬೋದು, ಅವರ ತನ್ನ ಕರ್ತವ್ಯನ ಮಾಡ್ಬೋದು ಅಂತೆ. ಫಾರ್ ಎಕ್ಸಾಂಪಲ್ ಮಾಡ್ಬೋದು, ಇದು ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿದೆ. ಏನಂತ, ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ ಇರ್ತಾರಲ್ವಾ, ಯಾರು ಪ್ರೈಮ್ ಮಿನಿಸ್ಟರ್ ಪಿ ಎಂ ಇರ್ತಾರಲ್ವಾ, ಯಾವಾಗ ಪಿ ಗೆ ಮೆಜಾರಿಟಿ ಅನ್ನೋದು ಇರೋದಿಲ್ವೋ, ಅಂದ್ರೆ ನೋ ಕಾನ್ಫಿಡೆನ್ಸ್ ಅನ್ನೋದು ಅವರು ಆ ಹೌಸ್ ಅಲ್ಲಿ ಲೋಕಸಭಾದಲ್ಲಿ ಇರ್ತಕ್ಕಂಥವ್ರಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಇರೋದಿಲ್ವೋ, ಅಂದ್ರೆ ಮೆಜಾರಿಟಿ ಮೆಂಬರ್ ಸಪೋರ್ಟ್ ಮಾಡ್ಬೇಕು ಪಿ ಗೆ, ಒಂದು ಗೌರ್ಮೆಂಟ್ ನಡಿಬೇಕು ಅಂತ ಸಂದರ್ಭದಲ್ಲಿ. ಬಟ್ ಯಾವಾಗ ಪಿ ಗೆ ಸಪೋರ್ಟ್ ಇರೋದಿಲ್ವೋ ಅಂತ ಸಂದರ್ಭದಲ್ಲಿ ಪಿ ಎಂ ಏನೇ ಹೇಳಿ, ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗಿರ್ಬೋದು, ಪಿ ಎಂ ಆಗಿರ್ಬೋದು, ಏನೇ ಹೇಳಿರ್ಬೋದು, ಅದನ್ನ ರಾಷ್ಟ್ರಪತಿಯವರು ಕೇಳ್ದಿನೋ ಇರ್ಬೋದು ಅದು ಕೊಟ್ಟಿದ್ದಾರೆ. ಅಂದ್ರೆ ಯಾವಾಗ ರಾಷ್ಟ್ರಪತಿಯವರು ಪಿ ಎಂ ಆಗ್ಲಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮಂತ್ರಿ ಮಂಡಲ ಆಗಿರ್ಬೋದು ಹಾಗೂ ಪಿ ಎಂ ಮಾತು ಕೇಳಬೇಕು ಅಂತ ಸಂದರ್ಭ, ಯಾವಾಗ ಕೇಳಬೇಕು ಅಂದ್ರೆ ಅವ್ರಿಗೆ ಮೆಜಾರಿಟಿ ಅನ್ನೋದು ಇರಬೇಕು ಎಲ್ಲಿ, ಲೋಕಸಭಾದಲ್ಲಿ. ಬಟ್ ಆದ್ರೆ ಯಾವಾಗ ಲೋಕಸಭಾದಲ್ಲಿ ಮೆಜಾರಿಟಿ ಅನ್ನೋದು ಇರೋದಿಲ್ವೋ, ಅವರು ರಾಷ್ಟ್ರಪತಿಯವರು ಸ್ವಂತ ನಿರ್ಣಯವನ್ನು ತಗೋಬಹುದು. ಯಾವಾಗ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮಾತ್ರ ಅವ್ರ ಅಡ್ವೈಸ್ ಅನ್ನು ಕೂಡ ಮೀರ್ಬೋದು ಅಂತ ಗೊತ್ತಿರ್ಬೇಕು ನಿಮ್ಗೆ. ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಏನು, ವಿಸರ್ಜನೆ ಮಾಡಬಹುದು ಲೋಕಸಭಾನ, ಓಕೆ, ಅದು ಯಾರ ಕೈಲಿ ಇರ್ತೈತೆ, ಪ್ರೆಸಿಡೆಂಟ್ ಕೈಲಿ ಇರ್ತೈತೆ. ಬಟ್ ಆದ್ರೆ ಟು ಸೇವ್ ಇನ್ ದ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸ್, ಯಾವುದೋ ಒಂದು ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ವಿತೌಟ್ ಆನ್ ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಕೌನ್ಸಿಲ್ ಆಫ್ ಅಡ್ವೈಸ್ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಮಂತ್ರಿ ಮಂಡಲ ಅಡ್ವೈಸ್ ಮೀರಿ, ಅಂದ್ರೆ ಅವ್ರು ಇಲ್ದಿರನು ಇವ್ರು ಕೆಲಸ ಮಾಡಬಹುದು ಅಂತ ಕ್ವಶನ್ ಕೊಟ್ಟವ್ರೆ. ಅಂದ್ರೆ ಇದು ಆಗುತ್ತೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಇದೆಲ್ಲ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ, ಆರ್ಟಿಕಲ್ ಬೈ ಆರ್ಟಿಕಲ್ ನೀವು ವಿಧಿ, ಒಂದು ವಿಧಿ ಇನ್ನೊಂದು ವಿಧಿ ಅಂತ ಓದ್ತಾ ಹೋದಂತ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ನಿಮ್ಗೆ. ನಾನು ಹೇಳಿದ್ದೆ ಅವತ್ತೆಲ್ಲ, ಏನು ಸಂಸತ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ 79ನೇಯಿಂದ 122ನೇ ವಿಧಿವರೆಗೂ ಸಂಸತ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಈ ಒಂದೊಂದು ಆರ್ಟಿಕಲ್ ನೀವು ಅಬ್ಸರ್ವ್ ಮಾಡ್ತಾ ಹೋದಂತ ಎಲ್ಲೋ ಅಂತ ಪಾಯಿಂಟ್ಸ್ ಕೊಟ್ಟಿರ್ತಾರೆ ಈ ಕ್ಲಾಸ್, ಅದನ್ನ ನಾವೇನ್ ಮಾಡ್ಬೇಕು, ಓದ್ಬೇಕು, ರಿವಿಷನ್ ಮಾಡ್ಬೇಕು, ಫಸ್ಟ್ ಅರ್ಥ ಮಾಡ್ಕೋಬೇಕು ಏನ್ ಹೇಳಿದ್ದಾರೆ ಅಂತ ಬಿಟ್ಟು ಅದನ್ನ ಒಂದ್ 4ರಿಂದ 5 ಸತಿ ರಿವಿಷನ್ ಮಾಡಿದ ಸಂದರ್ಭದಲ್ಲಿ ಅವ್ರು ಏನೇ ಕೊಡ್ಲಿ ಸ್ಟೇಟ್ಮೆಂಟ್, ಅದು ರೈಟ್ ಆರ್ ರಾಂಗ್ ಅಂತ ನಾವು ಎಕ್ಸಾಮ್ ಅಲ್ಲಿ ಕನ್ಸಿಡರ್ ಮಾಡ್ಕೋಬಹುದು. ಅಂದ್ರೆ ಇಲ್ಲಿ ರೈಟ್ ಆಗಿರುತ್ತೆ, ಈ ಸ್ಟೇಟ್ಮೆಂಟ್ ಕೂಡ ರೈಟ್ ಆಗಿರುತ್ತೆ, ಈ ಸ್ಟೇಟ್ಮೆಂಟ್ ರೈಟ್ ಆಗಿರುತ್ತೆ, ಬಟ್ ಇಲ್ಲಿ ರಾಂಗ್ ಆಗಿರುತ್ತೆ ಅಂತ ಗೊತ್ತಿರ್ಲಿ. ಓಕೆನಾ. ಆನ್ಸರ್ ಬಂದು ಏನಾಗಿರುತ್ತೆ ಇದಕ್ಕೆ 2 ಮತ್ತು 3 ಅಂತ ಆಗಿರುತ್ತೆ. ನೋಡೋಣ ಆನ್ಸರ್ ಏನಾಗಿದೆ ಅಂತ. ಆನ್ಸರ್ ಬಂದು 2 ಮತ್ತು 3 ಆನ್ಸರ್. ಸರ್ ಹಾಗಾದ್ರೆ ಏನ್ ತಿಳ್ಕೋಬೇಕು ಸರ್ ಇದರಲ್ಲಿ, ಪಾರ್ಲಿಮೆಂಟ್ ಅನ್ನೋ ಚಾಪ್ಟರ್ ಭಾರಿ ಇಂಪಾರ್ಟೆಂಟ್. ಏನು, ಪಾರ್ಲಿಯಾಮೆಂಟ್ ಅನ್ನೋದು ಚಾಪ್ಟರ್, ಸಂಸತ್ತು ಅನ್ನೋದು ಚಾಪ್ಟರ್ ನಮ್ಮ ಪೊಲಿಟಿಯಲ್ಲಿ, ಕಾನ್ಸ್ಟಿಟ್ಯೂಷನ್ ಮತ್ತು ಪೊಲಿಟಿಯಲ್, ರಾಜಕೀಯ ಮತ್ತು ಸಂವಿಧಾನದಲ್ಲಿ ಇದು ಭಾರಿ ಇಂಪಾರ್ಟೆಂಟ್ ಟಾಪಿಕ್. ಮೂಲಭೂತ ಹಕ್ಕು ಯಾವ ರೀತಿ ಇಂಪಾರ್ಟೆಂಟ್, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಗೊತ್ತಿರಲಿ. 2ರಿಂದ 3 ಕ್ವಶನ್ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ನೋಡ್ಬೋದು ನೀವು ಪಾರ್ಲಿಮೆಂಟ್ ಬಗ್ಗೆ, ಅದು ಗೊತ್ತಿರಬೇಕು. ಅದಾದ್ಮೇಲೆ ನಾನು ಆಗ್ಲೇ ಹೇಳಿದ್ನಲ್ವಾ, ಭಾಗ 5ರಲ್ಲಿ ಅಂದ್ರೆ ಪಾರ್ಟ್ 5 ಅಲ್ಲಿ ಬರುತ್ತೀವಲ್ಲ, ಪಾರ್ಲಿಮೆಂಟ್ ಯೂನಿಯನ್ ಗವರ್ನಮೆಂಟ್ ಅಂತ ಬರುತ್ತೆ ಭಾಗ 5ರಲ್ಲಿ. ಆ ಪಾರ್ಟ್ 5 ಅಲ್ಲಿ 3 ತರ ಬರುತ್ತೆ, ಕಾರ್ಯಾಂಗ ಅಂತ ಬರುತ್ತೆ, ಶಾಸಕಾಂಗ ಅಂತ ಬರುತ್ತೆ, ನ್ಯಾಯ ಅಂದ್ರೆ ಜುಡಿಷರಿ ಅಂತ ಬರುತ್ತೆ. ಅವು ಆರ್ಟಿಕಲ್ ಸಮೇತ ನಿಮ್ಗೆ ಗೊತ್ತಿರಬೇಕು, ಕ್ಲಾಸ್ ಬೈ ಕ್ಲಾಸ್ ಗೊತ್ತಿರಬೇಕು. ಗೊತ್ತಿರೋದ್ರಿಂದ ನೀವೇನ್ ಮಾಡ್ಬೇಕು, ಇಂಥ ಕ್ವಶನ್ ಆನ್ಸರ್ ಮಾಡ್ಬೋದು. ಯಾಕಂದ್ರೆ ಸ್ವಲ್ಪ ಅವರು ಸೂಕ್ಷ್ಮವಾಗಿ ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿರೋ ವರ್ಡ್ಸ್ ಕೊಟ್ಟಿರೋದು ಅವರು, ಇನ್ನ ಬೇರೆ ವರ್ಡ್ಸ್ ಹಾಕಲ್ಲ ಇಲ್ಲಿ ಎಕ್ಸಾಮ್ ಅಲ್ಲಿ. ಓಕೆನಾ, ಅಷ್ಟೇ ನಿಮ್ಗೆ ಗೊತ್ತಿರ್ಬೇಕು. ಹಾಗಾದ್ರೆ ಸರ್ ಇವೆಲ್ಲ ನಾವ್ ಯಾವ ರೀತಿಯಾಗಿ ಓದ್ಬೇಕು ಸರ್, ನೀವೇನೋ ತುಂಬಾ ಡಿಫಿಕಲ್ಟಿ ಕ್ವಶನ್ ಹಾಕ್ಬಿಟ್ಟಿದ್ದೀರಾ ಸರ್ ಅಂತ ಸ್ವಲ್ಪ ಜನಕ್ಕೆ ಅನ್ಸ್ಬೋದು. ಹೊಸದಾಗಿ ಓದಿರೋರ್ಗೆ ಏನ್ಸುತ್ತೆ, ಇವೆಲ್ಲ ನೋಡಿದ ತಕ್ಷಣ ಏನಪ್ಪ ಇಂಥ ಕ್ವಶನ್ಸ್ ಕೇಳ್ಬಿಡ್ತಾರ, ನಾವು ಓದ್ಬೋದಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂದ್ರೆ ಖಂಡಿತ ಓದ್ಬೋದು. ಬಟ್ ಓದಿದ್ರೆ ಭಾರಿ ಈಸಿ. ಬಟ್ ಯಾವ ರೀತಿಯಾಗಿ ಓದ್ಬೇಕು ಸರ್, ಇವೆಲ್ಲ ಎಲ್ಲಿ ಸಿಗ್ತವೆ ಸರ್, ನಮ್ಗೆ ಯಾವ ಬುಕ್ ಓದ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ನಮ್ಗೆ ಏನಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅಂತ ಆಸೆ ಇದೆ ಸರ್, ಬಟ್ ಯಾವ ರೀತಿಯಾಗಿ ಓದ್ಬೇಕು, ನಮ್ ರೈಟ್ ಡೈರೆಕ್ಷನ್ ಎಲ್ಲೂ ಸಿಗ್ತಿಲ್ಲ ಸರ್ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಇಂಥ ಕೋರ್ಸ್ ಗಳಿಗೆ ಜಾಯ್ನ್ ಆಗ್ಬೇಕು. ನೀವೇನಾದ್ರೂ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಸೆ ಇದ್ರೆ, PSI ಬಗ್ಗೆ ಆಸೆ ಇದ್ರೆ, ಅಥವಾ ಬೇರೆ ಗ್ರೂಪ್ ಸಿ ಪೇಪರ್ ಏನಾದ್ರು ಓದ್ತಿದೀನಿ ಅಂದ್ರೆ ನೀವೇನ್ ಮಾಡ್ಬೇಕು, ನಮ್ಮಲ್ಲಿ ಒಂದು ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ. ಯಾವಾಗ 17 ಮತ್ತೆ 7ನೇ ತಾರೀಕು ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಆ ಬ್ಯಾಚ್ ಏನಾಗಬೇಕು, ನೀವು ಜಾಯ್ನ್ ಆಗ್ತಾ ಹೋಗ್ಬೇಕಾಗುತ್ತೆ. ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಕ್ಲಾಸಸ್ ಸಿಗುತ್ತೆ. ನಾಟ್ ಓನ್ಲಿ ಇಲ್ಲಿ ನಾನು ಪೊಲಿಟಿ ಮಾತ್ರ ನಿಮ್ಗೆ ಕ್ವಶನ್ಸ್ ಕೊಡ್ತಾ ಇನ್ನಷ್ಟೇ ಇಲ್ಲ, ಪೊಲಿಟಿ ಒಂದೇ ಅಲ್ಲ, ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಸ್ಟ್ಯಾಟಿಕ್ GK ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಎಲ್ಲ ಪ್ರತಿ ಒಂದನ್ನು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅನ್ನೋದು ಸಿಗುತ್ತೆ ನಿಮ್ಗೆ. ಅದಾದ್ಮೇಲೆ ನೀವೇನ್ ಮಾಡ್ತೀರಾ, ಅದನ್ನ ಒಂದೇ ಅಲ್ವಾ, ಅದಾದ್ಮೇಲೆ ಕರೆಂಟ್ ಅಫೇರ್ಸ್ ಕೂಡ ಸಿಗುತ್ತೆ, ಮೆಂಟರ್ಶಿಪ್ ಅನ್ನೋದು ಸಿಗುತ್ತೆ. ಎಷ್ಟು ಇಂಪಾರ್ಟೆಂಟ್, ಯಾಕಂದ್ರೆ ಇದು ಆಲ್ಮೋಸ್ಟ್ ಟೈಮ್ ಹಿಡಿಯುತ್ತೆ ಇಂಥವೆಲ್ಲ ಎಕ್ಸಾಮ್ ಪ್ರಿಪೇರ್ ಆಗೋದು ನಿಮ್ಗೆ. ಮೆಂಟರ್ಶಿಪ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ಸಕ್ಸಸ್ ಅಂತ ಹೇಳ್ತಾರಲ್ವಾ, ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಿಮಗೆ ಮೆಂಟರ್ಶಿಪ್ ಕರೆಕ್ಟ್ ಆಗಿರುತ್ತಾ, ಒಬ್ಬ ಇದರಲ್ಲಿ ಏನೋ ಕಾಂಪಿಟೇಟಿವ್ ಎಕ್ಸಾಮ್ ಓದಿರತಕ್ಕಂಥವ್ರು, ಎಕ್ಸ್ಪೀರಿಯನ್ಸ್ ಇರತಕ್ಕಂಥವ್ರು ನಿಮಗೆ ಮೆಂಟರ್ಶಿಪ್ ಮಾಡ್ಬೇಕಾಗಿರುತ್ತೆ. ಅದಾದ್ಮೇಲೆ ನೀವು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಡಿಸ್ಕಸ್ ಅದಾದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಒಂದಷ್ಟು ಸೆಟ್ ಆಫ್ ಪೇಪರ್ಸ್ ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಇವಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಎಕ್ಸಾಮ್ಗೆ ಎಲಿಜಿಬಲ್ ಇರ್ತೀರಾ. ಹಂಗನ್ಬಿಟ್ಟು ಸರ್ ನೋಟಿಫಿಕೇಶನ್ ಆಗ್ಲಿ ಸರ್ ಆಮೇಲೆ ಜಾಯ್ನ್ ಆಗ್ತಂದ್ರೆ ಖಂಡಿತ ಅದು ನೀವು ಮಾಡೋದು ದೊಡ್ಡ ತಪ್ಪು. ಯಾಕಂದ್ರೆ ನೋಟಿಫಿಕೇಶನ್ ಆದ್ಮೇಲೆ ಅವ್ರು ಆಲ್ಮೋಸ್ಟ್ 2 ಮಂತ್ಸ್ 3 ಮಂತ್ಸ್ ಗ್ಯಾಪ್ ಕೊಡ್ತಾರೆ, 1 ಮಂತ್ ಗ್ಯಾಪ್ ಕೊಡ್ತಾರೆ ಅನ್ಕೊಳ್ಳಿ. 1 ಮಂತ್ಗೆ ಇವೆಲ್ಲ ಓದಕ್ಕಾಗುತ್ತಾ, ನಾನು ಆಗ್ತಿರೋ ಕ್ವಶನ್ಸ್ ನೀವು ಸಾಲ್ವ್ ಮಾಡಕ್ಕಾಗುತ್ತಾ 1 ಮಂತ್ ಅಲ್ಲಿ? ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ಫಸ್ಟ್ ಕ್ಲಾಸಸ್ ಕೇಳಬೇಕು, ಅದು ನೋಟ್ಸ್ ಮಾಡ್ಕೋಬೇಕು, ಒಂದು 4 to 5 ಟೈಮ್ಸ್ ರಿವಿಷನ್ ಮಾಡಿದ್ರೆ ಮಾತ್ರ ಇಂಥ ಕ್ವಶನ್, ಇಂಥ ಎಕ್ಸಾಮ್ಸ್ ನ ಟಾರ್ಗೆಟ್ ಮಾಡಬಹುದು. ಯಾವುದೇ ಎಕ್ಸಾಮ್ ಇರೋದು, PC ಇಂದ DC ಎಕ್ಸಾಮ್ ಆಗಿರ್ಬೋದು,
ಒಂದು ಮಿನಿಮಮ್ 6 ಮಂತ್ಸ್ ಪ್ರಿಪರೇಷನ್ ಬೇಕೇ ಬೇಕಾಗುತ್ತೆ. ಅದೇ ರೀತಿ ಸರ್ ನನಗೆ KS ಆಗ್ಬೇಕು ಅಂತ ಆಸೆ ಇದೆ ಸರ್, ಇತ್ತೀಚೆಗೆ KS ನೋಟಿಫಿಕೇಶನ್ ಆಗ್ತಿದೆಯಲ್ಲ ಸರ್, ನೆಕ್ಸ್ಟ್ ಆಗುತ್ತೆ ಅಂತ, ಈಗ 384 ರಿಸಲ್ಟ್ ಆದ್ಮೇಲೆ KS ನೋಟಿಫಿಕೇಶನ್ ಆಗುತ್ತೆ ಸರ್ ಅಂತ ಹೇಳ್ತಿದ್ದಾರೆ ಎಲ್ಲಾ ಕಡೆ. ನನಗೆ KS ಆಗ್ಬೇಕು ಅಂತ ಆಸೆ ಇದೆ ಸರ್ ಅಂದ್ರೆ ನಮ್ಮಲ್ಲಿ KS ಬ್ಯಾಚ್ ಕೂಡ ಅಡ್ಮಿಷನ್ ಓಪನ್ ಇದೆ. ಬಟ್ ನೀವೇನ್ ಮಾಡ್ಬೇಕು, ಈ ಕೊಟ್ಟಿರ್ತಕ್ಕಂಥ ನಂಬರ್ಸ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಮಾಡ್ತಾ ಹೋದ್ರೆ ಅವರು ನಿಮಗೆ ಅವಕಾಶ ಕೊಡ್ತಾ ಹೋಗ್ತಾರೆ. ಬಟ್ ಎರಡು ಕೂಡ ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಕೂಡ ಇದು ಸಬ್ಜೆಕ್ಟ್ಸ್ ಇರ್ತಾ ಹೋಗ್ತದೆ KS ಬಗ್ಗೆ. ಕಂಪ್ಲೀಟ್ ಇಲ್ಲೂ ಕೂಡ ಏನು ಓನ್ಲಿ ಫಾರ್ ಪ್ರಿಲಿಮ್ಸ್ ಬಗ್ಗೆ ಫೋಕಸ್ ಮಾಡಲ್ಲ, ಪ್ರಿಲಿಮ್ಸ್ ಮೇನ್ಸ್ ಇವನ್ ಇಂಟರ್ವ್ಯೂ ಬಗ್ಗೆನೂ ಫೋಕಸ್ ಮಾಡ್ತಾ ಹೋಗ್ತಾರೆ ಇಲ್ಲಿ. ಯಾಕಂದ್ರೆ ನಮ್ ರ್ಯಾಂಕ್ ಡಿಸೈಡ್ ಮಾಡೋದು ಪ್ರಿಲಿಮ್ಸ್ ಅಲ್ಲ, ಮೇನ್ಸ್ ಡಿಸೈಡ್ ಆಗ್ತಾ ಇರುತ್ತೆ. ನಾವು ಮೇನ್ಸ್ ಅಲ್ಲಿ 5 ಪೇಪರ್ ಹೆಂಗ್ ಬರೀತೀವಿ ಅದ್ರ ಮೇಲೆ ಆನ್ಸರ್ ಡಿಪೆಂಡ್ ಆಗಿರುತ್ತಲ್ವಾ. ಆ ಮೇನ್ಸ್ ಯಾವ ರೀತಿಯಾಗಿ ಬರೀಬೇಕು, ಪ್ರಿಲಿಮ್ಸ್ ಅಲ್ಲಿ ಯಾವ ರೀತಿ ಬರುತ್ತೋ, ಇಂಟಿಗ್ರೇಟೆಡ್ ಸಬ್ಜೆಕ್ಟ್ಸ್ ಯಾವ್ಯಾವ ಇದಾವೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್, ಅಥವಾ ಎಕ್ಸ್ಕ್ಲೂಸಿವ್ ಫಾರ್ ಮೇನ್ಸ್ ಗೆ ಸಬ್ಜೆಕ್ಟ್ಸ್ ಯಾವ್ಯಾವ ಇದಾವೆ, ಅದನ್ನ ಯಾವ ರೀತಿಯಾಗಿ ಅಪ್ರೋಚ್ ಆಗಬೇಕು, ಆನ್ಸರ್ ರೇಟಿಂಗ್ ಯಾವ ರೀತಿಯಾಗಿ ಬರೀಬೇಕು, ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಒಳ್ಳೇದು, ಯಾವ ರೀತಿಯಾಗಿ ಪ್ರಿಲಿಮ್ಸ್ ಕ್ವಶನ್ ಯಾವ ಲೆವೆಲ್ ಆಗಿ ಕೇಳ್ತಾವ್ರೆ, ಪ್ರಿಲಿಮ್ಸ್ ಕ್ವಶನ್ KS ಅನ್ನೋದು ಗ್ರೂಪ್ ಎ ಜಾಬ್ ಯಾವ ರೀತಿಯಾಗಿ ಕೇಳ್ತಾರೆ ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಏನು ಈ ಬ್ಯಾಚ್ ಸೇರ್ತಾ ಹೋದ್ರೆ ಎಲ್ಲ ಅರ್ಥ ಆಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಏನ್ ಮಾಡ್ಬೇಕು, ಇಲ್ಲಿ ಕೊಡ್ತಕ್ಕಂಥ ನಂಬರ್ಸ್ಗೆ, ಯಾರು ESA ಬ್ಯಾಚ್ ಅವ್ರಿಗೆ ಇಲ್ಲಿದೆ ನಂಬರ್ಸ್ ಇದೆ, ಈ ನಂಬರ್ಸ್ಗೆ ಏನ್ ಮಾಡ್ಬೇಕು ನೀವು, ಈ ನಂಬರ್ಸ್ಗೆ ನೀವು ಮೆಸೇಜ್ ಮಾಡ್ತಾ ಹೋದ್ರೆ ಅವರು ನಿಮ್ಗೆ ಅಡ್ಮಿಷನ್ ಮಾಡ್ಕೊಂತಾರೆ. ಇದಾದ್ಮೇಲೆ ಇಲ್ಲ KS ಬ್ಯಾಚ್ ಸೇರ್ಬೇಕು ಅಂದ್ರೆ ಇಲ್ಲಿ ಒಂದು ನಂಬರ್ ಇದೆಯಲ್ಲ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದಿಷ್ಟು ಏನಂದ್ರೆ ಒಂದಷ್ಟು ಈ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ ಕಂಪ್ಲೀಟ್ ಕೋರ್ಸ್ ಆಗೋದು ಇಲ್ಲಿ ಸಿಗುತ್ತೆ ಈ ಬ್ಯಾಚಸ್ ಅಲ್ಲಿ. ಓಕೆನಾ. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. 3 ಕ್ವಶನ್ ನೋಡಿದ್ರಲ್ಲ ನಾವು, 4th ಕ್ವಶನ್ ಏನ್ ಹೇಳಿದೆ ನೋಡೋಣ. ಏನ್ ಸರ್ ಇಲ್ಲಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ನಾರಿ ಶಕ್ತಿ ವಂದನ್ ಅಧಿನಿಯಂ. ಎಲ್ಲೋ ಕೇಳ್ದಂಗಿದೆಯಲ್ಲ ಸರ್ ವರ್ಡ್ ಇದು, ಎಲ್ಲಿದೆ? 106ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ, 106 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ಯಾವಾಗಪ್ಪ? 2023 ಬಂದಿತ್ತಲ್ವಾ, ಅದಕ್ಕೆ 2024 ಕ್ವಶನ್ ಆಗಿದೆ ಇದು UPSC ಅಲ್ಲಿ. ಅಂದ್ರೆ ನಾವ್ ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು, ರೀಸೆಂಟ್ ಆಗಿ ಯಾವ್ದಾದ್ರು ಅಮೆಂಡ್ಮೆಂಟ್ ಬಂತ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ನಮ್ಗೆ ಇರಬೇಕು. ಈಗ ಇತ್ತೀಚೆಗೆ ಒಂದು ಬಿಲ್ ಅಂತ ಬಂದಿತ್ತು, ಕರಪ್ಟ್ ನೇತಾ ಬಿಲ್ ಅಂತೆಲ್ಲ ಬರುತ್ತೆ ನಿಮ್ಗೆ, ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಬಿಲ್ ಏನಾಗುತ್ತೆ, ಆ ಬಿಲ್ ಅಲ್ಲಿ ಏನಿದೆ ಪ್ರಾವಿಷನ್ಸ್, ಇವನ್ ನಾರಿ ಶಕ್ತಿ ವಂದನ ಅಧಿನಿಯಂ ಲೇಟೆಸ್ಟ್ ಇದೆ ಬರೋದು, 106 ಆಕ್ಟ್ ಅಲ್ಲಿ ಇದೆ ಬರ್ತಕ್ಕಂಥದ್ದು. ಈ ಆಕ್ಟ್ ಅಲ್ಲಿ ಏನೇನಿರುತ್ತೆ, ಪ್ರಾವಿಷನ್ ಏನಿರುತ್ತೆ, ಇದು ಈ ನೆಕ್ಸ್ಟ್ ಎಕ್ಸಾಮ್ ಬರ್ತಲ್ಲ ಅದಕ್ಕೂ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇವೆಲ್ಲ ರಿಸರ್ವೇಶನ್ ಫಾರ್ ದ ವುಮೆನ್ ಗೆ ರಿಸರ್ವೇಶನ್ ಕೊಡ್ತಕ್ಕಂಥದ್ದು. ವುಮೆನ್ ಅಂದು ಹೈ ಯೀಲ್ಡಿಂಗ್ ಟಾಪಿಕ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೀಕ್ ಹೋದ್ರು ನೀವು. ಓಕೆನಾ. ಅದ್ರ ಬಗ್ಗೆ ಏನ್ ಮಾಡ್ಬೇಕು ನಾವು, ಇದ್ರ ಬಗ್ಗೆ ಫೋಕಸ್ ಮಾಡ್ಬೇಕು. ಈ ಆರ್ಟಿಕಲ್ ಏನ್ ಹೇಳುತ್ತೆ, ಇದು ಏನ್ ಹೇಳುತ್ತೆ, ಪ್ರಾವಿಷನ್ಸ್ ಏನ್ ಹೇಳ್ತವೆ 106ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ಅಂತ ಹೇಳ್ತೇನೆ. ಓಕೆ, ಬಟ್ ಇಲ್ಲಿ ಕ್ವಶನ್ ಏನ್ ಕೊಟ್ಟಿದ್ದಾರೆ ಸರ್, ಹಾಗಾದ್ರೆ ನೋಡ್ತಾ ಹೋಗೋಣ. ಪ್ರಾವಿಷನ್ ವಿಲ್ ಬಿ ಕಮ್ ಇನ್ ಟು ಎಫೆಕ್ಟ್ ಆನ್ 18th ಲೋಕಸಭಾ, ಅಂದ್ರೆ 18ನೇ ಲೋಕಸಭೆಯಿಂದ ಇದು ಜಾರಿಗೆ ಬರುತ್ತೆ ಅಂತ ಕ್ವಶನ್ ಕೊಟ್ಬಿಟ್ಟವ್ರೆ. ಹೌದಾ? ಹಾಗಾದ್ರೆ ಸರ್ ನಮ್ಗೆ ಗೊತ್ತಿರೋ ಪ್ರಕಾರ 2023 ಎಲೆಕ್ಷನ್ ನಡೀತು, ಅದೇ ಸರ್ 18ನೇ ಲೋಕಸಭಾ. ಬಟ್ ಅಲ್ಲಿ ಎಲ್ಲೂ ಜಾರಿಗೆ ತಂದಿಲ್ಲ ಸರ್ ಅದು, ಏನೋ 106ನೇ ಸಂವಿಧಾನ ತಿದ್ದುಪಡಿ. ಬಟ್ ಇಲ್ಲಿ ಕ್ವಶನ್ ನೋಡ್ರೆ ಜಾರಿಗೆ ತಂದಿದ್ದಾರೆ ಅಂತ ಕ್ವಶನ್ ಕೊಟ್ಟವನೆ. ಹಾಗಾದ್ರೆ ಏನಾಗಿರ್ತಿದ್ದು, ಜಾರಿಗೆ ಬರೋದಿಲ್ಲ. ಅಂದ್ರೆ ಒಂದೇದ್ ಏನಾಗಿರುತ್ತೆ, ಒಂದೇದ್ ಎಲ್ಲೆಲ್ಲಿ ಇದೆಯೋ, ಯಾಕಂದ್ರೆ ಕರೆಕ್ಟ್ ಮಾತ್ರ ಕೇಳಿದಾರೆ ಅಲ್ಲಿ, ಒಂದೇದ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಹೊಲ್ಟೋಗುತ್ತೆ ಆನ್ಸರ್. ಓಕೆನಾ. ಒಂದೇದ್ ಎಲ್ಲ ಹೊಲ್ಟೋಗುತ್ತೆ, ಅಂದ್ರೆ ಆನ್ಸರ್ ಬಂದು 2, 3 ಆಗಿರ್ಬೇಕು. ನೋಡೋಣ. ಬಟ್ ನಿಮ್ಗೆ ಏನ್ ಗೊತ್ತಿರ್ಬೇಕು, ನಾರಿ ಶಕ್ತಿ ವಂದನ ಅಧಿನಿಯಂ ಯಾವಾಗ ಬರುತ್ತೆ ಸರ್, ಹಾಗಾದ್ರೆ ಯಾವಾಗ ಬರುತ್ತೆ? ಫಸ್ಟ್ ನಮ್ಮಲ್ಲಿ ಸೆನ್ಸಸ್ ಆಗ್ಬೇಕು. ಈಗ ಸೆನ್ಸಸ್ ನಡೀತಿದೆಯಲ್ಲ, ಆ ಸೆನ್ಸಸ್ ಮುಗಿಬೇಕು. ಅದ್ ಮುಗಿದ್ಮೇಲೆ ಡಿಲಿಮಿಟೇಷನ್ ಅಂತ ಬರುತ್ತೆ, ಅದು ಮುಗಿಬೇಕು. ಅದು ಮುಗಿದ್ಮೇಲೆ ಇರ್ತಕ್ಕಂಥ ಲೋಕಸಭಾ ಅನ್ನೋದು ಡಿಸಲ್ಯೂಷನ್ ಆಗ್ಬೇಕು, ವಿಸರ್ಜನೆಗೊಳ್ಬೇಕು. ಅದಾದ್ಮೇಲೆ ಫಸ್ಟ್ ಎಲೆಕ್ಷನ್ ನಡೆಯುತ್ತಲ್ವಾ, ಆಗ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ಇನ್ನ ಅವೆಲ್ಲ ನಮ್ಗೆ ಸೆನ್ಸಸ್ ಆಗ್ಬೇಕು, ಡಿಲಿಮಿಟೇಷನ್ ಆಗ್ಬೇಕು, ಆಮೇಲೆ ನಮ್ಗೆ ಇರ್ತಕ್ಕಂಥ ಲೋಕಸಭಾ ವಿಸರ್ಜನೆ ಆದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬಂದ್ಮೇಲೆ ಗೆಲ್ತಾರಲ್ವಾ, ಅಲ್ಲಿ ಕೊಡ್ತಕ್ಕಂಥ ರಿಸರ್ವೇಶನ್ ಯಾರಿಗೆ, ವುಮೆನ್ಸ್ಗೆ, ಮಹಿಳೆಗೆ ಅಲ್ಲಿ ರಿಸರ್ವೇಶನ್ ಕೊಡ್ತಾರೆ. ಇಷ್ಟು ಪರ್ಸೆಂಟ್ ಅಂತ ಇಲ್ಲ, ನೀವು ಪ್ರಾವಿಷನ್ ಏನ್ ಇರ್ತದಲ್ಲ ನೀವು ಓದ್ತಾ ಹೋಗ್ಬೇಕಾಗುತ್ತೆ ಅದ್ರ ಬಗ್ಗೆ. ಬಾರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಓಕೆನಾ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದ್ರ ಬಗ್ಗೆ, ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲೆಲ್ಲ ಅದ್ರ ಬಗ್ಗೆ ಏನು 106 ಅಂದ್ರೆ ಅದ್ರ ಪ್ರಾವಿಷನ್ಸ್ ಏನು ಅಂತ ಕೇಳ್ತಾ ಹೋಗ್ತಾರೆ. ಬಟ್ ಅವೆಲ್ಲ ಆದ್ಮೇಲೆ ಬರ್ತಕ್ಕಂಥದ್ದು. ಬಟ್ ಈಗ 18ನೇ ಲೋಕಸಭಾ ಅಂದ್ರೆ 2023 ಎಲೆಕ್ಷನ್ ನಡೀತಲ್ವಾ, ಅದು 18ನೇ ಲೋಕಸಭಾ. ಬಟ್ ಅಲ್ಲಿ ಬಂದಿತ್ತಾ? ಇಲ್ಲ, ಬಂದಿಲ್ಲ. ಹಾಗಾದ್ರೆ ಏನಾಗಿರ್ತಿತ್ತು, ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. ಆಮೇಲೆ ದಿಸ್ ವಿಲ್ ಬಿ ಕಮ್ ಇನ್ ಟು ಫೋರ್ಸ್ 15 years ಬಿಕಮಿಂಗ್ ಎನ್ ಆಕ್ಟ್ ಅಂತ ಕೊಟ್ಟವನೆ. ಅಂದ್ರೆ ಇದು 15 ವರ್ಷಗಳ ಕಾಲ, ಇದು ಬಂದ ಮೇಲೆ 15 ವರ್ಷಗಳ ಕಾಲ ಇರುತ್ತೆ ಅಂತ ಕ್ವಶನ್ ಕೊಟ್ಟವನೆ. ದಿಸ್ ವಿಲ್ ಬಿ ಫೋರ್ಸ್ ಫಾರ್ 15 years ಆಫ್ಟರ್ ಬಿಕಮಿಂಗ್ ಎನ್ ಆಕ್ಟ್. ಅಂದ್ರೆ ಆಕ್ಟ್ ಆದ್ಮೇಲೆ, ಕಾಯ್ದೆ ಆದ್ಮೇಲೆ, ಅದು ಆಕ್ಟ್ ಆದ್ಮೇಲೆ ಅದು ಕೇವಲ 15 ವರ್ಷ ಇರುತ್ತೆ ಅಂತ ಕ್ವಶನ್ ಕೊಟ್ಟವನೆ. ಇರುತ್ತಾ? ಹೌದು, ಆ ಪ್ರಾವಿಷನ್ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ರಿ ಬೇಕಾದ್ರೆ, ನಾರಿ ಶಕ್ತಿ ವಂದನ ಅಧಿನಿಯಂ ಆಕ್ಟ್ ಓಪನ್ ಮಾಡ್ರಿ, ನಿಮ್ಗೆ 106ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಓಪನ್ ಮಾಡಿದ ಸಂದರ್ಭದಲ್ಲಿ ನಿಮ್ಗೆ ಅದು ಕೊಟ್ಟಿರ್ತಾನೆ. ಇದು 15 ವರ್ಷ ಅಂದ್ರೆ ಒಂದು ಆಕ್ಟ್ ಆದ್ಮೇಲೆ 15 ವರ್ಷಗಳ ಕಾಲ ಇದು ಇರುತ್ತೆ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಏನಾಗಿರುತ್ತೆ ಇದು ಸ್ಟೇಟ್ಮೆಂಟ್ ಅನ್ನೋದು ರೈಟ್ ಆಗಿರುತ್ತೆ ಅಂತ ಗೊತ್ತಿರಬೇಕು. ದೇರ್ ವಿಲ್ ಬಿ ಪ್ರಾವಿಷನ್ ಫಾರ್ ದ ರಿಸರ್ವೇಶನ್ ಆಫ್ ದ ಸೀಟ್ಸ್ ಫಾರ್ ದ scheduled caste women within the quota of reserved for the scheduled caste. ಅಂದ್ರೆ ಆಲ್ರೆಡಿ SC ಗೆ ಅಂತ ಸ್ವಲ್ಪ ರಿಸರ್ವೇಶನ್ ಸೀಟ್ಸ್ ಇದಾವೆ. ಓಕೆನಾ. ಆ ಸ್ಟೇಟ್ಮೆಂಟ್ ಮೀನಿಂಗ್ ಹೇಳ್ತಾ ಇದ್ದೀನಿ ನಾನು. SC ಗೆ ಅಂತ ಒಂದಷ್ಟು ಸೀಟ್ಸ್ ಇದಾವೆ, ಆ ಸೀಟ್ಸ್ ಅಲ್ಲೇನೆ ರಿಸರ್ವೇಶನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ SC ಗೆ ಅಂತ ರಿಸರ್ವೇಶನ್ ಇದೆ, ST ಗೆ ಅಂತ ರಿಸರ್ವೇಶನ್ ಇದೆ, ಮತ್ತೆ ಜನರಲ್ ಅಂತ ಇದೆ. ಈ SC ಅಲ್ಲಿ ರಿಸರ್ವೇಶನ್ ಇರ್ತದಲ್ಲ, ಇಲ್ಲೇ ಅವ್ರಿಗೆ ಒಂದಷ್ಟು ಸೀಟ್ ನ ವುಮೆನ್ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಹೌದು, ಆ ತರನೇ ರಿಸರ್ವೇಶನ್ ಗೆ ಮತ್ತೆ ರಿಸರ್ವೇಶನ್ ಆಗಿರ್ತಿದೆ. ಈ ಫುಲ್ SC ರಿಸರ್ವೇಶನ್ ಅಲ್ಲಿ ಎಷ್ಟು 1/3 ಎಷ್ಟು ಕೊಡ್ಬೇಕು ಅಂತ ಇದೆಯಲ್ವಾ, ಅಷ್ಟನ್ನ ಕೊಡ್ತಾ ಹೋಗ್ತಾರೆ. ಅಲ್ಲಿ ಯಾರಿಗೆ, ವುಮೆನ್ಸ್ ಕೊಡ್ತಾ ಹೋಗ್ತಾರೆ. ಈವನ್ ಇಲ್ಲಿ ST ಯಲ್ಲೂ ಕೊಡ್ತಾರೆ,
ಇವನ್ ಜನರಲ್ ಅಲ್ಲೂ ಕೊಡ್ತಾ ಹೋಗ್ತಾರೆ. ಅದನ್ನ ಎಲ್ಲಿ ಕೊಟ್ಟಿದ್ದಾರೆ ಇವೆಲ್ಲ 106 ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ. ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ನಾನು ಯಾಕೆ ಸರ್ ಇವೆಲ್ಲ ಕ್ವಶನ್ಸ್ ಹಾಕಿದೀನಿ ಅಂದ್ರೆ ಕರೆಂಟ್ ಅಫೇರ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕೇವಲ ಪೊಲಿಟಿ ಅಂದ್ರೆ ಸಂವಿಧಾನ ಓದಿ ಎಕ್ಸಾಮ್ ಬರೋದಲ್ಲ, ಬಟ್ ಇದು ಕೂಡ ಸಂವಿಧಾನನೇ. ಆಕ್ಚುಲಿ 106 ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಂವಿಧಾನಕ್ಕೆ ಆಡ್ ಮಾಡಿರೋದು ಇದು. ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು, ಇವನ್ ಕರೆಂಟ್ ಅಫೇರ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಅಂದ್ರೆ ಆನ್ಸರ್ ಏನಾಗಿರುತ್ತೆ ಇಲ್ಲಿ 2 ಮತ್ತು 3 ಅನ್ನೋದು ಬಹಳ ಇಂಪಾರ್ಟೆಂಟ್. ಆನ್ಸರ್ ಬಂದು 2 ಮತ್ತು 3 ಕರೆಕ್ಟಾ ನೋಡಿ ಚೆಕ್ ಮಾಡೋಣ. ಆನ್ಸರ್ ಬಂದು 2 and 3. ಇದರಿಂದ ಏನೇನ್ ತಿಳ್ಕೋಬೇಕು ಸರ್ ಹಾಗಾದ್ರೆ, ವುಮೆನ್ ಅನ್ನೋದು ಹೈ ಹಿಲ್ಡಿಂಗ್ ಟಾಪಿಕ್, ನಾರಿ ಶಕ್ತಿ ವಂದನ್ ಅಧಿನಿಯಮ ಅನ್ನೋದು ಹೈ ಹಿಲ್ಡಿಂಗ್ ಟಾಪಿಕ್, 106ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಅದು ಹೈ ಹಿಲ್ಡಿಂಗ್ ಟಾಪಿಕ್. ಅದು ಯಾಕಂದ್ರೆ ರೀಸೆಂಟ್ ಅಮೆಂಡ್ಮೆಂಟ್ ಆಕ್ಟ್, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಯಾರು ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ರು ಅವರೆಲ್ಲ ಅಟ್ಲೀಸ್ಟ್ ಒಂದ್ 100ರಿಂದ 106ರವರೆಗೆ ಕಂಪ್ಲೀಟ್ ಗೊತ್ತಿರಬೇಕು. ಓಕೆನಾ. 100ರಿಂದ 100 ಅನ್ನೋದು ಏನಪ್ಪಾ, 101 ಅನ್ನೋದೇನಪ್ಪಾ GST ಬಗ್ಗೆ ಹೇಳ್ತಕ್ಕಂಥದ್ದು, 102 ಅನ್ನೋದೇನಪ್ಪಾ OBC ಬಗ್ಗೆ ಏನೋ ರಿಲೇಟೆಡ್ ಹೇಳ್ತಕ್ಕಂಥದ್ದು, 103 ಅನ್ನೋದೇನಪ್ಪಾ EWS ಬಗ್ಗೆ ರಿಲೇಟೆಡ್ ಹೇಳ್ತಕ್ಕಂಥದ್ದು, 104 ಅನ್ನೋದೇನಪ್ಪಾ SC ST ಬಗ್ಗೆ 10 ವರ್ಷ ಮುಂದೆ ಇದ್ ಮಾಡ್ತಕ್ಕಂಥದ್ದು, ಆಂಗ್ಲೋ ಇಂಡಿಯನ್ಸ್ ತೆಗ್ದಿದ್ದಾರೆ ಅಂತ ಗೊತ್ತಿರಬೇಕು. 105ನೇದು ಏನಪ್ಪಾ ಈ ರಿಲೇಟೆಡ್ OBC ಸ್ಟೇಟ್ ಪರ್ಮಿಷನ್ ಕೊಟ್ಟಿರೋದು. ಇವೆಲ್ಲ ನಾವ್ ಎಲ್ಲಿ ಡಿಸ್ಕಸ್ ಮಾಡ್ತೀವಿ ಕ್ಲಾಸಸ್ ಅಲ್ಲಿ ಕಂಪ್ಲೀಟ್ ಒಂದೊಂದು ಇದ್ರ ಬಗ್ಗೆ ಹೇಳಲೇಬೇಕಾಗುತ್ತೆ. 100ರಿಂದ 100 ಅಂದ್ರೆ ಏನು, 101 ಅಂದ್ರೆ ಏನು, 102 ಅಂದ್ರೆ ಏನು, 106 ಅಂದ್ರೆ ಏನು, 106ರಲ್ಲಿ ಏನೇನು ಸ್ಪೆಷಲ್ ಪ್ರಾವಿಷನ್ಸ್ ಬಂದಿದ್ದಾವೆ, ಅದನ್ನ ಯಾವ ರೀತಿಯಾಗಿ ಮೇನ್ಸ್ ಅಲ್ಲಿ ಆನ್ಸರ್ ಕ್ವಶನ್ ಕೇಳಬಹುದು KS ಎಕ್ಸಾಮ್ ಬರೆಯೋರಿಗೆಲ್ಲ ಅಂತ ಹೇಳ್ತಾ ಹೋಗ್ಬೇಕು ನಾವು. ಅದನ್ನ ನೀವ್ ಏನ್ ಮಾಡ್ಬೇಕು, ಅಟ್ಲೀಸ್ಟ್ ನೀವು ಸ್ವಂತ ಪ್ರಿಪೇರ್ ಆಗೋರು ಏನ್ ಮಾಡ್ಬೇಕು, ಕಂಪ್ಲೀಟ್ 100 ಅಂದ್ರೆ ಏನು, 101 ಅಂದ್ರೆ ಒಂದು ಟೇಬಲ್ ಮಾಡ್ಕೋಬೇಕು ನೀವಾಗುತ್ತೆ. ಓಕೆನಾ. ಅವ್ರು ಯಾವುದೇ ಕ್ವಶನ್ ಕೇಳಿ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕ್ವಶನ್ ಕೇಳ್ಬಿಡ್ಬೋದು ಅವರು, 101ನೇ ತಿದ್ದುಪಡಿ ಏನ್ ಹೇಳುತ್ತೆ, 102ನೇ ತಿದ್ದುಪಡಿ ಏನ್ ಹೇಳುತ್ತೆ ಅಂದ್ಬಿಟ್ಟು. ಆ ರೀತಿ ಕೇಳಿದ್ರೆ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಇದರಿಂದ ನಾವೇನ್ ತಿಳ್ಕೋಬೇಕು, ಆ ರೀತಿ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾ ಹೋಗ್ಬೇಕಾಗುತ್ತೆ ಪ್ರತಿ ಕ್ವಶನ್ ನೋಡಿದ್ಮೇಲೆ ನಾವು ಅದು ತಿಳ್ಕೋಬೇಕು. ಕೇವಲ ಆನ್ಸರ್ ಹುಡುಕಿ ಆನ್ಸರ್ ಮಾಡಿದ್ರೆ ಈ ಸೀರೀಸ್ ಕೂಡ ಹೆಲ್ಪ್ ಆಗೋದಿಲ್ಲ ನಿಮ್ಗೆ. ನೀವೇನ್ ಮಾಡ್ಬೇಕು, ರಿವರ್ಸ್ ಇಂಜಿನಿಯರಿಂಗ್ ಅಂದ್ರೆ ಅದರಿಂದ ಹಿಂದೆ ಹೋಗ್ಬೇಕಾಗುತ್ತೆ. ಏನ್ ಸರ್ ಇದರಿಂದ ಏನು ತಿಳ್ಕೊಬಹುದು ನಾವು ಅಂತ ನೀವೇನ್ ಮಾಡ್ಬೇಕು, ಆಪ್ಷನ್ಸ್ ಮುಖಾಂತರ ಹೋಗ್ತಾ ಹೋಗ್ಬೇಕಾಗುತ್ತೆ, ಸ್ಟೇಟ್ಮೆಂಟ್ಸ್ ಮುಖಾಂತರ. ನೆಕ್ಸ್ಟ್ ಏನ್ ಮಾಡೋಣ, 5ನೇ ಕ್ವಶನ್ ನೋಡ್ರಿ ಇಲ್ಲಿ, ದ ರಿಟ್ ಆಫ್ ಪ್ರಾಹಿಬಿಷನ್ ಅಂತ ಕ್ವಶನ್ ಕೊಟ್ಟವ್ ನಾನು. ಏನ್ ಪ್ರಾಹಿಬಿಷನ್ ಅಂತ ಅಂದ್ರೆ ಇವೆಲ್ಲ ಎಲ್ಲೋ ಕೇಳಿದಿರಲ್ವ ಸರ್, ರಿಟ್ಸ್ ಅಂತ ಎಲ್ಲೋ ಓದ್ತಿದಿರಲ್ವ ಸರ್. ಏನ್ ಸರ್ ರಿಟ್ಸ್ ಅಂದ್ರೆ, ಈಗ ನಾವು ಆರ್ಟಿಕಲ್ 32 ಬರೋವಾಗ ನಾನು ಹೇಳ್ತಾ ಹೋಗ್ತಿದ್ದೀನಿ ನಿಮ್ಗೆ, ಹೇಳ್ತೀನಿ ಕ್ಲಾಸಸ್ ಬಂದಾಗ ಹೇಳ್ತಾ ಹೋಗ್ತೀನಿ ನಿಮ್ಗೆ. 32ನೇ ಆರ್ಟಿಕಲ್ ಮತ್ತು 226ನೇ ಆರ್ಟಿಕಲ್ ಬಂದಾಗ ನಾನು ಹೇಳ್ತಾ ಹೋಗ್ತಿದ್ದೆ ನಿಮ್ಗೆ. ಏನ್ 32ನೇ ಆರ್ಟಿಕಲ್ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ರಿಟ್ಸ್ ಇದಾವೆ. ಏನು ಹೇಬಿಯಸ್ ಕಾರ್ಪಸ್ ಅಂತ ಬರುತ್ತೆ, ಮ್ಯಾಂಡಮಸ್ ಅಂತ ಬರುತ್ತೆ, ಆಮೇಲೆ ಪ್ರಾಹಿಬಿಷನ್ ಅಂತ ಬರುತ್ತೆ, ಸರ್ಶಿಯೋರರಿ ಅಂತ ಬರುತ್ತೆ, ಮತ್ತೆ ಇನ್ನೊಂದು ಕೋ ವ್ಯಾರೆಂಟ್ ಅಂತ ಬರುತ್ತೆ. ಇವೆಲ್ಲ ಏನು ಸುಪ್ರೀಂ ಕೋರ್ಟ್ಗೆ ರಿಟ್ಸ್ ಓಡಿಸಬಹುದು. ಮೂಲಭೂತ ಹಕ್ಕುಗಳಿಗೆ ಅಸಂಗತ ತೊಂದರೆ ಆದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ಮತ್ತೆ ಮೂಲಭೂತ ಹಕ್ಕುಗಳು ತೊಂದರೆ ಆಗಿದೆ ಅಂದ್ಬಿಟ್ಟು ರಿಟ್ಸ್ ಓಡಿಸಬಹುದು ಅಂತೆಲ್ಲ ಇದಾವೆ ಆರ್ಟಿಕಲ್ 32 ಒಳಗ ನಾನು ಹೇಳ್ತಾ ಹೋಗ್ತೀನಿ ಅಲ್ಲಿ. ಬಟ್ ಅದ್ರ ಬಗ್ಗೆ ಸಂಬಂಧಪಟ್ಟಂತ ಕ್ವಶನ್ ಇಲ್ಲಿ ಬಂದಿದೆ ನೋಡ್ರಿ. ಏನು ಪ್ರಾಹಿಬಿಷನ್ ಬಗ್ಗೆ ಒಂದು ಕ್ವಶನ್ ಬಂದಿದೆ, ಅದ್ರ ಬಗ್ಗೆ ರಿಲೇಟೆಡ್ ಪ್ರಾಹಿಬಿಷನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿದೆ. ಓಕೆನಾ. ಏನಿದೆ, ದ ರಿಟ್ ಆಫ್ ಪ್ರಾಹಿಬಿಷನ್ ಈಸ್ ಆರ್ಡರ್ ಇಶ್ಯೂಡ್ ಬೈ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್. ಅಂದ್ರೆ ಯಾರು ಇಶ್ಯೂ ಮಾಡಬಹುದು ಇಲ್ಲಿ ಪ್ರಾಹಿಬಿಷನ್ ಅನ್ನೋದು, ಆರ್ಟಿಕಲ್ 226ರ ಪ್ರಕಾರ ಹೈಕೋರ್ಟ್ ಇಶ್ಯೂ ಮಾಡಬಹುದು, ಆರ್ಟಿಕಲ್ 32ರ ಪ್ರಕಾರ ಸುಪ್ರೀಂ ಕೋರ್ಟ್ ಇಶ್ಯೂ ಮಾಡಬಹುದು ಪ್ರಾಹಿಬಿಷನ್ ಅನ್ನೋದನ್ನ. ಏನ್ ಸರ್ ಪ್ರಾಹಿಬಿಷನ್ ಅಂದ್ರೆ, ನಿಮ್ಗೆ ಅದು ಡೀಟೇಲ್ ಆಗಿ ಬೇಡ ಪ್ರಾಹಿಬಿಷನ್ ಅಂದ್ರೆ ಈ ವಿಡಿಯೋದಲ್ಲಿ. ಬಟ್ ಪ್ರಾಹಿಬಿಷನ್ ಅಂದ್ರೆ ಏನು, ಇದು ಅದ್ ಯಾರಿಗೆ ಇಶ್ಯೂ ಮಾಡಬಹುದು, ಅದಂದ್ರೆ ಏನು ಅಂತ ಈ ಆಪ್ಷನ್ಸ್ ಅಲ್ಲಿ ಕೊಟ್ಟವ್ರೆ ಅವರು. ಸರ್ ನಾನು ಇದನ್ನ ತಿಳ್ಕೊಂಡಿರಿ ನೀವು, ಪ್ರಾಹಿಬಿಷನ್ ಆಗಿರ್ಬೋದು, ಸರ್ಶಿಯೋರರಿ ಆಗಿರ್ಬೋದು, ಇವೆರಡೂ ಕೂಡ ಕೋರ್ಟ್ಸ್ ಇಶ್ಯೂ ಮಾಡಬೇಕು ಅಂತ ಗೊತ್ತಿರಲಿ ನಿಮ್ಗೆ. ಪ್ರಾಹಿಬಿಷನ್ ಮತ್ತು ಸರ್ಶಿಯೋರರಿನ ಕೋರ್ಟ್ಸ್ ಇಶ್ಯೂ ಮಾಡಬೇಕು, ಬೇರೆ ಕೋರ್ಟ್ಸ್ ಬಿಟ್ಟು ಯಾರು ಇಶ್ಯೂ ಮಾಡಬಾರ್ದು, ಅಂದ್ರೆ ಜುಡಿಷರಿನೇ ಇಶ್ಯೂ ಮಾಡಬೇಕು, ನ್ಯಾಯಾಂಗ ವ್ಯವಸ್ಥೆನೇ ಇಶ್ಯೂ ಮಾಡಬೇಕು ಅಂತ ಗೊತ್ತಿರಲಿ. ಅದ್ರ ಮುಖಾಂತರ ಆಪ್ಷನ್ ಮಾಡ್ಬೋದು ನೋಡ್ರಿ ಇಲ್ಲಿ. ಪ್ರಾಹಿಬಿಷನ್ ಯಾರ ವಿರುದ್ಧ ಮಾಡ್ಬೇಕು, ಗವರ್ನಮೆಂಟ್ ಆಫೀಸರ್ ಪ್ರಾಹಿಬಿಟಿಂಗ್ ಹಿಮ್ ಟೇಕಿಂಗ್ ಎ ಪರ್ಟಿಕ್ಯುಲರ್ ಆಕ್ಷನ್. ಗವರ್ನಮೆಂಟ್ ಆಫೀಸರ್ಗೆ ಪ್ರಾಹಿಬಿಷನ್ ಸಂಬಂಧನೇ ಇಲ್ಲ, ಪಾರ್ಲಿಮೆಂಟ್ ಆರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸಂಬಂಧನೇ ಇಲ್ಲ. ಇಲ್ಲೇನ್ ಕೊಟ್ಟಿದ್ದಾರೆ, ಲೋಯರ್ ಕೋರ್ಟ್ ಪ್ರಾಹಿಬಿಟಿಂಗ್ ದ ಕಂಟಿನ್ಯೂಷನ್ ಆಫ್ ದ ಪ್ರೊಸೀಡಿಂಗ್ ಆಫ್ ದ ಕೇಸ್. ಅಂದ್ರೆ ಯಾವುದೇ ಒಂದು ಕೋರ್ಟ್ ಅಲ್ಲಿ ತನಗೆ ಏನ್ ಇರುತ್ತೋ ತನಗೆ ಇರ್ತಕ್ಕಂಥ ಜುರಿಸ್ಡಿಕ್ಷನ್ ಮೇಲೆ ಕೆಲಸ ಮಾಡ್ಬೇಕಾಗಿರುತ್ತದು. ಅದೇನಾದ್ರೂ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಹೋಗ್ತದೆ ಯಾವ್ದು ಕೋರ್ಟ್ ಅನ್ನೋದು ಕೆಲಸ ಮಾಡ್ತಾ ಹೋದ್ರೆ ಅದಕ್ಕೆ ಪ್ರಾಹಿಬಿಟ್ ಮಾಡುತ್ತೆ. ಯಾವ್ದು, ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಪ್ರಾಹಿಬಿಟ್ ಮಾಡುತ್ತೆ. ಸ್ಟಾಪ್ ಮಾಡಪ್ಪ, ನೀನು ಮಾಡ್ತಿರೋ ಕೆಲಸ ನಿನ್ ಕರೆಕ್ಟ್, ನಿನ್ ಕೆಲಸ ನೀನ್ ಮಾಡ್ತಿಲ್ಲ, ಎಕ್ಸ್ಟ್ರಾ ಕೆಲಸ ಮಾಡ್ತಿದ್ಯಾ ನೀನು, ಬೇರೆಯವ್ರ ಸಂಬಂಧಪಟ್ಟ ಕೆಲಸ ನೀನ್ ಮಾಡ್ತಿದ್ಯಾ, ನೀನ್ ಮಾಡ್ಬೇಡ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅನ್ನೋದು ಕೆಳಗೆ ನ್ಯಾಯಾಂಗ ವ್ಯವಸ್ಥೆ ಇರ್ತದೆ, ಡಿಸ್ಟಿಕ್ ಕೋರ್ಟ್ಸ್ ಇರ್ತಾವಲ್ಲ, ಆ ಡಿಸ್ಟಿಕ್ ಕೋರ್ಟ್ಸ್ಗೆ ಪ್ರಾಹಿಬಿಷನ್ ಒಂದು ರಿಟ್ ಅನ್ನೋದು ಓಡಿಸುತ್ತೆ. ಅದು ನಿಮ್ಗೆ ಗೊತ್ತಿರ್ಲಿ. ಅಂದ್ರೆ ಲೋಯರ್ ಕೋರ್ಟ್ಸ್ಗೆ ಓಡಿಸ್ತಕ್ಕಂಥ ರಿಟ್ ಯಾವ್ದಿದು, ಪ್ರಾಹಿಬಿಷನ್ ಅಂತ ಗೊತ್ತಿರ್ಲಿ. ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ, ಈವನ್ ಸರ್ಶಿಯೋರರ್ KS ಅಲ್ಲಿ ಕೂಡ ಕ್ವಶನ್ ಆಗಿದೆ, ಪ್ರಾಹಿಬಿಷನ್ ಕೇಳಿದ್ದಾರೆ. ಹೇಬಿಯಸ್ ಕಾರ್ಪಸ್ ಅನ್ನೋದು ಎಲ್ಲಾ ಕಡೆ ಕ್ವಶನ್ ಆಗಿದ್ದಾವೆ. ರಿಟ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಟಾಪಿಕ್, ಓಕೆನಾ, ಹೈ ಹಿಲ್ಡಿಂಗ್ ಟಾಪಿಕ್ ಅಂತ ಗೊತ್ತಿರ್ಲಿ. ಆ ಗವರ್ನಮೆಂಟ್ ಪ್ರಾಹಿಬಿಟಿಂಗ್ ಫಾರ್ ದ ಅನ್ಕಾನ್ಸ್ಟಿಟ್ಯೂಷನ್, ಗವರ್ನಮೆಂಟ್ ಸಂಬಂಧ ಇಲ್ಲ. ಹಂಗಂದ್ರೆ ಏನಾಗಿರ್ತಿಲ್ಲಿ, ಲೋಯರ್ ಕೋರ್ಟ್ ಮಾತ್ರ ಗೊತ್ತಿರಬೇಕು ನಿಮ್ಗೆ, ಲೋಯರ್ ಕೋರ್ಟ್ ಪ್ರಾಹಿಬಿಟ್ ಮಾಡ್ತಕ್ಕಂಥದ್ದು ಅಂತ ಗೊತ್ತಿರ್ಲಿ ನಿಮ್ಗೆ. ಇದು ಪ್ರಾಹಿಬಿಷನ್ ಅಂತ ಗೊತ್ತಿರ್ಲಿ. ಇದಕ್ಕೆ ಆನ್ಸರ್ ಅದೇನಾ ನೋಡೋಣ, ಅದೇ ಆನ್ಸರ್. ಅಂದ್ರೆ ನಮ್ಗೆ ಏನೇನ್ ಗೊತ್ತಿರ್ಬೇಕು, ಈ ಕ್ವಶನ್ ಅಲ್ಲಿ ಏನ್ ತಿಳ್ಕೊಬೇಕು ನಾವು, ರಿಟ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದು ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂತ ಗೊತ್ತಿರ್ಬೇಕು. ಆರ್ಟಿಕಲ್ 32, ಆರ್ಟಿಕಲ್ 224. 32 ಯಾವ್ಯಾವ ರಿಟ್ಸ್ ಬರ್ತವೆ, ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನು, ಯಾರ ವಿರುದ್ಧ ಓಡಿಸ್ತಾರೆ, ಅದು ಯಾರ ವಿರುದ್ಧ ಓಡಿಸಕ್ ಆಗೋದಿಲ್ಲ ಅದಂದ್ರೆ ಏನು ಅಂತ ತಿಳ್ಕೊಂಡಿರ್ಬೇಕು. ಆಮೇಲೆ ಮ್ಯಾಂಡಮಸ್ ಅಂದ್ರೆ ಏನು, ಅದಾದ್ಮೇಲೆ ಪ್ರಾಹಿಬಿಷನ್ ಅಂದ್ರೆ ಏನು,
ಆಮೇಲೆ ಸರ್ಶಿಯೋರರಿ ಅಂದ್ರೆ ಏನು, ಕೋವ್ಯಾರೆಂಟ್ ಅಂದ್ರೆ ಏನು. ಕೋವ್ಯಾರೆಂಟ್ ಅಂದ್ರೆ ಒಂದೊಂದಕ್ಕೂ ಒಂದು ಮೀನಿಂಗ್ ಇರುತ್ತೆ. ಕೋವ್ಯಾರೆಂಟ್ ಅಂದ್ರೆ ಬೈ ವಾಟ್ ಅಥಾರಿಟಿ ಅಂತ ಕೊಡ್ತಾನೆ. ಮ್ಯಾಂಡಮಸ್ ಅಂದ್ರೆ ವಿ ಕಮಾಂಡ್ ಅಂತ ಬರುತ್ತೆ. ಆ ರೀತಿಯಾಗಿ ಏನ್ ಮಾಡ್ಬೇಕು, ಒಂದಷ್ಟು ರಿಟ್ಸ್ ನೇ ನೀವೇನ್ ಮಾಡ್ಬೇಕು, ಒಂದು ಶೀಟ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಅದನ್ನ ಬರೆದು ಆರ್ಟಿಕಲ್ 32 ಬಗ್ಗೆ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಮಾತು, ಓಕೆನಾ. ಆರ್ಟಿಕಲ್ 32 ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಅಂತ ಹೇಳಿದ್ದಾರೆ, ಓಕೆನಾ. ಆರ್ಟಿಕಲ್ 32 ಆರ್ಟಿಕಲ್ 226 ಏನ್ ಡಿಫ್ರೆನ್ಸ್ ಇದೆ, ಈ ರೀತಿಯಾಗಿ ಅಬ್ಸರ್ವ್ ಮಾಡ್ತಾ ಈ ರೀತಿಯಾಗಿ ತಿಳ್ಕೊಂತ ಹೋಗ್ಬೇಕಾಗುತ್ತೆ. ನಾವು ಕ್ವಶನ್ ನೋಡಿದ್ರ ಓಕೆ, ಆನ್ಸರ್ ಬಿಡಿಸಿದ್ರೆ ಓಕೆ, ಇಲ್ಲ ಅದ್ರ ಬಗ್ಗೆ ಸುತ್ತಮುತ್ತ ನಾವು ಓದ್ಲೇಬೇಕಾಗುತ್ತೆ. ಈಗಿರತಕ್ಕಂಥ ಕಾಂಪಿಟೇಷನ್ ಗೆಲ್ಲಬೇಕು ಅಂದ್ರೆ ಓಕೆ, ಸುತ್ತಮುತ್ತ ಓದಿ. ಬಟ್ ಆಮೇಲೆ ನಾವು ಮತ್ತೆ ಬೇರೆ ಕ್ವಶನ್ಸ್ ಕೇಳಿದಾರ ಆರ್ಟಿಕಲ್ಸ್ ಬಗ್ಗೆ, ಈ ವಿಧಿ ಬಗ್ಗೆ, ಅದು 32 ಬಗ್ಗೆ ಅಂತ ನೋಡ್ತಾ ಹೋಗ್ಬೇಕಾಗುತ್ತೆ. ಕೇಳಿದ್ದಾರೆ, ಇವನ್ KS ಅಲ್ಲಿ ಕೂಡ ಕ್ವಶನ್ ಆಗಿದಾವೆ, ಅದನ್ನ ಅಬ್ಸರ್ವ್ ಮಾಡಿ ನೀವು ಬಿಡಿಸ್ತಾ ಹೋಗ್ಬೇಕಾಗುತ್ತೆ. ಓ, ಆಗ ನಾವು ಹೋಗ್ತಾ ಇರೋಂಥ ಡೈರೆಕ್ಷನ್ ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ಓಕೆನಾ. ಇದು 5ನೇ ಕ್ವಶನ್ ಆನ್ಸರ್ ಬಂದು ಕೋರ್ಟ್ ವಿರುದ್ಧನೇ ಓಡಿಸೋದು, ಇದು ಪ್ರಾಹಿಬಿಷನ್, ಓಕೆನಾ. ನಾನು ಫುಲ್ ಡೀಟೇಲ್ ಆಗಿ ಏನ್ ಕಂಪ್ಲೀಟ್ ಹೇಳ್ತಿಲ್ಲ ಪ್ರಾಹಿಬಿಷನ್ ಬಗ್ಗೆ ಕಂಪ್ಲೀಟ್. ನಮ್ಗೆ ಏನ್ ಬೇಕು ಆನ್ಸರ್ ಬಿಡಿಸೋದಕ್ಕೋಸ್ಕರ ಅಟ್ಲೀಸ್ಟ್ ಸ್ವಲ್ಪ ಪಾಯಿಂಟ್ಸ್ ಕೊಡ್ತಾ ಇನ್ನಷ್ಟೇ, ಓಕೆನಾ. ಇನ್ನ ಪಾಯಿಂಟ್ಸ್ ತುಂಬಾ ಇದಾವೆ ಪ್ರಾಹಿಬಿಷನ್ ರಿಲೇಟೆಡ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಕನ್ಸಿಡರ್ ಮಾಡ್ರಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟವ್ರೆ. ಅದ್ರಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅಂತ ಕ್ವಶನ್ ಕೇಳೋಣ. ಇಷ್ಟು ಕೊಟ್ಟು ನೋಡ್ರಿ, ಓಕೆನಾ. ಏನ್ ಕೊಟ್ಟಿದ್ದಾರೆ, ಇಟ್ ಈಸ್ ದ ಗವರ್ನರ್ ಆಫ್ ದ ಸ್ಟೇಟ್. ಯಾರು ಗವರ್ನರ್ ಆಫ್ ದ ಸ್ಟೇಟ್ ಅಂತೆ, ಹೂ ಈಸ್ ರೆಕಗ್ನೈಸ್ಡ್ ಅಂಡ್ ಡಿಕ್ಲೇರ್ಸ್ ಎನಿ ಕಮ್ಯುನಿಟಿ ಆಫ್ ದ ಸ್ಟೇಟ್ ಆಸ್ ಶೆಡ್ಯೂಲ್ಡ್ ಟ್ರೈಬ್. ಅಂದ್ರೆ ST ಸ್ಟೇಟಸ್ ಕೊಡ್ತಕ್ಕಂಥದ್ದು ಯಾರಿಗೆ, ಯಾವುದೇ ಒಂದು ಕಮ್ಯುನಿಟಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಒಂದು ಕಮ್ಯುನಿಟಿ ಅನ್ನೋದು ಯಾವುದೋ ಒಂದು ಕಮ್ಯುನಿಟಿ ಇರುತ್ತೆ, ಓಕೆನಾ. ಆ ಕಮ್ಯುನಿಟಿಗೆ ಒಂದು ಗ್ರೂಪ್ ಆಫ್ ಪೀಪಲ್ಸ್ ಇರ್ತಾರೆ, ಒಂದು ವರ್ಗ ಇರುತ್ತೆ. ಆ ವರ್ಗಕ್ಕೆ ನಾವು ST ಸ್ಟೇಟಸ್ ಕೊಡ್ಬೇಕು ಅಂತ ಇದ್ರೆ ಯಾರು ಕೊಡ್ತಾರೆ, ಗವರ್ನರ್ ಕೊಡ್ತಾರೆ ಅಂತ ಕ್ವಶನ್ ಕೊಟ್ಟವ್ರೆ. ಹೌದಾ, ಗವರ್ನರ್ ಕೊಡ್ತಾರ? ನಮ್ಗೆ ಕೀವರ್ಡ್ ಅನ್ನೋದು ಗವರ್ನರ್ ಕೊಡ್ತಾರೆ ಅಂತ ಗೊತ್ತಿರಲಿ. ಆಮೇಲೆ ಆ ಕಮ್ಯುನಿಟಿ ಡಿಕ್ಲೇರ್ಡ್ ಆಸ್ ಶೆಡ್ಯೂಲ್ಡ್ ಟ್ರೈಬ್ ಇನ್ ಎ ಸ್ಟೇಟ್ ನೀಡ್ ನಾಟ್ ಸೋ ಬಿ ಅನದರ್ ಸ್ಟೇಟ್. ಅಂದ್ರೆ ಈ ಸ್ಟೇಟ್ ಅಲ್ಲಿ ಕಮ್ಯುನಿಟಿಯಾಗಿ ST ಸ್ಟೇಟಸ್ ಕೊಟ್ಟಿರತಕ್ಕಂಥವ್ರು ಅದೇ ಕಮ್ಯುನಿಟಿ ಇಲ್ಲಿ ಇರ್ತಾರೆ. ಎಲ್ಲಿ ಫಾರ್ ಎಕ್ಸಾಂಪಲ್ ಈಗ ಆಂಧ್ರ ಪ್ರದೇಶದಲ್ಲಿ ಎಲ್ಲ, ಆಂಧ್ರ ಪ್ರದೇಶ ಆಗಿರ್ಬೋದು, ಆಂಧ್ರ ಪ್ರದೇಶ ಇದೆ ಅಂತ ಅನ್ಕೊಳ್ಳಿ, ಆಂಧ್ರ ಪ್ರದೇಶದಲ್ಲಿ ಇದೆ ಅಂತ ಅನ್ಕೊಳ್ಳಿ. ಅಲ್ಲಿ ಒಂದು ಕಮ್ಯುನಿಟಿ ಇದೆ, ಸೇಮ್ ಕಮ್ಯುನಿಟೀಸ್ ಇದಾವೆ, ಇಲ್ಲೂ ಇದೇ ವರ್ಗ ಅಲ್ಲೂ ವರ್ಗ. ಇಲ್ಲಿ ಕೊಡ್ತಕ್ಕಂಥವ್ರು ಏನು ST ಸ್ಟೇಟಸ್ ಇಲ್ಲ ಆದ್ರೂ ಆಗಿರ್ಬೋದು, ST ಸ್ಟೇಟಸ್ ಇಲ್ಲ ಆಗಿಲ್ದೇ ಇರ್ಬೋದು ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ನೀಡ್ ನಾಟ್ ಅಂತ ಕೊಟ್ಟವ್ರಲ್ವಾ, ನೀಡ್ ನಾಟ್ ಅಂತ ಮೆನ್ಷನ್ ಮಾಡೋರು ನೋಡ್ರಿ. ಯಾವುದೇ ಒಂದು ಕಮ್ಯುನಿಟಿ ಒಂದು ಸ್ಟೇಟ್ ಅಲ್ಲಿ ST ಸ್ಟೇಟಸ್ ಡಿಕ್ಲೇರ್ ಮಾಡಿ ಇನ್ನೊಂದು ಸ್ಟೇಟ್ ಅಲ್ಲಿ ಆದ್ರೂ ಆಗಿರ್ಬೋದು ಆಗಿಲ್ದೇನೋ ಇರ್ಬೋದು ಅಂತ ಕ್ವಶನ್ ಕೊಟ್ಟವ್ರು ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ. ನಾವು ಅಬ್ಸರ್ವ್ ಮಾಡೋಣ. ಸರ್ ಹಾಗಾದ್ರೆ ಗವರ್ನರ್ಗೆ ಪವರ್ ಇದೆಯಾ, ಯಾಕಂದ್ರೆ ಕರೆಕ್ಟ್ ಕೇಳಿದ್ದಾರೆ ಸರ್ ಇಲ್ಲಿ. ಓಕೆನಾ, ಗವರ್ನರ್ಗೆ ಅಷ್ಟು ಅವಕಾಶ ಇದೆಯಾ ಅಂದ್ರೆ ನೀವೇನ್ ಮಾಡ್ಬೇಕು, ಒಂದು ಆರ್ಟಿಕಲ್ ಅನ್ನೋದ್ರು ಕೊಡ್ತಾ ಹೋಗ್ತಾರೆ. ಇದು ಆರ್ಟಿಕಲ್ಸ್ ಬರ್ತಾ ಹೋಗುತ್ತೆ, ಓಕೆನಾ. 341ನೇ ವಿಧಿ ಅದೆಲ್ಲ ಬರ್ತಾ ಹೋಗುತ್ತೆ. ಆರ್ಟಿಕಲ್ಸ್ ಬಂದಾಗ ಹೇಳ್ತೀನಿ ನಾನು. ಏನಾಗುತ್ತೆ ಅಲ್ಲಿ, ಪ್ರೆಸಿಡೆಂಟ್ ಯಾರಿಗೆ ಅವಕಾಶ ಇದೆ, ಇದು ಪ್ರೆಸಿಡೆಂಟ್ಗೆ ಅವಕಾಶ ಇದೆ, ಗವರ್ನರ್ಗಲ್ಲ ಇದು ಅವಕಾಶ ಇರೋದು, ಪ್ರೆಸಿಡೆಂಟ್ಗೆ ಅವಕಾಶ ಇರ್ತಕ್ಕಂಥದ್ದು. ಪ್ರೆಸಿಡೆಂಟ್ಗೆ ಇದು ಪವರ್ ಇರ್ತಕ್ಕಂಥದ್ದು. ಯಾವುದೇ ಒಂದು ಕಮ್ಯುನಿಟಿ, ಒಂದು ವರ್ಗವನ್ನ ST ಸ್ಟೇಟಸ್ ಕೊಡ್ತಕ್ಕಂಥದ್ದು ಯಾರಿಗೆ ಅವಕಾಶ ಇದೆ, ಯಾರು ಕೊಡೋದು ಯಾರು ಅಂದ್ರೆ ಗವರ್ನರ್ ಅಲ್ಲ, ಪ್ರೆಸಿಡೆಂಟ್. ಅವ್ರೇನಿಲ್ಲ ಕೀವರ್ಡ್ ಅದು ಚೇಂಜ್ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿರುತ್ತೆ, ರಾಂಗ್ ಆಗಿರುತ್ತೆ ಅಂತ ಗೊತ್ತಿರ್ಲಿ. ಅದಾದ್ಮೇಲೆ ಕೂಡ ನಿಮ್ಗೆ ಗೊತ್ತಿರಬೇಕು, ಈ ST ಸ್ಟೇಟಸ್ ಅನ್ನೋದು ಸ್ಟೇಟ್ ಸ್ಪೆಸಿಫಿಕ್ ಅಂತ ಗೊತ್ತಿರಬೇಕು. ಈ ವರ್ಡ್ ತಿಳ್ಕೊಬಿಡಿ, ST ಸ್ಟೇಟಸ್ ಅನ್ನೋದು ಸ್ಟೇಟ್ ಸ್ಪೆಸಿಫಿಕ್ ಅಂತ. ಏನ್ ಸರ್ ಸ್ಟೇಟ್ ಸ್ಪೆಸಿಫಿಕ್ ಅಂದ್ರೆ, ಈ ಸ್ಟೇಟ್ ಅಲ್ಲಿ ST ಆಗಿರೋದು ಅಂದ್ರೆ ಯಾವುದೇ ಒಂದು, ಈ ಸ್ಟೇಟ್ ಯಾವ್ದು ಕರ್ನಾಟಕದಲ್ಲಿ ಆಗಿರೋ ST ಇಲ್ಲಿ ಚೇಂಜ್ ಆದ್ರೂ ಆಗ್ಬೋದು, ಇಲ್ಲ ಇದ್ರೂ ಇರ್ಬೋದು. ಅವ್ರು ಇರ್ಬೇಕು ಅಂತ ರೂಲ್ಸ್ ಇಲ್ಲ. ಇಲ್ಲಿ ಒಂದು ಯಾವ್ದೋ ವರ್ಗವನ್ನ SC ಆಗಿರ್ಬೋದು, ST ಆಗಿರ್ಬೋದು, ಯಾವ್ದೋ ಒಂದು ವರ್ಗ ಕರಿಬಹುದು ನಾವು. ಅದೇ ವರ್ಗ ಇಲ್ಲೂ ಇರಬೇಕು ಅನ್ನೋದು ರೂಲ್ಸ್ ಇಲ್ಲ, ಓಕೆನಾ. ಅದು ನಾವು ತಿಳ್ಕೊಬೇಕು ಈ ಸ್ಟೇಟ್ಮೆಂಟ್ ಅಲ್ಲಿ. ಅಂದ್ರೆ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಾಗುತ್ತೆ, ರೈಟ್ ಆಗುತ್ತೆ. ಇಲ್ಲಿ ದ ಕಮ್ಯುನಿಟಿ ಡಿಕ್ಲೇರ್ಡ್ ಆಸ್ ST ಸ್ಟೇಟಸ್ ಇನ್ ಎ ಸ್ಟೇಟ್, ಯಾವ್ದೋ ಒಂದು ಸ್ಟೇಟ್ ಅಲ್ಲಿ, ನೀಡ್ ನಾಟ್ ಸೋ ಇನ್ ದ ಅನದರ್ ಸ್ಟೇಟ್. ಇಲ್ಲಿ ಡಿಕ್ಲೇರ್ ಆಗಂತ ST ಸ್ಟೇಟಸ್ ಇಲ್ಲಿ ಇಲ್ದಿರನು ಇರಬಹುದು ಅಂತ ಕ್ವಶನ್ ಕೊಟ್ಟವ್ರೆ. ಹೌದು, ಕರೆಕ್ಟ್ ಆಗುತ್ತೆ ಇದು, ಓಕೆನಾ. ಇಲ್ಲಿ ಗವರ್ನರ್ ಅಲ್ಲ, ಇಲ್ಲಿ ಪ್ರೆಸಿಡೆಂಟ್. ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಈ ಸ್ಟೇಟ್ಮೆಂಟ್ ರೈಟ್ ಆಗುತ್ತೆ. ಆನ್ಸರ್ ಬಂದು ಟೂ ಓನ್ಲಿ ಅಂತ ನಿಮ್ಗೆ ಗೊತ್ತಿರಬೇಕು. ಆನ್ಸರ್ ಬಂದ್ ಏನಾಗಿರುತ್ತೆ, ಟೂ ಓನ್ಲಿ. ಸರ್ ಹಾಗಾದ್ರೆ ಇದರಿಂದ ನಾವ್ ಏನೇನ್ ತಿಳ್ಕೊಬೇಕು ಸರ್, ಹಾಗಾದ್ರೆ ನಾವ್ ಈ ಕ್ವಶನ್ ಅಟೆಂಡ್ ಮಾಡ್ತಾ ಇದೀವಿ, ಓಕೆ, ಆನ್ಸರ್ ಗೊತ್ತಾಯ್ತು ನಮ್ಗೆ. ಬಟ್ ಇದರಿಂದ ನಾವ್ ಏನೇನ್ ತಿಳ್ಕೊಬೇಕು ಸರ್, ಹಾಗಾದ್ರೆ SC ಮತ್ತು ST ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀವು ತಿಳ್ಕೊಬೇಕಾಗುತ್ತೆ. ಇವ್ರಿಗೆ ಯಾವ ಆರ್ಟಿಕಲ್ ವಿಧಿ ಇವ್ರಿಗೆ ರಿಸರ್ವೇಶನ್ ಬರುತ್ತೆ. ಅದಾದ್ಮೇಲೆ ಶೆಡ್ಯೂಲ್ 5 ಅಂದ್ರೆ ಅನುಚ್ಛೇದ ಅನುಸೂಚಿ 5 ಅಂತ ಬರುತ್ತಲ್ವಾ, ಅದ್ರ ಬಗ್ಗೆ ಓದ್ಬೇಕಾಗುತ್ತೆ. ಶೆಡ್ಯೂಲ್ 6 ಅಂತ ಗೊತ್ತಿರ್ಬೇಕಾಗುತ್ತೆ. ನಿನ್ನೆ ಕೂಡ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೆ, ಹಳೆ ವಿಡಿಯೋದಲ್ಲಿ ಕೊಟ್ಟಿದ್ದೆ ನಾನು. ಶೆಡ್ಯೂಲ್ 5 ಬಗ್ಗೆ, ಶೆಡ್ಯೂಲ್ 6 ಬಗ್ಗೆ ಈ ತರ ಕ್ವಶನ್ ಕೇಳಿದರೆ ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದು ಬಾರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿದ್ದೆ ನಾನು. ಅದಾದ್ಮೇಲೆ ಇವ್ರಿಗೆ ಯಾವ ರೀತಿ ಯಾವ ಆರ್ಟಿಕಲ್ ವಿಧಿ ರಿಸರ್ವೇಶನ್ ಕೊಟ್ರು, ಆ ಆರ್ಟಿಕಲ್ ರಿಸರ್ವೇಶನ್ ಏನೇನ್ ಹೇಳುತ್ತೆ, ಅದ್ರ ಬಗ್ಗೆ ಯಾರು ಕೊಡ್ತಾರೆ ರಿಸರ್ವೇಶನ್, ಯಾರು ಒಂದು ಸ್ಟೇಟಸ್ ನ SC ಸ್ಟೇಟಸ್ ಅಂತ ಯಾರು ಡಿಸ್ಕಸ್ ಮಾಡ್ತಾರೆ, ಯಾರು ಡಿಸೈಡ್ ಮಾಡ್ತಾರೆ, ಒಂದು ವರ್ಗವನ್ನ SC ಅಂತ ಯಾರು ಮಾಡ್ತಾರೆ, ಶೆಡ್ಯೂಲ್ ಕ್ಯಾಸ್ಟ್ ಅಂತ ಯಾರು ಮಾಡ್ತಾರೆ, ಶೆಡ್ಯೂಲ್ ಟ್ರೈಬ್ ಅಂತ ಯಾರು ಡಿಸೈಡ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಅಲ್ಲಿ ನೋಡ್ರಿ ಅವ್ರು ಏನ್ ಮಾಡಿದ್ದಾರೆ, ಕೇವಲ ಒಂದೇ ಒಂದು ವರ್ಡ್ ಚೇಂಜ್ ಮಾಡಿದ್ನಷ್ಟೇ. ಅವನು ಗವರ್ನರ್ ಪ್ರೆಸಿಡೆಂಟ್ ಕೊಡೋದು ಗವರ್ನರ್ ಕೊಟ್ಟವ್ರೆ, ಇದೇ ಅಷ್ಟೇ ಟ್ರ್ಯಾಪ್ ವರ್ಡ್ಸ್. ನಾನು ಹೇಳ್ತಿಲ್ವಾ, ಎಕ್ಸಾಮಿನರ್ ಅನ್ನೋದು ಪೇಪರ್ ಮಾಡುವಾಗ ಅವರು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಅವ್ರು ಸ್ಟೇಟ್ಮೆಂಟ್ ರೈಟ್ ಸ್ಟೇಟ್ಮೆಂಟ್ ತಗೊಂತಾರೆ, ಅದನ್ನೇ ಅವ್ರಿಗೆ ಕೊಡ್ತಾರೆ. ಇಲ್ಲಾಂದ್ರೆ ಒಂದ್ ಯಾವ್ದೋ ಒಂದು ಕೀವರ್ಡ್ ನ ಅಂಡರ್ಲೈನ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅದನ್ನ ಅಷ್ಟನ್ನ ಅಬ್ಸರ್ವ್ ಮಾಡೋದು ಕಲಿಬೇಕು. ಹೆಂಗ್ ಸರ್ ಬರುತ್ತಿದೆಲ್ಲ, ಇದನ್ನ ಬರೋದು ಕಾನ್ಸ್ಟಿಟ್ಯೂಷನ್ ಓದಲೇಬೇಕಾಗುತ್ತೆ ನೀವು. ಕ್ಲಾಸ್ ಬೈ ಕ್ಲಾಸ್ ಅಟ್ಲೀಸ್ಟ್ ದೊಡ್ಡ ಎಕ್ಸಾಮ್ ಪ್ರಿಪೇರ್ ಆಗೋರು, KS UPSC ಪ್ರಿಪೇರ್ ಆಗ್ತಕ್ಕಂಥವ್ರು ಇವನ್ ಕ್ಲಾಸ್ ಬೈ ಕ್ಲಾಸ್ ಓದೋದು ಬಾರಿ ಇಂಪಾರ್ಟೆಂಟ್. ಮೂಲ ಕಾಯ್ದೆ ತಗೊಂಡು ಬೇರೆ ಆಕ್ಟ್ ತಗೊಂಡು
ಆ ಕಂಪ್ಲೀಟ್ ಕ್ಲಾಸ್ ಬೈ ಕ್ಲಾಸ್ ಏನ್ ಹೇಳುತ್ತೆ, 338 ಏನ್ ಹೇಳುತ್ತೆ, 338A ಏನ್ ಹೇಳುತ್ತೆ, 338B ಏನ್ ಹೇಳುತ್ತೆ, 341 ಏನ್ ಹೇಳುತ್ತೆ, ಇವೆಲ್ಲ ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಯಾರಿಗೆ, SC ಮತ್ತು ST OBC ಅವ್ರಿಗೆ ರಿಸರ್ವೇಶನ್ ಕೊಡ್ತಕ್ಕಂಥ ಇವೆಲ್ಲ ಅಲ್ಲಿ ಬರುತ್ತೆ ಇದರಲ್ಲಿ ಅಂತ ತಿಳ್ಕೊಂತ ಹೋಗ್ಬೇಕಾಗುತ್ತೆ. ಓಕೆನಾ, ಇದಿಷ್ಟು 6ನೇ ಸ್ಟೇಟ್ಮೆಂಟ್ ಆನ್ಸರ್. ಓಕೆನಾ, ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಕ್ವಶನ್ ಕೊಟ್ಟಿದ್ದಾರೆ, ಇನ್ನ 2 ಕ್ವಶನ್ ಇದಾವೆ. ವಿತ್ ರೆಫರೆನ್ಸ್ ಟು ದ ಯೂನಿಯನ್ ಬಜೆಟ್ ಗೆ ಸಂಬಂಧಪಟ್ಟದ್ದು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕ್ವಶನ್ ಕೇಳೋನೆ. ಯೂನಿಯನ್ ಬಜೆಟ್ ಅನ್ನೋ ವರ್ಡ್ ಸಂವಿಧಾನದಲ್ಲಿ ಮೆನ್ಷನ್ ಆಗಿಲ್ಲ, ತಿಳ್ಕೊಳ್ಳಿ. ಅಲ್ಲೇನ್ ಮೆನ್ಷನ್ ಮಾಡಿದ್ದಾರೆ ಸರ್, ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಆದ್ರೆ ಕ್ವಶನ್ ಇಲ್ಲಿ ಯೂನಿಯನ್ ಬಜೆಟ್ ಕೊಟ್ಟಿದ್ದಾರೆ, ಬಟ್ ಆದ್ರೆ ನಮ್ಮ ಸಂವಿಧಾನದಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ವರ್ಷಕ್ಕೆ ಫಿನಾನ್ಷಿಯಲ್ ರಿಲೇಟೆಡ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಇದರಲ್ಲಿ ಬಜೆಟ್ ಸಂವಿಧಾನದಲ್ಲಿ. ಬಟ್ ಆದ್ರೆ ಅದು ಕನ್ಸಿಡರ್ ಮಾಡ್ಕೊಳ್ಳಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಯಾರು, ದ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಆನ್ ದ ಬಿಹಾಫ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಲೇಸ್ ಡೌನ್ ದ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಅಂದ್ರೆ ಇಲ್ಲಿ ಏನ್ ಸ್ಟೇಟ್ಮೆಂಟ್ ಮೀನಿಂಗ್ ಏನ್ ಸರ್ ಅಂದ್ರೆ, ಯಾರು ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್, ಯಾರು ನಿರ್ಮಲಾ ಸೀತಾರಾಮನ್ ಅವರು ಆನ್ ದ ಬಿಹಾಫ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಅಂತೆ. ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅವ್ರು ಮಾಡ್ಬೇಕಾಗಿತ್ತು, ಅವ್ರ ಕೆಲಸ ಇವ್ರು ಮಾಡ್ತಾವ್ರೆ ಅಂತ ಮೀನಿಂಗ್ ಅಷ್ಟೇ. ಅದು ಬಿಹಾಫ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಅಂತೆ. ಪ್ರೈಮ್ ಮಿನಿಸ್ಟರ್ ಬಿಹಾಫ್ ಆಫ್ ಆಗಿ ಅವ್ರ ಏನ್ ಮಾಡ್ಬೇಕು, ಬಜೆಟ್ ನ ಓದ್ಬೇಕಾಗುತ್ತೆ, ಬಜೆಟ್ ಮಂಡಿಸ್ಬೇಕಾಗುತ್ತೆ ಅಂತ ಕೊಟ್ಟವನೆ, ಬಜೆಟ್ ನ ಮಂಡಿಸ್ಬೇಕಂತ ಕೊಟ್ಟವ್ರು. ಅದು ಕರೆಕ್ಟಾ, ಆನ್ ದ ಬಿಹಾಫ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಇಲ್ಲ ಪ್ರೆಸಿಡೆಂಟ್, ಅದು ನಿಮ್ಗೆ ಗೊತ್ತಿರಬೇಕು. ಬಜೆಟ್ ನ ಮಂಡಿಸ್ಬೇಕು ಅಂತ ಕೊಟ್ಟಿದ್ದಾರೆ, ಬಿಹಾಫ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಅಂತ ಕೊಟ್ಟವ್ರೆ. ಬಟ್ ನಮ್ಗೆ ಆರ್ಟಿಕಲ್ ಏನ್ ಹೇಳುತ್ತೆ ಸರ್, 112ನೇ ಆರ್ಟಿಕಲ್ ಏನ್ ಹೇಳುತ್ತೆ ಸರ್, 112ನೇ ಆರ್ಟಿಕಲ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಏನ್ ಹೇಳುತ್ತೆ ಅಬ್ಸರ್ವ್ ಮಾಡ್ರಿ, 112ನೇ ಆರ್ಟಿಕಲ್. ಓಕೆನಾ, ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಇಲ್ಲಿ ಹೇಳ್ತಿದೆ. ಓಕೆನಾ, ನಾನು ಹೇಳಿದ್ನಲ್ಲ ಬಜೆಟ್ ಅನ್ನೋ ವರ್ಡ್ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ನಮ್ಮ ಸಂವಿಧಾನದಲ್ಲಿ. ಬಟ್ ಏನ್ ಮೆನ್ಷನ್ ಮಾಡಿದ್ದಾರೆ, ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ವಾರ್ಷಿಕ ಹಣಕಾಸು ವಿವರ ಪತ್ರ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರ ಪ್ರಕಾರ ಯಾರು ಮಾಡ್ಬೇಕಿದು, ರಾಷ್ಟ್ರಪತಿ ಅವ್ರು ಮಾಡ್ಬೇಕು. ರಾಷ್ಟ್ರಪತಿಯು ಶೆಲ್ ರೆಸ್ಪೆಕ್ಟ್ ವಿತ್ ಎವ್ರಿ ಫಿನಾನ್ಷಿಯಲ್ ಇಯರ್, ಅವ್ರು ಏನ್ ಮಾಡ್ಬೇಕು, ಬೋತ್ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸ್ಬೇಕು, ಅಟ್ಲೀಸ್ಟ್ ಅದನ್ನ ಮಂಡಿಸ್ಬೇಕು ಅಂತ ಇದೆ ರಾಷ್ಟ್ರಪತಿಯವರು. ಬಟ್ ರಾಷ್ಟ್ರಪತಿಯವರ ಬದಲಿಗೆ ನಾವ್ ಯಾರು ಮಾಡ್ತಾ ಇದಾರೆ ಈಗ, ಆನ್ ದ ಬಿಹಾಫ್ ಆಫ್ ದ ಪ್ರೆಸಿಡೆಂಟ್ ಫಿನಾನ್ಸ್ ಮಿನಿಸ್ಟರ್ ಮಾಡ್ತಿದ್ದಾರೆ. ಓಕೆ, ಯಾರು, ನಿರ್ಮಲಾ ಸೀತಾರಾಮನ್ ಅವ್ರು ಮಾಡ್ತಿದ್ದಾರೆ. ರಾಷ್ಟ್ರಪತಿ ಅವ್ರು ಮಾಡಿಸ್ಬೇಕಾಗಿತ್ತು, ಬಟ್ ಅವರ ಬದಲು ಅವರ ಬಿಹಾಫ್ ಆಫ್ ಆಗಿ ಯಾರು, ಫಿನಾನ್ಸ್ ಮಿನಿಸ್ಟರ್ ಅವ್ರು ಮಾಡ್ತಿದ್ದಾರೆ. ಬಟ್ ನಮ್ ಕ್ವಶನ್ ಏನ್ ಕೊಟ್ಟಿದ್ರಲ್ಲಿ, 112ನೇ ಆರ್ಟಿಕಲ್ ನೇ ಅವ್ರು ಗೆಸ್ ತಗೊಂಡು ಕ್ವಶನ್ ಏನ್ ಕೊಟ್ಟಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರೈಮ್ ಮಿನಿಸ್ಟರ್ ಕರೆಕ್ಟಾ ಸರ್, ಪ್ರೈಮ್ ಮಿನಿಸ್ಟರ್ ರಾಂಗ್ ಆಗುತ್ತೆ. ನೋಡ್ರಿ ಅವ್ರು ಏನ್ ಮಾಡ್ತಾವ್ರೆ, ಸಿಂಪಲ್ ಆಗಿ ಈ ಚೇಂಜ್ ಮಾಡ್ತಾ ಹೋಗ್ತಿದಾರೆ ಅಷ್ಟೇ. ಅವರು ಒಂದೊಂದು ಕೀ ವರ್ಡ್ಸ್ ಚೇಂಜ್ ಮಾಡ್ತಿದಾರೆ ಅಷ್ಟೇ. ನಾಟ್ ಇಲ್ಲ ಅಂದ್ರೆ ನಾಟ್ ಹಾಕೋದು, ಇಲ್ಲ ಗವರ್ನರ್ ಇರೋದು ಪ್ರೆಸಿಡೆಂಟ್ ಹಾಕೋದು, ಇಲ್ಲ ಪ್ರೆಸಿಡೆಂಟ್ ಇರೋದು ಪ್ರೈಮ್ ಮಿನಿಸ್ಟರ್ ಹಾಕೋದು, ಇಂಥವೇ ಮಾಡ್ತಾರೆ ಅಷ್ಟೇ ಅವರು. ಬಟ್ ನಾವು ಸೂಕ್ಷ್ಮವಾಗಿ ಆರ್ಟಿಕಲ್ ಗೊತ್ತಿರ್ತೈತೆ. 112ನೇ ಆರ್ಟಿಕಲ್ ಯಾರು ಓದಿರ್ತಾರೋ ಅವ್ರಿಗೆ ಇದು ಈಸಿ ಆಗೋಗುತ್ತೆ. ಓಕೆ, ಆನ್ಸರ್ ಏನಾಗಿರುತ್ತೆ, ಆನ್ಸರ್ ಬಂದು ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಅಲ್ಲ, ಅದು ಪ್ರೆಸಿಡೆಂಟ್. ಅದಾದ್ಮೇಲೆ ನೋಡ್ರಿ ಇಲ್ಲಿ, ಅಟ್ ದ ಯೂನಿಯನ್ ಲೆವೆಲ್ ನೋ ಡಿಮಾಂಡ್ ಆಫ್ ದ ಗ್ರಾಂಟ್ಸ್ ಕ್ಯಾನ್ ಬಿ ಮೇಡ್ ಎಕ್ಸೆಪ್ಟ್ ಆನ್ ದ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಏನ್ ಸರ್ ಹಂಗಂದ್ರೆ, ಡಿಮಾಂಡ್ ಆಫ್ ದ ಗ್ರಾಂಟ್ಸ್ ಅಂದ್ರೆ ಏನು ಅಂದ್ರೆ, 113ನೇ ಆರ್ಟಿಕಲ್ ನಿಮ್ಗೆ ಗೊತ್ತಿರಬೇಕು. ಏನ್ ಸರ್ 113, ಇದು 113ನೇ ಆರ್ಟಿಕಲ್ ಬರ್ತಕ್ಕಂಥದ್ದು. ಇದು ಏನಂದ್ರೆ, ನೋ ಡಿಮ್ಯಾಂಡ್ ಆಫ್ ದ ಗ್ರಾಂಟ್ಸ್ ಶೆಲ್ ಬಿ ಮೇಡ್ ಎಕ್ಸೆಪ್ಟ್ ಆನ್ ದ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್ ಅಂತ. ಏನು, ಯಾವುದೇ ಒಂದು ಹಣಕಾಸು ಅನುದಾನಕ್ಕೆ ಇವಾಗ ದುಡ್ಡು ಬೇಕು ಯಾರಿಗೆ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಮಿನಿಸ್ಟರ್ ಆಗಿರ್ಬೋದು, ಅವ್ರಿಗೆ ಯಾವ್ದೋ ಒಂದು ಮಿನಿಸ್ಟ್ರಿಗೆ, ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಮಿನಿಸ್ಟ್ರಿಗೆ ದುಡ್ಡು ಬೇಕು ಅನ್ಕೊಳ್ಳಿ. ಡಿಫೆನ್ಸ್ ಮಿನಿಸ್ಟ್ರಿ ಅವರು ಬೇರೆ ದೇಶದಲ್ಲಿ ಏನೋ ಒಂದು ತಗೋಬೇಕಾಗುತ್ತೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಮಿಸೈಲ್ಸ್ ತಗೋಬೇಕಾಗುತ್ತೆ, ಏನೋ ಒಂದು ತಗೋಬೇಕಾಗುತ್ತೆ. ಅವ್ರಿಗೆ ದುಡ್ಡು ಬೇಕನ್ನೋ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಅವರು ರಾಷ್ಟ್ರಪತಿಗೆ ಹೇಳ್ಬೇಕಾಗುತ್ತೆ. ಅವರು ನಮ್ಗೆ ದುಡ್ಡು ಬೇಕು, ನಮ್ಗೆ ಇದ್ ಮಾಡ್ರಿ ಅಂದ್ಬಿಟ್ಟು ರಾಷ್ಟ್ರಪತಿಯವರು ಹೋಗಿ ಲೋಕಸಭಾದಲ್ಲಿ ಡಿಮಾಂಡ್ ಆಫ್ ಗ್ರಾಂಟ್ಸ್ ನ ಇದ್ ಮಾಡ್ಬೇಕಾಗುತ್ತೆ. ಅನುದಾನಕ್ಕೆ ಸಂಬಂಧಿಸಿದ ಯಾವುದೇ ಬೇಡಿಕೆ ಇಡಬೇಕಾಗುತ್ತೆ. ಯಾರು ಬೇಡಿಕೆ ಇಡಬೇಕು, ರಾಷ್ಟ್ರಪತಿ ಇಡಬೇಕು. ರಾಷ್ಟ್ರಪತಿಗೆ ಯಾರು ಹೇಳ್ತಾರೆ, ಮಿನಿಸ್ಟ್ರಿ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ರಾಷ್ಟ್ರಪತಿ ಅವ್ರ ಬೇಡಿಕೆ ಇಟ್ಟ ಮೇಲೆ ಬರತಕ್ಕಂಥದ್ದು ಅಂತ ಗೊತ್ತಿರ್ಬೇಕು ನಿಮ್ಗೆ. ಅನುದಾನಕ್ಕೆ ಸಂಬಂಧಿಸಿದ ಯಾವುದೇ ಬೇಡಿಕೆಯನ್ನು ರಾಷ್ಟ್ರಪತಿಯ ಶಿಫಾರಸಿನ ಹೊರತು ಮಂಡಿಸತಕ್ಕದ್ದಲ್ಲ. ರಾಷ್ಟ್ರಪತಿ ಶಿಫಾರಸ್ ಬಿಟ್ರೆ ಬೇರೆ ಯಾವ ಮಾರ್ಗದಲ್ಲೂ ನಾವು ಏನ್ ಮಾಡ್ಬೇಕು, ಡಿಮಾಂಡ್ ಆಫ್ ದ ಗ್ರಾಂಟ್ಸ್ ಇಲ್ಲ. ಬಟ್ ರಾಷ್ಟ್ರಪತಿಯ ಶಿಫಾರಸಿನ ಮೇರೆಗೆ ನಮ್ಗೆ ದುಡ್ಡು ಬರುತ್ತೆ ಅಂತ, ಅಟ್ಲೀಸ್ಟ್ ಡಿಮಾಂಡ್ ಆಫ್ ದ ಗ್ರಾಂಟ್ಸ್ ಬರುತ್ತೆ ಅಂತ ಗೊತ್ತಿರ್ಲಿ ನಿಮ್ಗೆ. ಅಂದ್ರೆ ಅನುದಾನಕ್ಕೆ ಸಂಬಂಧಿಸಿದಂತ ಬೇಡಿಕೆಯನ್ನ ನಾವು ಇಡಬೇಕು ಅಂದ್ರೆ ರಾಷ್ಟ್ರಪತಿಯವರ ಇದ್ ಮಾಡ್ಬೇಕು. ಬಟ್ ಯಾರು ಕೂಡ ಬೇರೆಯವ್ರು ಮಾಡೋ ಹಾಗಿಲ್ಲ. ಇದು 113ನೇ ಆರ್ಟಿಕಲ್ ಎಲ್ಲ ಬರ್ತಾ ಹೋಗುತ್ತೆ. ಅದನ್ನೇ ಡೈರೆಕ್ಟ್ ನೋಡ್ರಿ, ಇಲ್ಲಿ ಆರ್ಟಿಕಲ್ ಬಂದು ಹಿಂಗಿದೆ, ಯಾಕಂದ್ರೆ ಇದು ಆರ್ಟಿಕಲ್ ಅಲ್ಲಿ ಸಂವಿಧಾನದಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು. ಇದನ್ನ ಏನ್ ಮಾಡಿದಾರೆ ಅವರು, ಆರ್ಟಿಕಲ್ ನ ಏನ್ ಮಾಡಿದ್ದಾರೆ, ಇದ್ ಮಾಡಿದ್ದಾರೆ, ಕಟ್ ಕಾಪಿ ಪೇಸ್ಟ್ ಮಾಡಿದಾರೆ ಅಷ್ಟೇ. ಅಟ್ ಯೂನಿಯನ್ ಲೆವೆಲ್ ಅದೊಂದು ಆಡ್ ಮಾಡಿದಾರೆ ಅಷ್ಟೇ. ನೋ ಡಿಮಾಂಡ್ ಆಫ್ ದ ಗ್ರಾಂಟ್ಸ್ ಕ್ಯಾನ್ ಬಿ ಮೇಡ್ ಎಕ್ಸೆಪ್ಟ್ ಆನ್ ದ ರೆಕಮೆಂಡೇಶನ್ ಆಫ್ ದ ಏನದು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೌದಲ್ವಾ, ಅಲ್ಲೂ ಕೂಡ ರಾಷ್ಟ್ರಪತಿ ಅಂತ ಇತ್ತು. ಅಂದ್ರೆ ನಾವ್ ಏನ್ ಮಾಡ್ಬೇಕು, ಕ್ಲಾಸ್ ಬೈ ಕ್ಲಾಸ್ ಪ್ರತಿ ಒಂದು ಆರ್ಟಿಕಲ್ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಓದ್ತಾ ಹೋಗ್ಬೇಕಾಗುತ್ತೆ. ಅಂದ್ರೆ ಆನ್ಸರ್ ಏನಾಗಿರುತ್ತೆ, ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ, ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ರೈಟ್ ಆಗಿರುತ್ತೆ. ಆನ್ಸರ್ ಬಂದು ಓನ್ಲಿ 2 ಆಗಿರುತ್ತೆ. ಆನ್ಸರ್ ಕರೆಕ್ಟಾ ಚೆಕ್ ಮಾಡೋಣ ಇರ್ರಿ. ಆನ್ಸರ್ ಕರೆಕ್ಟಾ, ನಾವು ಮಾಡಿರತಕ್ಕಂತ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಆನ್ಸರ್ ಬಂದು 2 ಓನ್ಲಿ. ಹಾಗಾದ್ರೆ ಇದ್ರಲ್ಲಿ ಏನ್ ತಿಳ್ಕೊಬೇಕು ಸರ್, ನಾನು ಅವಾಗ್ಲೇ ಹೇಳದಲ್ವಾ, ಸಂಸತ್ತು ಅನ್ನೋದು ಬಹಳ ಇಂಪಾರ್ಟೆಂಟ್. ಸಂಸತ್ತಲ್ಲಿ ಬರ್ತಕ್ಕಂಥದ್ದು ಇದು 112ನೇ ಆರ್ಟಿಕಲ್ ಎಲ್ಲಿ ಬರುತ್ತೆ,
ಸಂಸತ್ತಲ್ಲಿ ನಾನು ಅವಾಗೇ ಹೇಳಿದ್ದೆ ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಏನು 79ನೇ ಆರ್ಟಿಕಲ್ ಇಂದ 147ನೇ ಆರ್ಟಿಕಲ್ ಅಪ್ ಟು, ಯಾಕಂದ್ರೆ 79ರಿಂದ ಆಲ್ಮೋಸ್ಟ್ 122 ಅಂತ ಬರುತ್ತೆ. 122 ಅಂತ 122 ಅಂದ್ರೆ ಇದು ಸಂಸತ್ ಬಗ್ಗೆ ಹೇಳ್ತಕ್ಕಂಥದ್ದು, ಅದು ಪಾರ್ಲಿಮೆಂಟ್ ಬಗ್ಗೆ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ 79 123 ಅಂತ ಬಂದಾಗ ಸುಗ್ರೀವಾಜ್ಞೆ ಬಗ್ಗೆ ಹೇಳ್ತಕ್ಕಂಥದ್ದು. ಆಮೇಲೆ ಜುಡಿಷಿಯರಿ ಬಗ್ಗೆ, ಸುಪ್ರೀಂ ಕೋರ್ಟ್ ಬಗ್ಗೆ ಸ್ಟಾರ್ಟ್ ಆಗುತ್ತೆ. ಯಾವಾಗ 123 ಅಲ್ವಾ ಇದು. ಆಮೇಲೆ 124 ಇಂದ 147 ವರ್ಗುನು ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳುತ್ತೆ. 148 ಅಂದ್ರೆ ಕ್ಯಾಗ್ ಬಗ್ಗೆ ಹೇಳ್ತಕ್ಕಂಥದ್ದು, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. 148 ಇಂದ 151 ವರ್ಗುನು. ಈ ರೀತಿಯಾಗಿ ನಾವು ಆರ್ಟಿಕಲ್ಸ್ ಓದ್ತಾ ಹೋಗ್ಬೇಕಾಗುತ್ತೆ. ಇವಾಗ ನಾವು 113ನೇ ಆರ್ಟಿಕಲ್ ಎಲ್ಲಿ ಓದ್ತೀವಿ ನಾವು? ಸಂಸತ್ತಲ್ಲಿ ಓದ್ತಾ ಹೋಗ್ತೀವಿ. ಸಂಸತ್ತಲ್ಲಿ ಯೂನಿಯನ್ ಬಜೆಟ್ ಅಂತ ಬರುತ್ತೆ. ಆ ಸಂಸತ್ತಲ್ಲಿ ಅದ್ರಲ್ಲಿ ಬರ್ತಕ್ಕಂಥ ಪ್ರಾವಿಷನ್ ಇದು. ಓಕೆನಾ? ಅದನ್ನ ನಾವು ಕಂಪ್ಲೀಟ್ ಡೀಟೇಲ್ ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಸಂಸತ್ತು ಅನ್ನೋದು ಬಾರಿ ಇಂಪಾರ್ಟೆಂಟ್ ಟಾಪಿಕ್, ಹೈ ಹಿಲ್ಡಿಂಗ್ ಟಾಪಿಕ್. ಯಾವ ರೀತಿಯಾಗಿ ಮೂಲಭೂತ ಹಕ್ಕುಗಳನ್ನು ಓದ್ತಿರೋ ಇದನ್ನು ಕೂಡ ಅಷ್ಟೇ ಡೀಟೇಲ್ ಆಗಿ ಓದಬೇಕು ಅಂತ ನಿಮ್ಗೆ ಗೊತ್ತಿರಲಿ. ಓಕೆನಾ? ಇದು ಕರೆಕ್ಟ್ ಆಗಿರುತ್ತೆ, ಯಾಕಂದ್ರೆ ಇದು ಡೈರೆಕ್ಟ್ ಸ್ಟೇಟ್ಮೆಂಟ್ ಸಂವಿಧಾನದಲ್ಲಿ ಏನಿದೆಯೋ ಕ್ಲಾಸ್ ಅನ್ನ ಎತ್ಕೊಂಡು ಹಾಕಿದಾರೆ ಅಷ್ಟೇ. ಬಟ್ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಿರೋದ್ರಿಂದ ಇದು ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ, ಈ ಸ್ಟೇಟ್ಮೆಂಟ್ ರೈಟ್ ಆಗಿರುತ್ತೆ ಅಂತ ಗೊತ್ತಿರಲಿ. ಆನ್ಸರ್ ಬಂದು ಈ ಕರೆಕ್ಟ್ ಕೇಳಿರೋದ್ರಿಂದ 2 ಅಷ್ಟೇ, 2 ಓನ್ಲಿ ಇಸ್ ದ ಆನ್ಸರ್. ಓಕೆನಾ? ಲಾಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ ಸರ್ ಹಾಗಾದ್ರೆ? ಡಿಲಿಮಿಟೇಷನ್ ಕಮಿಷನ್. ಹೌ ಮೆನಿ ಡಿಲಿಮಿಟೇಷನ್ ಕಮಿಷನ್ಸ್ ಹ್ಯಾವ್ ಬೀನ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ ಟಿಲ್ ಡಿಸೆಂಬರ್ 2023? ಏನ್ ಸರ್ ಔಟ್ಡೇಟೆಡ್ ಆಗಿದೆ ಡಿಸೆಂಬರ್ 2023 ಇವಾಗ ಹೇಳ್ತಿದ್ದೀರಾ? ಅದೇನಿಲ್ಲ, ಇವತ್ತವರೆಗೂ ಅಷ್ಟೇ ಆಗಿರೋದು ಡಿಲಿಮಿಟೇಷನ್ ಕಮಿಷನ್, ಇನ್ನ ಅದಾಗಿಲ್ಲ. ಬಟ್ ಆದ್ರೆ 2024 ಪೇಪರ್ ಅಲ್ಲ ಇದು, ಅದಕ್ಕೋಸ್ಕರ 2023 ಡಿಸೆಂಬರ್ ಅಂತ ಕೇಳಿದಾರೆ ನೋಡ್ರಿ. ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ಕರೆಂಟ್ ಅಫೇರ್ಸ್ ಕೇಳ್ತಿದ್ದಾರೆ. ನಾವು ಈಗ ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು ನಾವು? ಈಗ KS ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ಳಿ, ಡಿಸೆಂಬರ್ ಎಕ್ಸಾಮ್ ಇರುತ್ತೆ KS ಎಕ್ಸಾಮ್. ಇದರಿಂದ 6 ತಿಂಗಳು ವರ್ಷ ಇಂದ ಕರೆಂಟ್ ಅಫೇರ್ಸ್ ನಾವು ಓದ್ಬೇಕಾಗುತ್ತೆ. ಅದನ್ನ ಇದನ್ನ ತಿಳ್ಕೊಬೇಕಾಗುತ್ತೆ ನಾವು. ಇವನ್ UPSC ಎಕ್ಸಾಮ್ ಬರೀತಿದ್ದೀರಾ, ನೆಕ್ಸ್ಟ್ ವರ್ಷ ಬರೀತಿದ್ರೆ ಎಕ್ಸಾಮ್ ಅನ್ಕೊಳ್ಳಿ ನೀವು, ಅವಾಗ ಏನ್ ಮಾಡ್ಬೇಕು? ಒಂದು ವರ್ಷದಿಂದ ಕರೆಂಟ್ ಅಫೇರ್ಸ್ ಓದ್ಬೇಕಾಗುತ್ತೆ. ಯಾಕೆ ಓದ್ಬೇಕು? ಡೈರೆಕ್ಟ್ ಆಗಿ ಮೆನ್ಷನ್ ಮಾಡ್ತಾರೆ ಅವರು, ಕ್ವಶನ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ, ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ ನೀವು. ಏನ್ ಸರ್ ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ? ನಿನ್ನೆ ನಾನು ಹೇಳ್ತಿದ್ದ ಕಳೆದ ವಿಡಿಯೋಲಿ ಹೇಳಿದ್ದೆ ನಾನು ಏನಂತ ಸರ್, ಏನು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬರುತ್ತೆ, ಸಂವಿಧಾನಿಕ ಸಂಸ್ಥೆಗಳು ಅಂತ ಬರುತ್ತೆ. ಅದಾದ್ಮೇಲೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬರುತ್ತೆ. ಅಂದ್ರೆ ಸಂವಿಧಾನದಲ್ಲಿ ಯಾವ್ದು ಬಾಡೀಸ್ ಮೆನ್ಷನ್ ಆಗಿಲ್ವೋ, ಆ ಸಂಸ್ಥೆಗಳು ಯಾವ ಮೆನ್ಷನ್ ಆಗಿಲ್ವೋ ಅದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬರ್ತಾರೆ. ಇದ್ರಲ್ಲಿ 2 ತರ ಬರುತ್ತೆ ಅಂತ ಹೇಳಿದ್ದೆ ನಾನು. ಏನು? ಸ್ಟ್ಯಾಟ್ಯುಟರಿ ಬಾಡೀಸ್ ಅಂತ ಶಾಸನಬದ್ಧ ಸಂಸ್ಥೆಗಳು, ಮತ್ತು ಎಕ್ಸಿಕ್ಯೂಟಿವ್ ಬಾಡೀಸ್ ಅಂತ ಹೇಳಿದ್ದೆ. ಓಕೆನಾ? ಈ ಶಾಸನಬದ್ಧ ಸಂಸ್ಥೆಯಲ್ಲಿ ನಿನ್ನೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ, ಲೋಕ್ಪಾಲ್ ಬಗ್ಗೆ ಹೇಳಿದ್ದೆ ನಾನು. ಲೋಕ್ಪಾಲ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ ಅಂತ. ಇನ್ನು ಯಾವ್ದೋ ಕ್ವಶನ್ ಪೇಪರ್ ಅಲ್ಲಿ NHRC ಬಗ್ಗೆ ಕ್ವಶನ್ ಕೇಳಿದ್ದಾರೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತೆಲ್ಲ ಬರುತ್ತೆ NHRC. ಓಕೆನಾ? ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತೆಲ್ಲ ಬರುತ್ತೆ. ಇದೇ ರೀತಿಯಾಗಿ ಇನ್ನೊಂದು ಯಾವ್ದು ಬರುತ್ತೆ? ಡಿಲಿಮಿಟೇಷನ್ ಕಮಿಷನ್ ಅಂತ ಬರುತ್ತೆ. ಇದು ಕೂಡ ಒಂದು ಶಾಸನಬದ್ಧ ಸಂಸ್ಥೆ, ಅಂದ್ರೆ ಅದ್ರ ಬಗ್ಗೆ ರಿಲೇಟೆಡ್. ಏನ್ ಸರ್ ಡಿಲಿಮಿಟೇಷನ್ ಕಮಿಷನ್ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಬಿಡ್ರಿ. ಆರ್ಟಿಕಲ್ಸ್ ಬಂದಾಗ ಆರ್ಟಿಕಲ್ 82 ಬಗ್ಗೆ ಓದ್ತಾ ಹೋಗಬೇಕಾಗುತ್ತೆ. ವಿಧಿ ಆರ್ಟಿಕಲ್ ಅಂಡರ್ ದ ಆರ್ಟಿಕಲ್ 82 ಬಗ್ಗೆ ಓದಾಗ ಗೊತ್ತಾಗುತ್ತೆ ನಿಮ್ಗೆ. ಏನು? ರೀಅಡ್ಜಸ್ಟ್ಮೆಂಟ್ ಆಫ್ಟರ್ ಈಚ್ ಸೆನ್ಸಸ್ ಅಂತ ಸ್ಟಾರ್ಟ್ ಆಗುತ್ತೆ. 82 ವಿಧಿ ಅದರ ಪ್ರಕಾರ ಬರ್ತಕ್ಕಂಥದ್ದು. ಅದ್ರಲ್ಲಿ ಏನಂದ್ರೆ, ಫಾರ್ ಎಕ್ಸಾಂಪಲ್ ಈ ಡಿಲಿಮಿಟೇಷನ್ ಕಮಿಷನ್ ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ, ಪ್ರತಿಷ್ಠೆ ಏನಾಗುತ್ತೆ, ಯಾವುದೋ ಒಂದು ಕ್ಷೇತ್ರ, ಒಂದು MLA ಕ್ಷೇತ್ರ ಅನ್ಕೊಳ್ಳಿ, ಅದೇನಾಗ್ತಿರುತ್ತೆ, ಪ್ರತಿ ಒಂದು 110 ವರ್ಷಕ್ಕೆ ಏನಾಗ್ತಿರುತ್ತೆ, ಪಾಪ್ಯುಲೇಷನ್ ಒಂದು ಚೇಂಜ್ ಆಗ್ತಿರುತ್ತೆ. ಐದರ್ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದಲ್ವಾ? ಅದನ್ನ ಕ್ಷೇತ್ರವನ್ನ ಅವರು ಡ್ರಾ ಮಾಡ್ತಕ್ಕಂಥ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಇದೆ ಅನ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿ ಯಾವುದೋ ಒಂದು ಕ್ಷೇತ್ರ MLA ಕ್ಷೇತ್ರ ಇವೆಲ್ಲ ಇರ್ತಾವ ಅನ್ಕೊಳ್ಳಿ, 224 MLA ಕ್ಷೇತ್ರಗಳಿದ್ದಾವೆ. ಎಲ್ಲಾ ಕ್ಷೇತ್ರಗಳಲ್ಲೂ ಪಾಪ್ಯುಲೇಷನ್ ಈಕ್ವಲ್ ಆಗಿ ಗ್ರೋ ಆಗೋದಿಲ್ಲ, ಒಂದೊಂದ್ರಲ್ಲಿ ಜಾಸ್ತಿ ಆಗುತ್ತೆ, ಒಂದ್ರಲ್ಲಿ ಕಮ್ಮಿ ಆಗುತ್ತಲ್ವಾ? ಅದನ್ನ ಅಡ್ಜಸ್ಟ್ ಮಾಡ್ಬೇಕಲ್ವಾ? ಆ ಮ್ಯಾಪ್ ನ ಅಡ್ಜಸ್ಟ್ ಮಾಡ್ಬೇಕಲ್ಲ. ಯಾರು ಮಾಡ್ತಾರೆ ಸರ್ ಇವೆಲ್ಲ ಅಂದ್ರೆ ಡಿಲಿಮಿಟೇಷನ್ ಕಮಿಷನ್ ಅನ್ನೋದು ಮಾಡುತ್ತೆ. ಓಕೆನಾ? ಏನ್ ಸರ್ ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ? ಇದು ಶಾಸನಬದ್ಧ ಸಂಸ್ಥೆ. ಯಾಕೆ ಸರ್ ಶಾಸನಬದ್ಧ ಸಂಸ್ಥೆ ಅಂತಿದ್ರೆ ಅಂದ್ರೆ, ಯಾಕೆ ಶಾಸನಬದ್ಧ ಸಂಸ್ಥೆ? ನಿನ್ನೆ ಕೂಡ ಐಡಿಯಾ ಕೊಟ್ಟಿದ್ದೆ ನಾನು, ಏನು ಶಾಸನಬದ್ಧ ಸಂಸ್ಥೆ ಅಂತ ಹೇಳಿದ್ರೆ, ಯಾವುದೋ ಒಂದು ಆಕ್ಟ್ ಮುಖಾಂತರ ಆದ್ರೆ, ಒಂದು ಶಾಸನ ಮುಖಾಂತರ ಆದ್ರೆ ಅದನ್ನ ಏನಂತೀರಿ? ಶಾಸನಬದ್ಧ ಸಂಸ್ಥೆ ಅಂತ ಬರ್ತೀರಿ. ಫಾರ್ ಎಕ್ಸಾಂಪಲ್ 1952 ಆಕ್ಟ್ ಬಂತು, ಯಾವ್ದು? ಡಿಲಿಮಿಟೇಷನ್ ಆಕ್ಟ್. ಅದ್ರ ಮುಖಾಂತರ ಒಂದು ಡಿಲಿಮಿಟೇಷನ್ ಕಮಿಷನ್ ಫಾರ್ಮೇಶನ್ ಮಾಡಿರ್ತಾರೆ. ಓಕೆನಾ? ಅವಾಗ ಒಂದು ರೆಡಿ ಮಾಡಿರ್ತಾರೆ ಅವರು. 1961 ಆಗಿತ್ತು, ಅದ್ರ ಮುಖಾಂತರ ಡಿಲಿಮಿಟೇಷನ್ ಕಮಿಷನ್. ಇವತ್ತುವರೆಗೂ 4 ಸತಿ ಡಿಲಿಮಿಟೇಷನ್ ಕಮಿಷನ್ ಆತರ ಮಾಡಿದ್ದಾರೆ. ಈಗ ಮುಂದೆ ಸೆನ್ಸಸ್ ಮಾಡ್ತಾವ್ರಿ ಇವಾಗ. ಈಗ 2026 ಸೆನ್ಸಸ್ ನಡೀತಿದೆ. ಅದಾದ್ಮೇಲೆ ಸೆನ್ಸಸ್ ಮುಗಿದ್ಮೇಲೆ ಏನ್ ಮಾಡ್ತಾರೆ ಅವರು? ಡಿಲಿಮಿಟೇಷನ್ ಕಮಿಷನ್ ಆಕ್ಟ್ ತರ್ತಾರೆ. ಡಿಲಿಮಿಟೇಷನ್ ಕಮಿಷನ್ ಆಕ್ಟ್ 2027 ಅಂತ ತರ್ಬೋದು. ಅದ್ರ ಮುಖಾಂತರ ಏನಾಗುತ್ತೆ? ಒಂದು ಡಿಲಿಮಿಟೇಷನ್ ಕಮಿಷನ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಡಿಲಿಮಿಟೇಷನ್ ಕಮಿಷನ್ ಯಾವ ರೀತಿ ಬರ್ತಿದೆ? ಆಕ್ಟ್ ಮುಖಾಂತರ ಬರ್ತಿದೆ. ಅದನ್ನ ಏನಂತೀರಿ? ಶಾಸನಬದ್ಧ ಸಂಸ್ಥೆ, ಸ್ಟ್ಯಾಟ್ಯುಟರಿ ಬಾಡೀಸ್ ಅಂತ ಹೇಳ್ತೀರಿ. ಇವತ್ತವರೆಗೂ 4 ಸತಿ ಬಂದಿದ್ದಾವೆ. 4 ಸತಿ ಅವರು ಒಂದು ಆಕ್ಟ್ ಮುಖಾಂತರ ಕಮಿಷನ್ ಮಾಡಿದ್ದಾರೆ. 4 ಸತಿ ಗೊತ್ತಿರ್ಬೇಕು ನಿಮ್ಗೆ. ಅದನ್ನ ಎಕ್ಸ್ ಅಂತ ನೆನ್ಪಿಡ್ಬೋದು. ಎಕ್ಸ್ ಅಂದ್ರೆ 4 ಮೂಲೆ ಇರ್ತಾವಲ್ಲ, ಹಂಗೆಲ್ಲ ನೆನ್ಪಿಡ್ತಾರೆ ಅದನ್ನ, ಯಾವ ರೀತಿಯಾಗಿ ಡಿಲಿಮಿಟೇಷನ್ ಕಮಿಷನ್ ಅಂತೆಲ್ಲ ಒಬ್ಬರು ನೆನ್ಪಿಡ್ತಾರೆ. ಇವತ್ತವರೆಗೂ ಡಿಲಿಮಿಟೇಷನ್ ಕಮಿಷನ್ ಎಷ್ಟಾಗಿದೆ? ಇಲ್ಲಿ 4 ಸತಿ ಆಗಿದ್ದಾವೆ ಅಂತ ಗೊತ್ತಿರ್ಲಿ. ಲೇಟೆಸ್ಟ್ ಯಾವ್ದಾಗಿದೆ? 2002. ಈಗ ನಾವು ಹೊಸದಾಗಿ ನೆಕ್ಸ್ಟ್ ವರ್ಷ ಮಾಡಿದ್ರೆ 2026 ಲೇಟೆಸ್ಟ್ ಆಗಿರುತ್ತೆ ಅಂತ ಗೊತ್ತಿರ್ಲಿ ನಿಮ್ಗೆ. ಓಕೆನಾ?
ಓಕೆನಾ. ಇವಿಷ್ಟು ಡಿಲಿಮಿಟೇಷನ್ ಕಮಿಷನ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಯಾರು ಇರ್ತಾರೆ ಡಿಲಿಮಿಟೇಷನ್ ಕಮಿಷನ್ ಅಲ್ಲಿ, ಅದೇ ರೀತಿಯಾಗಿ ಡಿಲಿಮಿಟೇಷನ್ ಕಮಿಷನ್ ತಗೊಂತಕ್ಕಂತ ಇದನ್ನ ನಾವು ಮತ್ತೆ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ಬೋದಾ ಇಲ್ವೋ, ಇವನ್ನೆಲ್ಲ ನಾವ್ ಎಲ್ಲಿ ಓದ್ತೀರಿ ಅದ್ರ ಬಗ್ಗೆ ಆಕ್ಟ್ ಶಾಸನಬದ್ಧ ಸಂಸ್ಥೆಗಳು ಕಂಪ್ಲೀಟ್ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡುವಾಗ ಈ ಲೋಕಪಾಲು, ಲೋಕಾಯುಕ್ತ ಮತ್ತೆ ಡಿಲಿಮಿಟೇಷನ್ ಕಮಿಷನ್ ಎಲ್ಲ ಡಿಸ್ಕಸ್ ಮಾಡೋ ನಾನು ಹೇಳ್ತಾ ಹೋಗ್ತೀನಿ. ಓ ಇದರಲ್ಲಿ ಆಕ್ಟ್ ಈ ಕೊಡ್ತಕ್ಕಂಥ ಡಿಸಿಷನ್ ಫೈನಲ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಯಾವುದೇ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಅಂತೆಲ್ಲ ಹೇಳ್ತಾ ಹೋಗ್ತೀರಾ ಅದ್ರ ಬಗ್ಗೆ ಡೀಟೇಲ್ ಬಂದಾಗ. ಬಟ್ ನಮ್ಗೆ ಈ ಕ್ವಶನ್ ಆನ್ಸರ್ ಮಾಡುವಾಗ ಏನ್ ಗೊತ್ತಿರ್ಬೇಕು ನಿಮ್ಗೆ, ಈ ಕ್ವಶನ್ ಆನ್ಸರ್ ಮಾಡುವಾಗ ಎಷ್ಟು ಸತಿ ಇವತ್ತವರೆಗೂ ಮಾಡಿದ್ದಾರೆ ಅಂದ್ರೆ 4 ಸತಿ ಇವತ್ತವರೆಗೂ ಮಾಡಿದ್ದಾರೆ. ಮುಂದೆ ಏನಾದ್ರು ನೆಕ್ಸ್ಟ್ ಸತಿ ಮಾಡಿದ್ರೆ ಇನ್ನೊಂದ್ಸತಿ ಆಡ್ ಆಗುತ್ತೆ. ಅದು ಗೊತ್ತಿರ್ಲಿ ನಿಮ್ಗೆ, ಸೆನ್ಸಸ್ ಆದ್ಮೇಲೆ ಮಾಡೇ ಮಾಡ್ತಾರೆ ಅವ್ರು, ಡಿಲಿಮಿಟೇಷನ್ ಕಮಿಷನ್ ಮಾಡೇ ಮಾಡ್ಬೇಕು. ಓಕೆನಾ, ಸೆನ್ಸಸ್ ಆದ್ಮೇಲೆ ಮಾಡ್ತಾರೆ. ಇವತ್ತವರೆಗೂ ಎಷ್ಟು ಸತಿ ಮಾಡಿದ್ದಾರೆ ಅಂದ್ರೆ 4 ಸತಿ ಮಾಡಿದ್ದಾರೆ. ಓಕೆನಾ, ಇದಿಷ್ಟು ಕೂಡ ಒಂದ್ 8 ಕ್ವಶನ್ ತಗೊಂಡೆ ನಾನು, ಇನ್ನ ಇದಾವೆ ಕ್ವಶನ್ಸ್. ಹಂಗನ್ಬಿಟ್ಟು 2024 ಪೇಪರ್ ಪೂರ್ತಿಯಾಗಿಲ್ಲ, ಇಲ್ಲಿ ಕೇವಲ 8 ಕ್ವಶನ್ ತಗೊಂಡಿನಿ. ಆ 8 ಕ್ವಶನ್ ಮುಖಾಂತರ ನಾವು ಯಾವ ರೀತಿಯಾಗಿ ಓದ್ಬೇಕು, ಮುಂದೆ ಸ್ಟ್ರಾಟಜಿ ಯಾವ ರೀತಿ ಮಾಡ್ಬೇಕು ಅಂತ. ಇಲ್ಲಿ ನೋಡ್ರಿ, ಈ ಕ್ವಶನ್ ಮುಖಾಂತರ ಏನ್ ಸರ್ ಅರ್ಥ ಮಾಡ್ಕೊಂಡ್ರಿ ನಾವು, ಈ ಕ್ವಶನ್ ಅಲ್ಲಿ ಸ್ಟ್ಯಾಟ್ಯುಟರಿ ಬಾಡೀಸ್ ಕೂಡ ಇಂಪಾರ್ಟೆಂಟ್. ಕೇವಲ ನಾವು ಸಂವಿಧಾನದಲ್ಲಿ ಇರ್ತಕ್ಕಂಥ ಬಾಡೀಸ್ ಸಂಸ್ಥೆಗಳ ಮಾತ್ರ ಓದೋದಲ್ಲ, ಅಸಂವಿಧಾನಿಕ ಸಂಸ್ಥೆಗಳು ಸ್ಟ್ಯಾಟ್ಯುಟರಿ ಬಾಡೀಸ್ ಅಂದ್ರೆ ಶಾಸನಬದ್ಧ ಸಂಸ್ಥೆಗಳನ್ನು ಕೂಡ ನಾವು ಫೋಕಸ್ ಮಾಡ್ಬೇಕಾಗುತ್ತೆ. ಅದ್ರ ರಿಲೇಟೆಡ್ ಇದು ಕೂಡ ಒಂದ್ 3 ಕ್ವಶನ್ ಕೇಳಿದಾರಪ್ಪ UPSC ಅಲ್ಲಿ. ಓಕೆನಾ, ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದು. UPSC ಅಂತಲ್ಲ, FDA ಕೂಡ ಕ್ವಶನ್ ಬಂದಿದ್ದಾವೆ ಇದು ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ. ಓಕೆನಾ, ಬಾರಿ ಇಂಪಾರ್ಟೆಂಟ್ ಅಲ್ಲ, ಇದ್ರ ಬಗ್ಗೆನೂ ನಾವು ಫೋಕಸ್ ಮಾಡ್ಬೇಕಾಗುತ್ತೆ. ಶಾಸನಬದ್ಧ ಸಂಸ್ಥೆಗಳು ಬಹಳ ಇಂಪಾರ್ಟೆಂಟ್. ಇದೇ ರೀತಿಯಾದಂತ ನಾನು ಹೇಳ್ದಂಗೆ ಸರ್ ನನ್ಗೆ ಯಾಕೋ ನೀವು ಬೇರೆ ಆನ್ಸರ್ಸ್ ಮಾತ್ರ ಹೇಳ್ತಿದ್ದೀರಾ, ಮತ್ತೆ ಟಾಪಿಕ್ಸ್ ಪೂರ್ತಿಯಾಗಿ ಹೇಳ್ತಿಲ್ಲ ಅಂದ್ರೆ ನಮ್ಗೆ ಇರ್ತಕ್ಕಂಥ ನಾವೇನ್ ಮಾಡ್ತೀವಿ, ಬೇರೆ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ತಾ ಇದೀರ ಅಷ್ಟೇ. ಅದ್ರಿಂದ ಏನ್ ತಿಳ್ಕೊಬೇಕು ಅಂದ್ಬಿಟ್ಟು ನಾವೇನ್ ಇಲ್ಲಿ ಕಂಪ್ಲೀಟ್ ನಾಲೆಜ್ ಕೊಡ್ತಿಲ್ಲ ನಿಮ್ಗೆ. ಕಂಪ್ಲೀಟ್ ನಾಲೆಜ್ ಬೇಕು ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಇಂಥ ಕೋರ್ಸ್ಗಳೇ ಜಾಯ್ನ್ ಆಗ್ಬೇಕು ಅಂತ ಹೇಳ್ತಾ ನೋಡ್ರಿ, ESI ಬ್ಯಾಚ್ 2 ಬ್ಯಾಚ್ ಸ್ಟಾರ್ಟ್ ಆಗ್ತಿದೆಯಲ್ಲ, ನೆಕ್ಸ್ಟ್ 17 ತಾರೀಕು ಇದಕ್ಕೂ ಡೇಟ್ ಸ್ಪೆಸಿಫೈ ಮಾಡ್ತೀವಿ ನಾವು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು. ನೀವೇನ್ ಮಾಡ್ಬೇಕು, ಇಂಟ್ರೆಸ್ಟ್ ಇರೋರು ಇಲ್ಲಿ ಕೆಳಗೆ ನಂಬರ್ಸ್ ಇದಾವಲ್ಲ, ಆ ನಂಬರ್ಸ್ಗೆ ನೀವು ಇಲ್ಲ ಕೆಳಗೆ ನಂಬರ್ ಹೋಗ್ತಿರುತ್ತಲ್ವಾ, ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಅವರು ನಿಮ್ಗೆ ಅಡ್ಮಿಷನ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಏನಾಗಿರುತ್ತೆ ಕಂಪ್ಲೀಟ್ ನಿಮ್ಗೆ ನಾನು ಇಲ್ಲಿ ಬೇರೆ ಅನಾಲಿಸಿಸ್ ಮಾತ್ರ ಕೊಡ್ತೇನೆ, ಕೇವಲ 8 ಕ್ವಶನ್ ಅನಾಲಿಸಿಸ್ ಮಾಡ್ತಾ ಇದ್ರೆ ಅಷ್ಟೇ. ಬಟ್ ಕಂಪ್ಲೀಟ್ ನಾಲೆಜ್, ಒಂದು ಆರ್ಟಿಕಲ್ ತಗೊಂಡು ಯಾವ ರೀತಿಯಾಗಿ ಓದ್ಬೇಕು, ಯಾವ ರೀತಿ ಕ್ವಶನ್ ಆಗಿದಾವೆ, ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು, ಯಾವ ರೀತಿಯಾಗಿ ರಿವೈಸ್ ಮಾಡಿ ಎಷ್ಟು ಬರೀಬೇಕು ಮೇನ್ಸ್ ಅಲ್ಲಿ ಅಂತೆಲ್ಲ ಹೇಳ್ತಾ ಹೋಗ್ತೀರಾ ಇದರಲ್ಲಿ. ಓಕೆನಾ, ಆ ಬ್ಯಾಚ್ ಅಲ್ಲಿ ಆ ರೀತಿಯಾಗಿ ಪ್ರತಿ ಸಬ್ಜೆಕ್ಟ್ ನಾಟ್ ಓನ್ಲಿ ಪೊಲಿಟಿ, ಎಲ್ಲ ಸಬ್ಜೆಕ್ಟ್ಸ್ ಇರುತ್ತೆ, ಹಿಸ್ಟ್ರಿ ಪೊಲಿಟಿ ಎಲ್ಲ ಸಬ್ಜೆಕ್ಟ್ಸ್ ಇರುತ್ತೆ. ಓಕೆನಾ, ಇಲ್ಲೂ ಕೂಡ 2 ಕೂಡ ಇರುತ್ತೆ ಅಂತ ಹೇಳ್ತಾ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೀವೇನ್ ಮಾಡ್ಬೋದು, ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಇದ್ರಲ್ಲಿ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಆನ್ಸರ್ ಸರ್ ಈ ರೀತಿನೂ ಡಿಸ್ಕಸ್ ಮಾಡ್ಬೋದಿತ್ತಲ್ಲ, ಏನಾದ್ರು ಒಂದು ಇಲ್ಲ ಇನ್ನು ಯಾವ ಪೇಪರ್ಸ್ ಬೇಕು. ಓಕೆನಾ, ಇನ್ನ UPSC ಪೇಪರ್ಸ್ ನಾವೀಗ ಬಿಡಿಸ್ತೀವಿ, ಇಲ್ಲ ಸರ್ FDA ಪೇಪರ್ಸ್ ಬೇಕು, ಈ ತರ KS ಪೇಪರ್ಸ್ ಬೇಕು, ರೀಸೆಂಟ್ ಎಕ್ಸಾಮ್ ಪೇಪರ್ಸ್ ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದಾದ್ಮೇಲೆ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇರಲಿ, 8 ಕ್ವಶನ್ ಅಲ್ಲಿ ಏನೇ ಡೌಟ್ಸ್ ಇರಲಿ ನೀವು ಕಮೆಂಟ್ ಮಾಡ್ಬೇಕಾಗುತ್ತೆ. ಈ ವಿಡಿಯೋಯಿಂದ ನೀವು ಏನೇನು ಹೈ ಯೀಲ್ಡಿಂಗ್ ಟಾಪಿಕ್ ಅರ್ಥ ಮಾಡ್ಕೊಂತಿದ್ದೀರಾ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸರ್ ಈ ವಿಡಿಯೋಸ್ ಅಲ್ಲಿ ಇಷ್ಟು ಟಾಪಿಕ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ, ನಾನು ಈ ಟಾಪಿಕ್ಸ್ ಎಲ್ಲ ನೋಟ್ಸ್ ಮಾಡ್ತಾ ಇದೀನಿ, ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಗೊತ್ತಾಯ್ತು ಸರ್ ನನಗೆ ಅಂತ ಹೇಳ್ಬಿಟ್ಟು ನೀವು ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಇದೇ ರೀತಿಯಾದ ಸೀರೀಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ 2024 8 ಕ್ವಶನ್ ಬಿಡಿಸಿರಲ್ಲ, ಇನ್ ಮುಂದಕ್ಕೆ ಇನ್ನ ಮಿಕ್ಕಿರ್ತಕ್ಕಂಥ ಕ್ವಶನ್ಸ್ ಎಷ್ಟಿದಾವ ನೋಡಿ, ಅಷ್ಟು ಕ್ವಶನ್ಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ, ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು.